भगवत्पादाय सृष्टिस्थित्यप्येहानेतिदिशितमो बन्धमोक्षाच्च यस्मादस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्वेष्टा समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयैतं महान्तम् जन्माद्यस्य यतोऽन्वयादितरतश्चातेजविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्मेन सदा निरस्तकुहकं सत्यं परं धीमहि व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। आचार्यपवनमस्माकम् आचार्याणि च भारती देवो नारायणश्रीशः देवी मङ्गलदेवता यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा नौमिन्यायसुधादिगर्जय मुनिं श्रीपादरासन्मनिं व्यासार्यान् विविधागमब्धिविहिरान् श्रीवादिराजानपि वन्दे हंसवरान् रघुत्तमगुरुं वैदग्ध्यवरान्निधिं श्रीसत्यव्रतराघवेन्द्रमुनिपान् सद्बोधसध्यानपान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे वेदेशमुनिसत्पादसेवा सम्प्राप्तवैभवान् यादवार्यान् वरसुधाटीकाकारान् वयं नमः। सत्याविद्यकराब्जोद्धान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् अनवद्यात्मचारित्रं वादिकृत्योतभास्वरं विद्यावान्यगुरुं वन्दे विद्याविद्योतभास्वरम् तपस्वाध्याय शुश्रूषा कृष्णपूजारतं मुनिं विश्वेशं विष्णुतं वन्दे परिव्राट् चक्रवर्तिनं मध्वमानससत्तीर्थे जयसूर्यविकासिते सत्यात्मतीर्थनलिने चञ्चलीकतिमे मनः। श्रीगुरुभ्यो नमः। हरिः ओम्। ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಸೂರ್ಯ ಹಾಗೂ ಚಂದ್ರವಂಶದಲ್ಲಿ ಬಂದ ಅನೇಕ ಪುಣ್ಯಕೀರ್ತಿಗಳಾದ ರಾಜರ ಕಥೆಯನ್ನು ನಿರೂಪಣೆಯನ್ನು ಮಾಡ್ತಾರೆ. ಅದರಲ್ಲಿ ಒಂದೆರಡು ಪ್ರಧಾನವಾದ ಕಥೆಗಳನ್ನು ನೋಡಿ ದಶಮಸ್ಕಂದವನ್ನು ಪ್ರವೇಶ ಮಾಡೋಣ. ಸೂರ್ಯವಂಶದಲ್ಲಿ ಒಬ್ಬ ರಾಜ ಆಗಿ ಬಂದ. ಅವನ್ಯಾರು ಅಂತ ಕೇಳಿದ್ರೆ ಅಂಬರೀಷೋ ಮಹಾಮುನಿ ಅಂತ. ಅಂಬರೀಷ ಮಹಾರಾಜ ಅವನು ಹೇಗೆ ಇದ್ದ? ಅವನು ಮಾಡಿದ ಯಜ್ಞ ಯಾಗಗಳು, ದಾನಗಳು, ಅನ್ನದಾನಾದಿಗಳು, ಗೋದಾನಾದಿಗಳು ಇವುಗಳಿಗೇನಿಲ್ಲ ಅಂದರೆ ಲೆಕ್ಕವೇ ಇಲ್ಲ. ಅಷ್ಟು ಅನ್ನದಾನಾದಿಗಳನ್ನು ಅವನು ಮಾಡಿದ್ದಾನೆ. ಅದರ ಜೊತೆಗೆ ಏಕಾದಶಿ ವ್ರತವನ್ನು ಅವನು ಅನುಸರಣೆ ಮಾಡ್ತಾ ಇದ್ದಾನೆ. ತಿಥಿತ್ರಯ ಪೂರ್ವಕವಾದ ಏಕಾದಶಿ. ಹಾಗಾಗಿ ಅಂಥವನ ಉಪಾಸನೆಯೂ ಕೂಡ ಹೇಗಿತ್ತು ಅಂತ ಶುಕಾಚಾರ್ಯರು ಹೇಳ್ತಾರೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಶಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ಮಂದಿರಮಾರ್ಜನಾದಿಷು ಸೃಜುಂ ಚಕಾರಾಚ್ಯುತ ಸದ್ಗತೋದಯೇ. ಸವೈ ಮನಃ ಕೃಷ್ಣ ಪದಾರವಿಂದಯೋ. ಅವನ ಮನಸ್ಸು ಯಾವಾಗಲೂ ಕೂಡ ಪರಮಾತ್ಮನ ಪಾದಕಮನಗಳನ್ನು ಬಿಟ್ಟರೆ ಇನ್ಯಾವುದರಲ್ಲೂ ಕೂಡ ಆಸಕ್ತವಾಗಿರಲಿಲ್ಲ. ವಚಾಂಶಿ ವೈಕುಂಠ ಗುಣಾನುವರ್ಣನೆ. ಅವನ ಮಾತುಗಳೆಲ್ಲ ಯಾವುದಕ್ಕೆ ಸಾರ್ಥಕವಾಗಿತ್ತು ಅಂತ ಕೇಳಿದ್ರೆ ಪರಮಾತ್ಮನ ಗುಣಚಿಂತನೆ, ಪಾರಾಯಣ ಇವುಗಳನ್ನು ಮಾಡೋದಕ್ಕೆ ಸಾರ್ಥಕವಾಗಿತ್ತು. ಹಾಗೆ ಸಾರ್ಥಕವಾಗಬೇಕು. ದ್ವಿತೀಯ ಸ್ಕಂದ ಹೇಳುವಾಗ ಶುಕಾಚಾರ್ಯರು ಈ ಸಂಗತಿಯನ್ನು ಹೇಳ್ತಾರೆ. ಮಾಡಿದ ಪದಾರ್ಥಗಳು, ಬಟ್ಟೆ, ಆಭರಣ ಇವುಗಳನ್ನೆಲ್ಲ ನಾವು ದೇವರಿಗೆ ಮೀಸಲು ಅಂತ ಸಮರ್ಪಣೆಯನ್ನು ಮಾಡ್ತೀವಿ. ಅದು ಮಾತ್ರವಲ್ಲ, ಈ ದೇಹವು, ಈ ದೇಹದಲ್ಲಿರುವಂತಹ ಇಂದ್ರಿಯಗಳು ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಸಮರ್ಪಣೆಯಾಗಬೇಕು. ಇದೆಲ್ಲವೂ ಕೂಡ ಹರಿಸೇವೆಗೆ ಮೀಸಲು ಅಂತ. ಆದ್ದರಿಂದ ಕರೋ ಹರೇರ್ಮಂದಿರ ಮಾರ್ಜನಾದಿಷು ಅಂತ ಹೇಳ್ತಾರೆ. ಅವನ ಕೈಗಳು ಸಾರ್ಥಕತೆಯನ್ನು ಹೊಂದಿದ್ದಾವೆ. ಯಾವುದರಿಂದ? ಪರಮಾತ್ಮನ ಮಹಿಮೆಯನ್ನ ಕೇಳೋದರಿಂದ. ವಚಾಂಶಿ, ಆಮೇಲೆ ಕರೋ ಹರೇರ್ಮಂದಿರ ಮಾರ್ಜನಾದಿಷು
ಪರಮಾತ್ಮನ ದಿವ್ಯವಾಗಿರತಕ್ಕಂತಹ ಮಂದಿರಗಳನ್ನು ಏನು ಶುದ್ಧೀಕರಣ ಮಾಡೋದರಿಂದ ಅದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಕರೋಹರೇ ಮಂದಿರ ಮಾರ್ಜನಾದಿಷು ಕೈಗಳೇನಾಗಿದ್ದಾವೆ ಪವಿತ್ರವಾಗಿದ್ದಾವೆ. ಶುಚಿಂ ಚಕಾರೋಚ್ಯುತ ಸದ್ಗತೋದಯೇ ಅವನ ಕಿವಿಗಳು ಸಾರ್ಥಕವಾಗಿದ್ದಾವೆ. ಯಾವುದರಿಂದ ಅಂತ ಕೇಳಿದ್ರೆ ಪರಮಾತ್ಮನ ಮಹಿಮೆಯನ್ನ ಶ್ರವಣ ಮಾಡೋದರಿಂದ ಅವುಗಳೇನಾಗಿದ್ದಾವೆ ಸಾರ್ಥಕವಾಗಿದ್ದಾವೆ. ಮುಕುಂದ ಲಿಂಗಾಲಯ ದರ್ಶನೇ ದೃಶೋ ಅವನ ಕಣ್ಣುಗಳು ಸಾರ್ಥಕವಾಗಿದ್ದಾವೆ. ಯಾವುದರಿಂದ ಪರಮಾತ್ಮನ ಮೂರ್ತಿ ಮಂದಿರಗಳನ್ನ ದರ್ಶನ ಮಾಡೋದರಿಂದ. ಘಾಣಂಜ ತತ್ಪಾದ ಸರೋಜ ಸೌರಭ ಅವನ ಘ್ರಾಣೇಂದ್ರಿಯ ಅದು ಯಾವುದರಿಂದ ಸಾರ್ಥಕವಾಗಿದೆ ಅಂತ ಕೇಳಿದ್ರೆ ಪರಮಾತ್ಮನ ಪಾದಗಳಿಗೆ ಸಮರ್ಪಣೆ ಮಾಡಿದ ತುಳಸಿ ಗಂಧವನ್ನ ಸ್ವೀಕಾರ ಮಾಡೋದರಿಂದ ಅದರ ವಾಸನೆಯನ್ನು ನೋಡೋದರಿಂದ ಅವನೇನಾಗಿದ್ದಾನೆ ಸಾರ್ಥಕತೆಯನ್ನು ಹೊಂದಿದ್ದಾನೆ. ಪಾದೋ ಹರೇರ್ ಮಂದಿರ ಮಾರ್ಜನಾದಿಷು ಪಾದಗಳೆಲ್ಲ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ತೀರ್ಥಯಾತ್ರೆಯನ್ನು ಮಾಡಿದ್ದರಿಂದ ಪ್ರದಕ್ಷಿಣೆಯನ್ನು ಹಾಕಿದ್ದರಿಂದ ಸಾರ್ಥಕವಾಗಿದ್ದಾವೆ. ಕಾಮಂತು ದಾಸ್ಯೇನ ತು ಕಾಮ ಕಾಮ್ಯಯ ತಥೋತ್ತಮ ಶ್ಲೋಕ ಜನಾಶ್ರಯಾರತಿಂ ಅವನ ಕಾಮನೆಗಳೆಲ್ಲ ದೇವರನ್ನ ಕುರಿತಾಗಿ ತಿಳಿಯುವ ಸಾಧನೆ ಮಾಡುವ ಕಾಮನೆಗಳೇ ವಿನಃ ಲೌಕಿಕವಾದ ಕಾಮನೆಗಳು ಅವನಿಗಿಲ್ಲ. ಇಂತಹ ಅಂಬರೀಷ ಇಷ್ಟೆಲ್ಲ ಸಾವಿರಾರು ಯಾಗಗಳನ್ನು ಮಾಡಿದ್ದರ ಪುಣ್ಯದಿಂದ ಭಗವಂತವನಿಗೆ ಆಪತ್ತಿಗಾಗಲಿ ಅಂತ ಒಂದು ಚಕ್ರವನ್ನು ಬೇರೆ ಕೊಟ್ಟಿದ್ದ. ಹೀಗಿರುವಾಗ ಒಂದು ದಿವಸ ಯಾರು ಬಂದರು ಅಂದರೆ ಸಶಿಷ್ಯರಾಗಿ ದುರ್ವಾಸ ಋಷಿಗಳು ಬರ್ತಾರೆ. ಅವ್ರು ಯಾವತ್ತು ಬಂದರು? ದಶಮಿ ಏಕಾದಶಿ ಬರಲಿಲ್ಲ, ದ್ವಾದಶಿ ಮಂಗಳದ ದಿವಸ ಬರಲಿಲ್ಲ ಎಂದು ಬಂದರು. ದ್ವಾದಶಿ ಪಾರಣಿ ದಿವಸ ಬಂದರು. ಪಾರಣಿ ಬಂದು ಹೇಳ್ತಾರೆ. ಅವಾಗ ಅವರನ್ನು ನೋಡಿದಾಗ ಅಂಬರೀಷನಿಗೆ ಬಹಳ ಸಂತೋಷವಾಯಿತು. ಇಲ್ಲ ಸ್ವಾಮಿ, ಪಾರಣಿ ಸ್ವೀಕಾರ ಮಾಡಬೇಕು ಅಂತ. ಅವಾಗ ಅವನು ಹೇಳ್ದ. ದುರ್ವಾಸರು ಹೇಳ್ತಾರೆ, ಆಯ್ತೇನು ಅಡ್ಡಿ ಇಲ್ಲ, ಸ್ನಾನ ಮಾಡಿ ಬರ್ತೇವೆ ಅಂತ ಹೇಳಿದ್ರು. ಅವಾಗ ಮತ್ತೆ ಸ್ನಾನ ಮಾಡದೆ ಹೇಗೆ ಆಯಿತು ಅಂತ ಹೇಳ್ದ. ಆದರೆ ಪಾರಣೆಯ ಸಮಯ ಆಯಿತು, ದುರ್ವಾಸರು ಏನು ಬರಲಿಲ್ಲ. ಅವಾಗ ತನ್ನ ಆಚಾರ್ಯರನ್ನು ಅವನು ಕೇಳ್ತಾನೆ, ಇವಾಗ ಏನು ಮಾಡೋದು ಅಂತ. ಇಲ್ಲ, ನಿನ್ನ ವ್ರತವೂ ಭಂಗ ಆಗಬಾರ್ದು, ಬ್ರಾಹ್ಮಣರ ಅತಿಕ್ರಮಣವೂ ಕೂಡ ಆಗಬಾರ್ದು. ಆದ್ದರಿಂದ ಏನು ಅಂತ ಕೇಳಿದ್ರೆ ಜಲಪಾರಣೆಯನ್ನು ಮಾಡುವಂತ. ಹಾಗಾಗಿ ಏನಾಯಿತು ಅಂದರೆ ಜಲಪಾರಣೆಯನ್ನು ಮಾಡಿದ. ಕೂಡಲೇ ಏನಾಯಿತು ಅಂತ ಕೇಳಿದ್ರೆ ದುರ್ವಾಸರು ಪ್ರತ್ಯಕ್ಷರಾಗಿ ಬಿಟ್ಟರು. ಪ್ರತ್ಯಕ್ಷರಾದಾಗ ಏನಾಯಿತು ಅಂದರೆ ನನ್ನನ್ನು ಅತಿಕ್ರಮಣ ಮಾಡಿದ್ದೆ ಅಂದ್ಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ಜಟೆಯನ್ನು ನೆಲಕ್ಕಪ್ಪಳಿಸ್ತಾರೆ. ಯಾವ ರೀತಿ ವೀರಭದ್ರ ಜಟೆ ರುದ್ರದೇವರ ಜಟೆಯನ್ನು ನೆಲಕ್ಕಪ್ಪಳಿಸಿದಾಗ ವೀರಭದ್ರನ ಜನನ ಆಯಿತು, ಹಾಗೆ ರುದ್ರಾವತಾರಿಗಳಾದ ದುರ್ವಾಸರ ಜಟೆಯನ್ನು ನೆಲಕ್ಕಪ್ಪಳಿಸಿದಾಗ ಏನಾಯಿತು ಅಂದರೆ ಅವರ ಜಟೆಯಿಂದ ಒಂದು ಕೃತ್ಯಾನಲ ಭೂತ ವಿಶೇಷ ಉಂಟಾಯಿತು. ಆವಾಗ ಅದು ಉಂಟಾಗಿ ಏನಾಯಿತು ಅಂದರೆ ಆ ಅಂಬರೀಷನ ಬೆನ್ನು ಹತ್ತಿದಾಗ ಅವನೇನು ಮಾಡಿದ, ಸುದರ್ಶನಕ್ಕೆ ಮೊರೆ ಹೊಕ್ಕ. ಆವಾಗ ಸುದರ್ಶನ ಬಂದು ಏನಾಯಿತು ಅಂದರೆ ಆ ಕೃತ್ಯಾನಲವನ್ನು ಬೂದಿ ಮಾಡಿ ಅದು ವಾಪಸ್ಸು ಅಂಬರೀಷನ ಬಳಿ ಹೋಗಲಿಲ್ಲ. ಎಲ್ಲಿ ಹೋಯಿತು ಅಂತ ಕೇಳಿದ್ರೆ ದುರ್ವಾಸರ ಬಳಿ ಹೋಯಿತು. ದುರ್ವಾಸರ ಬಳಿ ಹೋದಾಗ ಏನಾಯಿತು ಅಂತ ಕೇಳಿದ್ರೆ ಆ ದುರ್ವಾಸರು ಉರಿ ತಾಳದೆ ಎಲ್ಲಿಗೆ ಹೋದ್ರು ಅಂತ ಕೇಳಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದಾರೆ. ಅವಾಗ ಬ್ರಹ್ಮದೇವರಂತಾರೆ, ಸ್ಥಾನಂ ಮದೀಯಂ ಸಹ ವಿಶ್ವಮೇತತ್ ಕ್ರೀಡಾವಸಾನೆ ದ್ವಿಪರಾರ್ಧ ಸಂಜ್ಞೆ ಋಭಂಗ ಮಾತ್ರೇಣ ಸೈಸಂದ ದೀಕ್ಷಃ ಕಾಲಾತ್ಮನಃ ಪ್ರತಿ ಪಶ್ಯತಿ ಗೋ ಭವಿಷ್ಯತ್. ನೋಡಪ್ಪ, ನನ್ನ ಸ್ಥಾನ ಇದು ಶಾಶ್ವತವಲ್ಲ. ಒಂದು 100 ವರ್ಷ ಆದ ಮೇಲೆ ನಾನು ಮುಕ್ತನಾಗಬೇಕು. ಆದ್ದರಿಂದ ಅಹಂ ಭವಃ ದಕ್ಷಃ ಭೃಗುಃ ಪ್ರಧಾನ ಪ್ರಜೇಶ ಭೂತೇಶ ಸುರೇಶ ಮುಖ್ಯಾಃ ಸರ್ವೇ ವಯಂ ಯಂ ನಿಯಮಂ ಪ್ರಪನ್ನಾಃ ಊರ್ಧ್ವರ್ಪಿತಂ ಲೋಕಹಿತಂ ವಹಾಮಃ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಾರೆ. ನಾನಾಗಲಿ, ರುದ್ರದೇವರಾಗಲಿ, ದಕ್ಷ, ಭೃಗು ಮೊದಲಾದ ಏನು ದೇವತೆಗಳು ಅಂತೇನಿದ್ದಾರೆ ಎಲ್ಲರೂ ಕೂಡ ಪರಮಾತ್ಮನ ನಿಯಮವನ್ನು ತಲೆಯ ಮೇಲೆ ಧಾರಣೆ ಮಾಡಿ ಅವನ ಆಜ್ಞೆ, ಅವನ ಆದೇಶದಂತೆ ನಾವೆಲ್ಲ ಕಾರ್ಯವನ್ನು ನಡೀತೇವೆ. ಆದ್ದರಿಂದ ನಾವು ಕೂಡ ಪರಮಾತ್ಮನ ಇಚ್ಛೆಯನ್ನು ಮೀರಿ ಏನೋ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಬ್ರಹ್ಮದೇವರು ಕೈ ಚೆಲ್ತಾರೆ. ಆಮೇಲೆ ರುದ್ರೋವಾಚ, ರುದ್ರದೇವರ ಬಳಿಗೆ ಹೋಗ್ತಾರೆ. ಅವಾಗ ರುದ್ರದೇವರಂತಾರೆ, ವಯಂ ನ ತತ್ಪ್ರಭವಾಮ ಭುಮ್ನಃ ಭವಂತಿ ಕಾಲೇನ ಭವಂತಿ ದೃಶ ಯಸ್ಮಿನ್ ಪರೇಪ್ಯನ್ನ ಜೀವಕೋಶಾಃ ಸಹಸ್ರಶೋ ಯತ್ರ ವಯಂ ಭ್ರಮಾಮಃ ಎಂಬುದಾಗಿ ರುದ್ರದೇವರಂತಾರೆ. ನೋಡಪ್ಪ,
ಬ್ರಹ್ಮದೇವರೇನು ಹೇಳಿದ್ರು, ಪರಮಾತ್ಮ ಒಮ್ಮೆ ಮುಚ್ಚಿ ಕಣ್ಣು ತೆಗೆಯುವುದರಲ್ಲಿ ನನ್ನಂತ ಸಾವಿರಾರು ಬ್ರಹ್ಮರಾಗಿ ಹೋಗ್ತಾರೆ ಅಂತ. ರುದ್ರದೇವರು ಹೇಳಿದ್ರು, ಒಮ್ಮೆ ಬ್ರಹ್ಮದೇವರು ಕಣ್ಣು ತೆಗೆಯೋದ್ರಲ್ಲಿ ನನ್ನಂತಹ ಸಾವಿರಾರು ರುದ್ರರಾಗಿ ಹೋಗ್ತಾರಪ್ಪ. ಆದ್ದರಿಂದ ಸ್ವತಂತ್ರನಾಗಿ ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸಹಸ್ರಶೋ ಯತ್ರ ವಯಂ ಭ್ರಮಾಮಃ ಅಂತ ಹೇಳಿದಾಗ, ರುದ್ರದೇವರು ಕೈ ಚೆಲ್ಲಿದಾಗ ಆ ದುರ್ವಾಸರೇನು ಮಾಡ್ತಾರೆ, ಪರಮಾತ್ಮನ ಬಳಿ ಬರ್ತಾರೆ. ಪರಮಾತ್ಮನ ಬಳಿ ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ, ಈ ಚಕ್ರದಿಂದ ನನ್ನನ್ನು ಪಾರು ಮಾಡುವಂತ. ಚಕ್ರ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅದನ್ನು ಭಗವಂತ ಉಪಸಂಹಾರ ಮಾಡಬಹುದಿತ್ತು, ಮಾಡಲಿಲ್ಲ. ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನಿ ಅಂತ ಹೇಳ್ತಾರೆ. ನೋಡಪ್ಪ, ಸರ್ವತಂತ್ರ ಸ್ವತಂತ್ರನಾಗಿದ್ದರೂ ಕೂಡ ನಾನು ಭಕ್ತರ ಅಧೀನ. ಏ ದಾರಾಗಾರಾನ್ ಪುತ್ರಾದೀನ್ ಪ್ರಾಣಾನ್ ವಿದ್ಯಮಿದಂಬರಂ, ಯಾರು ಹೆಂಡತಿ ಮಕ್ಕಳು ಇಡೀ ತಮ್ಮ ಪರಂಪರೆ ಇದೆಲ್ಲವನ್ನು ಕೂಡ ಕಡೆಗಣಿಸಿ ನನ್ನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂತಹ ಬಂಧುಗಳನ್ನ, ಅಂತಹ ಭಕ್ತರನ್ನ ನಾನು ಬಿಡೋದಿಲ್ಲ. ಆದ್ದರಿಂದ ವಶೀಕುರುವಂತಿ ಮಾಂ ಭಕ್ತ್ಯ ಶಸ್ತ್ರಿಯ ಸತ್ಪತಿಮ್ಯಥ, ಭಕ್ತರು ನನ್ನನ್ನು ವಶ ಮಾಡಿಕೊಂಡಿದ್ದಾರೆ. ಹೇಗೆ ಅಂದರೆ, ಒಳ್ಳೆಯ ಸ್ತ್ರೀ, ಪತಿವ್ರತ ಸ್ತ್ರೀ ಹೇಗೆ ತನ್ನ ಪತಿಯನ್ನ ವಶ ಮಾಡಿಕೊಳ್ತಾಳೋ ಹಂಗೆ ಭಕ್ತರು ನನ್ನನ್ನು ವಶ ಮಾಡಿಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ಅವರ ಆಜ್ಞೆಯನ್ನು ಮೀರಿ ನಾನು ಕೂಡ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಭಕ್ತರನ್ನ ನಾನು ಮೀರೋದಿಲ್ಲ. ನಾನು ಸರ್ವತಂತ್ರ ಸ್ವತಂತ್ರ, ನನಗೆ ಯಾವ ನಿಯಮ ಇಲ್ಲ. ಆದರೆ ಭಕ್ತರ ವಿಷಯದಲ್ಲಿ ನಾನು ಕೂಡ ಏನು ಮಾಡೋದಿಲ್ಲ ಅಂತ ಕೇಳಿದ್ರೆ, ನನ್ನ ನಿಯಮಗಳನ್ನು ಸಡಿಲ ಮಾಡೋದಿಲ್ಲ ಅಂತ. ಅವಾಗ ಹಾಗಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಆ ಯಾವ ತಮೇವ ಶರಣಂ ಯಾಹಿ ನಾಭಾಗತನಯಂ ಮುನಿ. ಹಾಗಾದರೆ ನಾಭಾಗನ ಪುತ್ರನಾಗಿರ್ತಕ್ಕಂತಹ ಯಾರಿಗೆ ಮೊರೆ ಹೋಗು ಅಂತ ಕೇಳಿದ್ರೆ, ಅಂಬರೀಷನಿಗೆ ಮೊರೆ ಹೋಗು ಅಂತ ಹೇಳ್ತಾರೆ. ಅವಾಗ ಬರ್ತಾ ಇದ್ದಾನೆ, ಅಹೋ ಅನಂತ ದಾಸಾನ ಮಹಿತ್ವಂ ದೃಷ್ಟ ಮಧ್ಯಮೇ. ಆ ಮಹಾನುಭಾವ ಅಂತ ಇದ್ದಾನೆ, ಓಹೋ ಭಗವಂತರ ಭಕ್ತರ ಮಹಿಮೆಯನಪ್ಪ ಅಂತ ಆಶ್ಚರ್ಯವನ್ನು ತೆಗಿತಾ ಇದ್ದಾನೆ. ಅವಾಗ ಅಂಬರೀಷನಿಗೆ ಶರಣು ಹೋದಾಗ ಅಂಬರೀಷ ಸುದರ್ಶನಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಏನಂತ? ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಚಕ್ರ ಏನಾಗ್ತಾ ಇದೆ, ಉಪಶಾಂತವಾಗ್ತಾ ಇದೆ. ಉಪಶಾಂತವಾಗಿ ಹೀಗೆ 3 ಲೋಕಗಳನ್ನು ತಿರುಗಾಡಿ ಬರೋ ತನಕ 1 ವರ್ಷ ಆಗಿದೆ. ಅಲ್ಲಿ ತನಕ ಅಂಬರೀಷ ಮಹಾರಾಜ ಕೇವಲ ಜಲಪಾರಣೆಯ ಮಾತ್ರ ಮೂಲಕವಾಗಿ ಇದ್ದಾನೆ. ಇದು ಅವನ ಮಹಿಮೆ, ಅವನ ಶಕ್ತಿ, ಅವನ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಬ್ರಹ್ಮಾದಿ ದೇವತೆಗಳ ಭಕ್ತಿಗಿಂತ ಅಂಬರೀಷನ ಭಕ್ತಿ ಜಾಸ್ತಿ ಆಯಿತು ಅಂತ ಕೇಳಿದ್ರೆ ಇಲ್ಲ. ಆಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ, ತಾತ್ಪರ್ಯದಲ್ಲಿ, ಬ್ರಹ್ಮಾದಿ ಭಕ್ತಿ ಕೋಟ್ಯಂಶಾದಯೋ ನೈವ ಅಂಬರೀಷಕ್ಕೆ ಅಂತ ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳ ಭಕ್ತಿಯ 1 ಕೋಟಿ ಅಂಶವೂ ಕೂಡ ಏನಿಲ್ಲ ಅಂತ ಕೇಳಿದರೆ ಅಂಬರೀಷನಲ್ಲಿ ಇಲ್ಲ. ಹಾಗಿರುವಾಗ ದೈತ್ಯರಿಗೆ ಮೋಹನಾಚ ದೈತ್ಯಾನ, ದೈತ್ಯರಿಗೆ ಮೋಹನವನ್ನು ಮಾಡುವುದಕ್ಕೋಸ್ಕರವಾಗಿ, ಭಗವದ್ಭಕ್ತರ ಮಹಿಮೆಯನ್ನ ತಿಳಿಸುವುದಕ್ಕೋಸ್ಕರವಾಗಿ, ಏಕಾದಶಿಯ ಮಹತ್ವವನ್ನು ತಿಳಿಸುವುದಕ್ಕೋಸ್ಕರವಾಗಿ ದುರ್ವಾಸರು ಏನು ಮಾಡಿದ್ದಾರೆ, ಬ್ರಹ್ಮಾದಿ ದೇವತೆಗಳು ಹಾಗೆ ನಡೆದುಕೊಂಡಿದ್ದಾರೆ. ಆದ್ದರಿಂದ ತಾರತಮ್ಯದಲ್ಲಿ ನೋಡುವಾಗ ದುರ್ವಾಸರಿಯಲ್ಲಿ, ಅಂಬರೀಷ ಮಹಾರಾಜನಲ್ಲಿ. ಹಾಗಾದರೆ ದುರ್ವಾಸರು ಏನು ಹೇಳಿದ್ರು? ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಸ್ನಾನ ಯಾರಿಗೆ? ನಮ್ಮಂಥವರಿಗೆ. ಹೀಗಿರುವಾಗ ಸ್ನಾನದ ಅವಶ್ಯಕತೆ ಇಲ್ಲ. ಅಪರೋಕ್ಷ ಜ್ಞಾನಿಗಳವರು, ವ್ಯಾಪ್ತೋಪಾಸಕರು. ಹಾಗಿರುವಾಗ ಅವರ ತಲೆಯಲ್ಲಿ, ರುದ್ರದೇವರ ತಲೆಯಲ್ಲಿ ಯಾರಿದ್ದಾರೆ? ಗಂಗೆ ಇದ್ದಾರೆ. ರುದ್ರಾವತಾರಿಗಳೇ ಅಂತಾದ ಮೇಲೆ ಅವರ ತಲೆಯಲ್ಲೂ ಕೂಡ ಏನಾಗಿದ್ದಾರೆ? ಗಂಗೆ ಇದ್ದಾರೆ. ಆದ್ದರಿಂದ ಅವರು ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳಬೇಕಾಗಿಲ್ಲ. ಹಾಗಾದ್ರೆ ಅವರು ಬಂದದ್ದೇ ಏನು ಅಂತ ಕೇಳಿದ್ರೆ, ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದಾರೆ. ಏಕಾದಶಿಯ ಮಹತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ಸೋತಂತೆ ಏನು ಮಾಡ್ತಾ ಇದ್ದಾರೆ? ನಟನೆಯನ್ನ ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಬ್ರಹ್ಮದೇವರ ಬಳಿಗೆ ಹೋದ್ರು ಆಗಲ್ಲ ಅಂತ ಕೈ ಚೆಲ್ಲಿದ್ರು. ರುದ್ರದೇವರ ಬಳಿಗೆ ಹೋದ್ರು ಅವರು ಆಗಲ್ಲ ಅಂತ ಹೇಳಿದ್ರು. ಭಗವಂತ ಹೇಳಿದ ಅಹಂ ಭಕ್ತ ಪರಾಧೀನ ಅಂತ ಹೇಳಿದ. 3 ಕಡೆ ಹೋಗಲೇಬೇಕಿಲ್ಲ. ಆ ಚಕ್ರವನ್ನು ಸ್ವತಃ ಯಾರು ದೂರ್ವಾಸರೆ ಅದನ್ನು ಉಪಶಮನ ಮಾಡಬಹುದಿತ್ತು. ಆದರೆ ಮುಖ್ಯವಾದ ಉದ್ದೇಶ ಏನು ಅಂತ ಕೇಳಿದ್ರೆ, ಆ ಎಲ್ಲ ದೇವತೆಗಳು ಹೇಳಿದ ಮಾತೇನು ಅಂದರೆ ಬ್ರಹ್ಮ ರುದ್ರಾದಿ ದೇವತೆಗಳು ಹೇಳಿದ್ದೇನೋ, ನಾವೆಲ್ಲರೂ ಅಸ್ವತಂತ್ರರು, ಪರಮಾತ್ಮನ ಇಚ್ಛೆಯನ್ನು ಅರಿಯದೆ, ಅವನ ಆಜ್ಞೆ ಇಲ್ಲದೆ ನಾವೇನೂ ಮಾಡೋದಿಲ್ಲ. ಅದನ್ನೇ ಉಪನಿಷತ್ತು ಹೇಳ್ತಾ ಇದೆ, ತೇನ ವಿನ ತೃಣಮುಪಿನ ಚಲತಿ ಅಂತ. ರಮಾ ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮನ ಇಚ್ಛೆಯನ್ನ ಅರಿಯದೆ ಏನನ್ನೂ ಮಾಡೋದಿಲ್ಲ ಅಂದ ಮೇಲೆ
ಅನ್ನೋದಕ್ಕೆ ಹೇಗೆ ಸ್ವತಂತ್ರರಾಗಿರತಕ್ಕಂಥವರು. ಆದ್ದರಿಂದ ಹೇಳ್ತಾ ಇದ್ದಾರೆ, ಇಂತಹ ಶಿಷ್ಟವಾಗಿರ್ತಕ್ಕಂತಹ ಏಕಾದಶಿ ವ್ರತದ ಮಹತ್ವವನ್ನು ಹೇಳೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ನಡ್ಕೊಂಡಿದ್ದಾರೆ. ಯಾಕೆಂದ್ರೆ ಇವತ್ತು ಕಲಿಕಾಲ. ಇನ್ನೊಂದು 10 ವರ್ಷ ಹೋದ್ರೆ ಭೀಷ್ಮ ಪಂಚಕ ವಿಷ್ಣು ಪಂಚಕ ಮಾಡೋರಿದ್ರು, ಈಗಲೂ ಇದ್ದಾರೆ ಕೆಲವರು, ಆದರೆ ಇವಾಗ ಆಗಲ್ಲ. ಆದ್ದರಿಂದ ಯಾವುದೇ ಭೀಷ್ಮ ಪಂಚಕ ವಿಷ್ಣು ಪಂಚಕ ಮಾಡ್ಲಿಕ್ಕಾಗಲಿಲ್ಲ ಅಂದ್ರೂ ಕೊನೆಗೆ ಏಕಾದಶಿಗೆ ಏನಾಗಬಾರ್ದು, ಮೋಸ ಆಗಬಾರ್ದು. ಹಿಂದಿನ ಕಾಲದಲ್ಲಿ ತಿಥಿತ್ರಯ ಪೂರ್ವಕವಾದ ಏಕಾದಶಿ ಅಂದ್ರೆ ಏನರ್ಥ? ತಿಥಿತ್ರಯ ಪೂರ್ವಕವಾದ ಏಕಾದಶಿ ಅಂದ್ರೆ ದಶಮಿ ದಿವಸ ಉಂಡು ಊಟ ಕುಡಿದು ನೀರು. ಏಕಾದಶಿ ಏನೂ ಇಲ್ಲ, ಚಲೋ ಕೈ ಕೆಟ್ಟ ಕೈ ಅದಕ್ಕೆ ಸಂಬಂಧ ಇಲ್ಲ, ಮತ್ತೆ ಏಕಾದಶಿಗಿಲ್ಲ. ಆಮೇಲೆ ದ್ವಾದಶಿ ಕೂಡ ಪಾರಣೆಯಲ್ಲಿ ಏನು ಸ್ವೀಕಾರ ಮಾಡಿದ್ವಿ, ಮುಗಿದೋಯ್ತು. ಆಮೇಲೆ ಏನೂ ಇಲ್ಲ, ದ್ವಾದಶಿ ಮಧ್ಯಾಹ್ನ ಸಾಯಂಕಾಲ ಇತ್ಯಾದಿ ಇತ್ಯಾದಿ ಏನಿಲ್ಲ. ಸರಿನಾ? ಇದನ್ನೇನು ಹೇಳ್ತಾರೆ? ತಿಥಿತ್ರಯ ಕ್ರಮ, ತಿಥಿತ್ರಯ ನಿಯಮ ಅಂತ ಹೇಳ್ತಾರೆ. ಅದರಿಂದ ಏನಾಯ್ತು, ದಶಮಿ ದ್ವಾದಶಿ ಉಂಡು ಊಟ ಕುಡಿದ್ ನೀರು ಅಂದ್ರೆ ನಮ್ಮವರು ವ್ಯಾಖ್ಯಾನ ಮಾಡಿದ್ರು ಅದಕ್ಕೆ ಏನಂತ, ಆಚಾರ್ಯ ಏನ್ ತಲೆ ಕೆಡಿಸ್ಕೋಬೇಡ್ರಿ, ಉಂಡು ಊಟ ಕುಡಿದ್ ನೀರು, ಒಂದು ಉಂಡುಂಡಾಗ ಊಟ ಕುಡಿದಾಗ ನೀರು ಅಂತ ಮಾಡ್ಕೊಂಡ್ಬಿಟ್ರು. ಹಂಗೆಲ್ಲ ಮಾಡಬಾರ್ದು. ಉಂಡು ಊಟ ಕುಡಿದ್ ನೀರು ಅಂತ ಹೇಳಿದ್ರೆ ಒಮ್ಮೆ ಊಟಕ್ಕೆ ಕೂತಾಗ ಏನನ್ನು ಸ್ವೀಕಾರ ಮಾಡ್ತೇವೋ ಅದನ್ನ ಬಿಟ್ರೆ ಇನ್ನೇನೂ ಇಲ್ಲ. ಉದಾಹರಣೆಗೆ ಏಕೋಡಿ ಅಂತ ಮಾಡ್ತಾರೆ ಚಾತುರ್ಮಾಸದೊಳಗೆ, ಅಧಿಕ ಮಾಸದೊಳಗೆ ಏಕೋಡಿ ಅಂತ ಮಾಡ್ತಾರೆ. ಏಕೋಡಿ ಅಂತ ಮಾಡಿದ್ರೆ ಒಮ್ಮೆ ಆಪೋಷಣ ತಗೊಳ್ಳೋದಕ್ಕಿಂತ ಮುಂಚೆ ಎಲೆಯಲ್ಲಿ ಏನು ಬಡಿಸ್ತಾರೆ ಅಷ್ಟೇ. ಅದು ಏನು ಅಂದ್ರೆ ಪ್ರಾಯ ಒಂದು ದೊನ್ನೆಯನ್ನ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ ಇನ್ನೊಂದು ದೊನ್ನೆಯನ್ನ, ಎರಡನೇ ದೊನ್ನೆಯನ್ನ ಇಟ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅದ್ರ ಬದಲು ಎಲೆ ತುಂಬ ಆಪೋಷಣ ತಗೊಳ್ಳೋಕ್ಕಿಂತ ಮುಂಚೆ 10 ದೊನ್ನೆ ಇಟ್ಕೊಂಡು ಎಲ್ಲ 2 ದೊನ್ನೆ ಒಳಗೆ 2 ಹುಡಿ 2 ಸಾರು ಎಲ್ಲ ಮಾಡಿಕೊಂಡು ಮಾಡಿದ್ರೆ ಅದಕ್ಕೆ ಏಕೋಡಿ ಅಂತಾರೆ. ಹಂಗೆ ಏಕೋಡಿ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ, ಹಂಗಲ್ಲ. ಏಕೋಡಿ ಅಂತ ಹೇಳಿದ್ರೆ ಏನೋ ಒಮ್ಮೆ ಎಲೆಯಲ್ಲಿ ಏನು ಹಾಕಿಸ್ಕೊಳ್ತೀವಿ ಅದೇ ಮುಗಿತು. ನೀರು ಕೂಡ ಒಮ್ಮೆ ಕುಡಿಯಬೇಕು, ಅಷ್ಟೇ ಅವಕಾಶ. ಅದನ್ನ ಏಕೋಡಿ ಅಂತ ಹೇಳ್ತಾರೆ. ಹಾಗೆ ದಶಮಿ ಅನುಷ್ಠಾನ ತಿಥಿತ್ರಯ ಅಂತ ಕೇಳಿದ್ರೆ ಉಂಡು ಊಟ ಕುಡಿದ ನೀರು ಎಂಬುದಾಗಿ ಹೇಳ್ತಾ, ಇಂತಹ ಪರಂಪರೆಯಲ್ಲಿ ಯಾರು ಅಂತ ಹೇಳಿದ್ರೆ ಕುವಲಯಾಶ್ವ ಅಂತ ಬೃಹದಶ್ವ ಅಂತ ರಾಜ. ಅವನಿಗೆ ಕುವಲಯಾಶ್ವ. ಅವ ಏನ್ ಮಾಡಿದ ಅಂತ ಹೇಳಿದ್ರೆ ಅವನಿಗೆ 21,000 ಜನ ಮಕ್ಕಳಿದ್ರು. ಆ 21,000 ಜನ ಮಕ್ಕಳಿಂದ ಸೇರಿಕೊಂಡು ಅವನೇನ್ ಮಾಡಿದ ಅಂತ ಕೇಳಿದ್ರೆ ದುಂದು ಎನ್ನುವ ದೈತ್ಯನನ್ನು ಸಂಹಾರ ಮಾಡಿದ. ಆ ದುಂದು ಎನ್ನುವ ದೈತ್ಯನನ್ನು ಸಂಹಾರ ಮಾಡಿದಾಗ ಅವರಿಗೆಲ್ಲ ದುಂದು ಮಾರ ಅಂತ ಹೆಸರು ಬಂತು. ಆ ಪರಂಪರೆಯಲ್ಲಿ ಯಾರು ಅಂತ ಕೇಳಿದ್ರೆ ದಡಾಶ್ವ, ಅವನಿಗೆ ಹರಿಯಾಣಾಶ್ವ, ಅವನಿಗೆ ಬರಹಣಾಶ್ವ, ಅವನಿಗೆ ಕೃಷಾಶ್ವ, ಅವನಿಗೆ ಯವನಾಶ್ವ ಅಂತ ಏನು ಅಂತ ಕೇಳಿದ್ರೆ ಮಕ್ಕಳಾಗಿರ್ತಕ್ಕಂಥವ್ರು. ಇಂತಹ ಯವನಾಶ್ವನಿಗೆ ಏನು ಅಂತ ಕೇಳಿದ್ರೆ 100 ಜನ ಪತ್ನಿಯರಿದ್ದಾರೆ. ಆ 100 ಜನ ಪತ್ನಿಯರಿದ್ರು ಕೂಡ ಕಾಲನಿಯಾಮಕನಾದ ಪರಮಾತ್ಮನ ಸಂಕಲ್ಪ, ಮಕ್ಕಳೇ ಆಗಿಲ್ಲ. ಆದ್ರಿಂದ ಅವನೇನ್ ಮಾಡಿದ, ವಸಿಷ್ಠ ಋಷಿಗಳನ್ನು ಇಟ್ಟುಕೊಂಡು ಏನು ಮಾಡಿದ, ಮಿತ್ರದೇವತಾಕವಾದ ಒಂದು ಯಾಗವನ್ನು ಮಾಡಿದ. ಆ ಯಾಗಗಳೆಲ್ಲ ಒಂದೇ ದಿವಸ ನಡೆಯುವಂತಹ ಯಾಗ ಅಲ್ಲ, 10 ದಿವಸ ನಡೆಯುವಂತಹ ಯಾಗ ಅದು. ಹಾಗಿರುವಾಗ ಒಂದ್ ದಿವಸ ರಾತ್ರಿ ಏನಾಯ್ತು ಅಂದ್ರೆ ಯವನಾಶ್ವರಿಗೆ ಎಲ್ಲಿಲ್ಲದ ಬಾಯಾರಿಕೆ ಆಯ್ತು. ಬಾಯಾರಿಕೆ ಆದಾಗ ಆಚೆ ಈಚೆ ನೋಡ್ತಾನೆ, ರಾತ್ರಿ ಬೇರೆ ಕತ್ತಲೆ ಕಾಡು ಪ್ರದೇಶ. ಆದ್ದರಿಂದ ನೋಡಿದಾಗ ಏನಾಯ್ತು, ಎಲ್ಲೂ ನೀರು ಕಾಣಲಿಲ್ಲ. ಆದರೆ ಒಂದು ಮಾಡದಲ್ಲಿ ಒಂದು ಕಮಂಡಲ್ ಇತ್ತು. ಆ ಕಮಂಡಲ್ ನೋಡಿದ, ಹಂಗಾದ್ರೆ ಅಕಸ್ಮಾತ್ ಇದ್ರಲ್ಲಿ ನೀರು ಇರಬೇಕು ಅಂತ ನೋಡಿದ, ನೀರಿತ್ತು, ಕುಡಿದು ಬಿಟ್ಟ. ಮಾರನೇ ದಿವಸ ವಸಿಷ್ಠರು ಕೇಳ್ತಾರೆ, ಈ ಕಮಂಡಲ್ನಿತ್ತು, ನೀರಿತ್ತು, ನೀರಿಲ್ಲಲ್ಲ, ಏನಾಯ್ತು ಅಂತ ಕೇಳಿದ್ರೆ ಯವನಾಶ್ವರಾಜ ಹೇಳಿದ, ಇಲ್ಲ ಸ್ವಾಮಿ, ನಾನು ನಿನ್ನೆ ರಾತ್ರಿ ಬಹಳ ಬಾಯಾರಿಕೆ ಆಯಿತು, ಆದ್ದರಿಂದ ಆ ನೀರು ಕುಡಿದು ಬಿಟ್ಟೆ. ಅವಾಗ ವಸಿಷ್ಠರಂತಾರೆ, ಪರಮಾತ್ಮನ ಸಂಕಲ್ಪಪ್ಪ, ಏನೂ ಮಾಡ್ಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಆ ನೀರನ್ನ ನಿನ್ನ ಹಿರಿಯ ರಾಣಿಗೆ ಏನು ಸಂತಾನಕ್ಕೋಸ್ಕರವಾಗಿ ಸಂಕಲ್ಪ ಮಾಡಿದ ನೀರು, ಅಭಿಮಂತ್ರಣ ಮಾಡಿದ ನೀರು, ಅದನ್ನ ನೀನು ಕುಡಿದೀಯ. ಪರಮಾತ್ಮನ ಸಂಕಲ್ಪ ಏನು ಹೇಳಲಿಕ್ಕಾಗಲ್ಲ ಅಂದ್ಬಿಟ್ರು. ಸರಿ, ಅವಾಗ ಕಾಲಾಂತರದಲ್ಲಿ ಏನಾಯ್ತು ಅಂದ್ರೆ ಯವನಾಶ್ವನ ಬಲಭಾಗವನ್ನು ಸೀಳಿಕೊಂಡು ಒಬ್ಬ ದಿವ್ಯನಾದ ಪುರುಷ ಹೊರಗಡೆ ಬಂದ ತಕ್ಷಣ ಮಾತಾಡಿದ, ಮಾಂ ನನ್ನನ್ನ ಕಹ ಯಾರೋ ಎತ್ಕೊಡ್ತೀರಿ ಅಂತ ಕೇಳಿದ. ಸ್ವತಃ ದೇವೇಂದ್ರ ಬಂದ, ಎತ್ಕೊಂಡ, ತೋರು ಬೆರಳಿನಿಂದ ಅಮೃತ ಹಾಕಿದ. ಹಾಗಾಗಿ ಮಾಂ ಕಹ ಧಾಶಿಸಿ ಅಂತ ಕೇಳಿದ್ರಿಂದ ಮಾಂಧಾತೃ ಅನ್ನುವಂತಹ ಚಕ್ರವರ್ತಿಯಾದ. ಚಕ್ರವರ್ತಿಗಳಲ್ಲಿ ಮೊದಲನೇ ಚಕ್ರವರ್ತಿನೇ ಯಾರು ಅಂದ್ರೆ ಮಾಂಧಾತೃ. ಮಾಂಧಾತ ನೌಶೋಂಬರೀಶ ಸಗರೋ ರಾಜಾ ಪೃಥುರ್ ಹೈಹಯ ಅಂತ ಹೇಳುವಾಗ ಮೊದಲೇ ಅವನ ಕಥೆ ಬರ್ತಾ ಇದೆ. ಇಂತಹ ಮಾಂಧಾತು ಚಕ್ರವರ್ತಿಯ ಮಗ ಯಾರು ಅಂತ ಕೇಳಿದ್ರೆ ಮಾಂಧಾತು ಚಕ್ರವರ್ತಿಯ ಮುಚುಕುಂದ ಕುರುಕುಸ್ಸ ಅನ್ನುವಂತಹ ಮಕ್ಕಳು. ಅಲ್ಲದೇನೆ ಈ ಮಾಂಧಾತು ಚಕ್ರವರ್ತಿಗೆ ಏನು ಅಂತ ಕೇಳಿದ್ರೆ 50 ಜನ ಕನ್ಯೆಯರಿದ್ದಾರೆ. ಹಾಗಿರುವಾಗ ಒಂದು ದಿವಸ ಏನಾಯಿತು ಅಂದ್ರೆ
ಸೌಭರಿ ಋಷಿಗಳು ಯಮುನಾ ತೀರದಲ್ಲಿ ಇದ್ದುಕೊಂಡು ಭಾರಿ ತಪಸ್ಸು ಮಾಡ್ತಾ ಇದ್ದಾರೆ. ತಪಸ್ಸು ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಕಣ್ ತೆಗೆದುಬಿಟ್ರು. ಅವರು 10,000 ವರ್ಷ 1,000 5,000 ವರ್ಷ ಆದ್ಮೇಲೆ ಕಣ್ ತೆಗೆಯವರು. ಅಂತರ್ಮುಖಿಗಳಾಗಿ ಉಪಾಸನೆಯನ್ನು ಮಾಡ್ತಾ ಇರತಕ್ಕಂಥವರು ಸಾವಿರಾರು ವರ್ಷ ಆದ್ಮೇಲೆ ಕಣ್ ತೆಗೆದ್ರು. ಕಣ್ ತೆಗೆದ್ರೆ ಆ ಯಮುನಾ ನದಿಯಲ್ಲಿ ನೋಡ್ತಾರೆ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮೀನುಗಳು, ಸಣ್ಣ ಮೀನು, ದೊಡ್ಡ ಮೀನು, ತಾಯಿ ಮೀನು, ಅಜ್ಜ ಮೀನು, ಬಿಜ್ಜ ಮೀನು ಎಲ್ಲ ನೋಡಿದ್ರು. ನೋಡಿಕೊಂಡು ಏನ್ ಮಾಡಿದ್ರು ಅಂದ್ರೆ, ಓಹೋ ಎಷ್ಟು ಚಂದ ಇದೆರಿ, ಮೀನುಗಳಲ್ಲೂ ಈ ಸಾಂಸಾರಿಕವಾದ ಜೀವನ ಇದೆ, ಆದ್ದರಿಂದ ನಾನು ಯಾಕೆ ಮದುವೆ ಆಗಬಾರ್ದು ಅಂತ ಆಲೋಚನೆ ಮಾಡಿದ್ರು. ಆಲೋಚನೆ ಮಾಡಿ ನನಗ್ಯಾರು ಹೆಣ್ಣು ಕೊಡುವರು ಅಂತ ಆಲೋಚನೆ ಮಾಡಿ ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡ್ರು. ಓಹೋ, ಇವಾಗ ಮಾಂಧಾತು ಚಕ್ರವರ್ತಿ ರಾಜ್ಯವಾಳ್ತಾ ಇದ್ದಾನೆ, ಅವನಿಗೆ ಒಂದಲ್ಲ ಎರಡಲ್ಲ 50 ಜನ ಹೆಣ್ಮಕ್ಳಿದ್ದಾರೆ, ಒಬ್ಬರನ್ನು ಕೊಡ್ಲಿಕ್ಕಿಲ್ಲೇನೋ ಅಂತ ಆಲೋಚನೆ ಮಾಡಿದರು. ಮಾಡಿ ಮಾಂಧಾತು ಚಕ್ರವರ್ತಿ ಆಸ್ಥಾನಕ್ಕೆ ಬರ್ತಾರೆ. ಬಂದಾಗ ದೂರದಿಂದ ನೋಡಿದವು, ಅಯ್ಯೋ ಅಂದ್ಕೊಂಡು ಅವನು. ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಸ್ವಾಮಿಗಳು, ಆಚಾರು, ಇವರೆಲ್ಲ ಋಷಿಗಳು ಬಂದ್ರು, ಭಾರಿ ಗಾಬರಿ. ಹಂಗ ಬಂದ್ರೆ ಕಷ್ಟ ಅದು. ಆದ್ದರಿಂದ ಒಮ್ಮೆಲೆ ಈ ಸೌಭರಿ ಋಷಿಗಳು ಬಂದಾಗ ಏನಾಯ್ತು ಅಂದ್ರೆ ಗಾಬರಿ ಆಯ್ತು ಅವನಿಗೆ. ಕೇಳ್ಕೊಂಡ, ಸ್ವಾಮಿ ಬರ್ರಿ ಆಸನ ತಗೊಳ್ರಿ ಅಂತೇಳಿ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟ. ಏನು ಇತ್ತು, ಯಾವ ಉದ್ದೇಶಕ್ಕೋಸ್ಕರ ತಾವು ಬಂದಿರಿ ಅಂತ ಕೇಳಿದಾಗ ಮಾಂಧಾತು ಚಕ್ರವರ್ತಿಯನ್ನು ಕುರಿತು ಸೌಭರಿ ಋಷಿಗಳು ಹೇಳ್ತಾರೆ, ರಾಜ, ನಿನಗೆ ಒಬ್ಬರಲ್ಲ ಇಬ್ಬರಲ್ಲ 50 ಜನ ಹೆಣ್ಮಕ್ಳಿದ್ದಾರೆ ಅಂತ ಕೇಳಿದ್ದೀನಿ, ಒಬ್ಬಳನ್ನಾದರೂ ನನಗೆ ಕೊಡು ಅಂತ ಕೇಳಿದರು. ಸರಿ, ಆವಾಗ ಮಾಂಧಾತು ಚಕ್ರವರ್ತಿ ನೋಡಿದ, ಸಾವಿರಾರು ವರ್ಷ ಹಣ್ಣು ಮುದುಕರು ತಪಸ್ಸು ಮಾಡಿದ ವಯಸ್ಸಾಗಿರ್ತಕ್ಕಂಥವ್ರು, ಕೊಡ್ತೀನಿ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳ ಕಡೆಯಿಂದ ತಿಳಿಸ್ಕೋಬೇಕು, ಕೊಡಂಗಿಲ್ಲ ಅಂತ ಹೇಳಿದ್ರೆ ಈ ಋಷಿ ಶಾಪ ಕೊಡ್ತಾನೆ. ಹಂಗಾಗಿ ಆ ಮಾಂಧಾತು ತಲೆ ಓಡಿಸಿದ. ಏನು ಅಂತ ಕೇಳಿದ್ರೆ, ಸ್ವಾಮಿ ತಾವೇ ತಿಳಿದ ಹಾಗೆ ನನಗೆ 50 ಜನ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಒಂದೇ ಕಡೆ ಅಂತಃಪುರದಲ್ಲೇ ಇದ್ದಾರೆ, ನೀವು ಹೋಗ್ರಿ ಅವರನ್ನು ನೋಡ್ಕೊಂಬರ್ರಿ, ಯಾರು ನಿಮ್ಮನ್ನು ಇಷ್ಟಪಡ್ತಾರೋ ಅವರನ್ನ ನಾನು ಮದುವೆ ಮಾಡಿ, ಅವ್ರು ಇಷ್ಟಪಟ್ರೆ ನೀನು ಮಾಡಿಕೊಡ್ತೀವಿ, ಅವರೇ ಮಾಡ್ಕೊಂಡು ಹೋಗ್ತಾರ, ನಾವು ಮಾಡೋದು ತಡ ಆಯ್ತು ಅಂದ್ರೆ ಅವರೇ ಮಾಡ್ಕೊಂಡು ಟಾಟಾ ಮಾಡಿ ಓಡಿ ಹೋಗ್ತಾರ. ಹಂಗಾಗಿ ಅವ್ರು ಇಷ್ಟಪಟ್ರೆ ಯಾರು ಇಷ್ಟಪಡ್ತಾರೋ ಅವ್ರನ್ನ ನಾನು ಇವಾಗ ಕೊಡ್ತೇನೆ ಅಂತ ಹೇಳಿದ. ಸರಿ, ಸೌಭರಿ ಋಷಿಗಳ್ರಿ ತುಪ್ಪ ತಿಂದು ತಲಿಯೋದು, ಹಂಗಾಗಿ ವಿಚಾರ ಮಾಡಿದ್ರು, ರಾಜ ಹಿಂಗ್ಯಾಕೆ ಹೇಳಿದ ಅಂತ ಗೊತ್ತಾಯ್ತು. ಗೊತ್ತಾಗಿ ಏನು ಮಾಡಿದ್ರು ಅಂತ ಕೇಳಿದ್ರೆ, ತಮ್ಮ ತಪೋಬಲದಿಂದ ದಿವ್ಯವಾದ ರೂಪವನ್ನು ಧಾರಣೆ ಮಾಡಿದ್ರು. ಮಾಡಿ ಅಂತಃಪುರಕ್ಕೆ ಹೋದ್ರ ಒಬ್ಬಕ್ಕೆಲ್ರಿ 50 ಮಂದಿ ನಿಮ್ಮನ್ನ ಮದುವೆ ಆಗ್ತೀವಿ ಅಂತ ಏನ್ ಮಾಡಿದ್ರು, ಗಟ್ಟು ಬಿದ್ರು. ಸರಿ, ಅವಾಗ ಖರ್ಚು ಉಳಿದ್ ನೋಡ್ರಿ, ಒಂದೇ ದಿವಸ ದೇವ್ರ ಊಟ, ಒಂದೇ ದಿವಸ ಸುರುಗಿ, ಒಂದೇ ದಿವಸ ಎದುರುಗೊಳ್ದು ಎಲ್ಲ 50 ಜನರನ್ನೇನ್ ಮಾಡಿದ, ಸಾಗ ಹಾಕಿಬಿಟ್ಟ. ಒಬ್ಬಾಕಿ ಮಗಳನ್ನ ದಾರಿ ಅಂತ ಕೊಟ್ರೇನೆ ಮನೆ ಗುಣಗುಣ ಆಗ್ತದೆ. ಅಂಥದ್ದು ಒಂದೇ ದಿವಸ 50 ಮಂದಿಯನ್ನ ದಾರರು ಕೊಟ್ಟಿದ್ದಾರೆ. ಮಾಂಧಾತು ಚಕ್ರವರ್ತಿಗೆ ಬಹಳ ಏನಾಯ್ತು ಅಂದ್ರೆ ಆತಂಕ ಆಯ್ತು. ಆತಂಕಾಗಿ ನಮ್ಮಂಥವ್ರಿಗೇನೆ ಬಹಳ ಕಷ್ಟ ಆಗ್ತದೆ, ಅಂಥವ ಪಾಪ ಋಷಿ ಆಶ್ರಮದಲ್ಲಿ ಇರುವವ, ಅವ ಹೆಂಗಿ 50 ಮಂದಿಗಳನ್ನು ನೋಡ್ತಾನ, ಒಂದು ಸ್ವಲ್ಪ ಬೇಳೆ ಅಕ್ಕಿ ಇತ್ಯಾದಿಗಳನ್ನು ಕೊಟ್ಟರು ಬರೋಣ ಅಂತ ಏನ್ ಮಾಡಿದ, ಮಾಂಧಾತೃ ತನ್ನ ಮಕ್ಕಳ ಮನೆಗೆ ಹೋದ. ಮಕ್ಕಳ ಮನೆಗೆ ಹೋದ್ರೆ ಮೊದಲೇ ಅಕ್ಕಿ ಮನೆಗೆ ಹೋಗಿ, ಏನಮ್ಮ ಚೆನ್ನಾಗಿದೆ, ಏನಾದರೂ ಅರಮಂದಿ ಏನಾದರೂ ಪದಾರ್ಥ ಕಳಿಸ್ಬೇಕಾ ಅಂತ ಕೇಳಿದ್ರೆ ಅಕ್ಕಿ ಹೇಳಿದ್ದು, ಸ್ವಾಮಿ ತಂದೆಯವರೇ ಏನನ್ನೂ ಕಳಿಸೋದು ಬೇಡ, ಎಲ್ಲ ಸಮೃದ್ಧಿ ಇದೆ, ಇಂಥಾದ ಇಲ್ಲ ಅಂತಿಲ್ಲ, ಎಲ್ಲವೂ ಸಮೃದ್ಧಿ ಇದೆ. ಒಂದೇ ಒಂದು ಕೊರತೆ ಏನು ಅಂದ್ರೆ ನಮ್ಮ ಯಜಮಾನರು ಯಾವಾಗಲೂ ನಮ್ಮನೆಯಲ್ಲಿ ಇರ್ತಾರೆ. ಗಾಬರಿ ಆಯ್ತು. ಹಂಗೆ ಹುಡುಕಿ 49 ಗತಿ ಏನು, ಸರಿನಾ? ನಮ್ಮ ಯಜಮಾನರು ಯಾವಾಗಲೂ ನಮ್ಮನೆಯಲ್ಲಿ ಇರ್ತಾರೆ. ಆಮೇಲೆ ಏನ್ ಮಾಡಿದ, 2, 3, 10 ಎಲ್ಲಾ ಮಕ್ಕಳ ಮನೆಗೆ ಭೇಟಿ ಕೊಟ್ರ ಎಲ್ಲಾರು ಹೇಳಿದ್ದಿದೆ, ಎಲ್ಲಾ ಸಮೃದ್ಧಿ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಏನು ಅಂತ ಕೇಳಿದ್ರೆ, ನನ್ನ ಯಜಮಾನರು ಯಾವಾಗಲೂ ನನ್ನ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿ. ಅದಕ್ಕೆ ಏನಾಯ್ತು, ಸೌಭರಿ ಋಷಿಗಳಿಗೆ ಮುಂದೆ ತಮಗೆ 50 ಜನ್ಮಗಳನ್ನು ಎತ್ತಬೇಕಾದ ಪ್ರಾರಬ್ಧ ಇತ್ತು. ಅದನ್ನು ತಿಳ್ಕೊಂಡಿರ್ತಕ್ಕಂಥ ಮಹಾನುಭಾವರು 50 ಜನ್ಮ ಪ್ರತ್ಯೇಕ ಎತ್ತಿದ್ರ ಭರತ ಚಕ್ರವರ್ತಿ ಹೆಂಗೆ ಇನ್ಯಾವುದಕ್ಕೆ ತೊಡ್ಕೊಂಡ್ಬಿಟ್ರೆ ಏನಾದೀತು ಅಂತ ಹೇಳಿ ಏನ್ ಮಾಡಿದ್ರು, ಒಂದೇ ಜನ್ಮದಲ್ಲೇ 50 ದೇಹಗಳನ್ನು ತಗೊಂಡು ತಮ್ಮ ಪ್ರಾರಬ್ಧವನ್ನೇನು ಮಾಡಿದ್ರು ಅಂತ ಕೇಳಿದ್ರೆ ನಿರ್ಮೂಲನೆ ಮಾಡಿಕೊಂಡ್ಬಿಟ್ರು. ಆದ್ದರಿಂದ ಈ ಸಂಗತಿಯನ್ನ ನಾವು ತಿಳ್ಕೊಳ್ಬೇಕು. ಇದರಿಂದ ಏನು ನಮಗೆ ಗೊತ್ತಾಯಿತು ಅಂತ ಕೇಳಿದ್ರೆ, ಒಬ್ಬ ಸಾಮಾನ್ಯನಾಗಿರತಕ್ಕಂತಹ ಸೌಭರಿ ಋಷಿ ತಮ್ಮ ತಪೋಬಲದಿಂದ 50 ರೂಪಗಳನ್ನು ತಗೊಂಡು 50 ದೇಹಗಳಿಂದ ತಮ್ಮ ಸಾಂಸಾರಿಕವಾದ ಜೀವನವನ್ನು ಮಾಡಿ ಆಮೇಲೆ ತಿರ್ಗಾ ಅದನ್ನು ಅಲ್ಲಿಗೆ ಬಿಟ್ಟು ಹೊರಟು ಹೋದ್ರು ಅಂತ ನಾವು ಕೇಳ್ತೇವೆ. ಹಾಗಿರುವಾಗ ಸರ್ವಜ್ಞನಾಗಿರತಕ್ಕಂತಹ ಪರಮಾತ್ಮ ಅವನು ಅನಂತ ರೂಪಗಳನ್ನು ಧಾರಣೆ ಮಾಡ್ತಾನೆ. ಆಮೇಲೆ ಕೃಷ್ಣಾವತಾರವನ್ನು ನೋಡಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಆಕ್ಷೇಪ ಮಾಡ್ತಾರೆ. ಏನಂತ, ಓಹೋ ಕೃಷ್ಣನೂ ಕೂಡ ದೇಹ ಬಿಡ್ತಾನ್ರಿ,
ಯಾಕೆ ಜರಾವ್ಯಾಧ ಏನು ಮಾಡಿದ? ಬಾಣ ಬಿಟ್ಬಿಟ್ಟಿದ್ರಿಂದ ಕೃಷ್ಣ ಸತ್ತೋದ, ದೇಹ ಬಿಟ್ಟ ಅಂತ ಹೇಳ್ತಾರೆ. ಅವನಿಗೂ ಸಾವಿದೆ ಅಂತ ಹೇಳ್ತಾರೆ. ಮುಖ್ಯವಾದ ಉದ್ದೇಶ ಅಸುರ ಜನ ಮೋಹನಕ್ಕೋಸ್ಕರವಾಗಿ. ಅಸುರರಿಗೆ ಒಳ್ಳೆ ಬುದ್ಧಿ ಬರುವುದಿಲ್ಲ, ಅವರಿಗೆ ಯಾವಾಗಲೂ ಕೂಡ ಇಂತಹ ಸಂದೇಹಾಸ್ಪದವಾದ ಬುದ್ಧಿ ಬರ್ತಾ ಇದೆ. ಓಹೋ, ಹಾಗಾದ್ರೆ ದೇವರು ನಮ್ಮಂತೆ ಹುಟ್ಟುತ್ತಾನೆ, ನಮ್ಮಂತೆ ಸಾಯ್ತಾನೆ ಅಂತ ಅವರಿಗೆ ತಿಳ್ಕೊಳ್ಳೋದಕ್ಕೆ ಭಗವಂತ ಏನು ಮಾಡಿದ? ಅಸುರ ಜನ ಮೋಹನಕ್ಕೋಸ್ಕರವಾಗಿ ಮೃತನಾದವನಂತೆ ನಟನೆಯನ್ನ ಮಾಡಿದ. ಹಾಗಾದರೆ ಶ್ರೀಮದಾಚಾರ್ಯರಂತಾರೆ, ಒಬ್ಬ ಸೌಭರಿ ಋಷಿನೇ ಈ ರೀತಿ ದೇಹ ತಗೊಳ್ಳುವಾಗ ಪರಮಾತ್ಮ ತನ್ನಂತೆ ಇರುವ ಒಂದು ದೇಹವನ್ನು ನಿರ್ಮಾಣ ಮಾಡಿ ಆ ದೇಹವನ್ನು ಇಲ್ಲಿ ಬಿಟ್ಟು ಏನು ಮಾಡ್ತಾನೆ? ತಾನು ಎಲ್ಲಿ ಹೊರಟು ಹೋಗ್ತಾನೆ? ತನ್ನ ಮೂಲ ರೂಪವನ್ನು ಸೇರಿಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ದೋಷ ಇಲ್ಲ. ಶ್ರೀನಿವಾಸ, ತಿರುಪತಿ ಶ್ರೀನಿವಾಸ, ಅವನಿಗೆ ಚೋಳರಾಜನ ಸೇವಕ ಏನು ಮಾಡಿದ? ಕೊಡಲಿಯೇಟ್ ಹಾಕಿದ. ಪರಮಾತ್ಮನ ಹಣೆಯಿಂದ ಏನಾಯಿತು? ಸಪ್ತತಾಲ ಪ್ರಮಾಣೇನ ರಕ್ತವೃದ್ಧಿಯು ಭೂಕ್ತದ, 7 ತಾಳೆ ಮರದಷ್ಟು ಎತ್ತರ ರಕ್ತ ಪ್ರವಾಹ ಹರಿಯಿತು. ಇಲ್ಲೂ ಅದನ್ನೇ ತಿಳ್ಕೊಳ್ಬೇಕು. ಜಗತ್ತನ್ನೇ ಸೃಷ್ಟಿ ಮಾಡುವ ದೇವರಿಗೆ ತತ್ಕಾಲದಲ್ಲಿ ತಕ್ಷಣದಲ್ಲಿ ರಕ್ತ ಸೃಷ್ಟಿ ಮಾಡಲಿಕ್ಕಾಗುವುದಿಲ್ಲ. ಏನು? ಆ ಬಂದ ರಕ್ತ ನೋವಿನಿಂದ ಬಂದ ರಕ್ತ ಅಲ್ಲ, ಏಟಿನಿಂದ ಬಂದ ರಕ್ತ ಅಲ್ಲ, ಅದು ನಿಮಿತ್ತ ಮಾತ್ರ. ಜಗಜ್ಜನ್ಮಾದಿ ಕಾರಣನೇ ಆಗಿರ್ತಕ್ಕಂತಹ ಪರಮಾತ್ಮನಿಗೆ ರಕ್ತವನ್ನು ಸೃಷ್ಟಿ ಮಾಡಲಿಕ್ಕೆ ಅಸುರಜನ ಮೋಹನಕ್ಕೋಸ್ಕರವಾಗಿ, ಹಾಗೆ ಭಗವಂತ ಕೆಲವು ಸಂದರ್ಭಗಳಲ್ಲಿ ಅಸುರಜನ ಮೋಹನಕ್ಕೋಸ್ಕರವಾಗಿ ಇಂತಹ ಕಾರ್ಯಗಳನ್ನು ಮಾಡ್ತಾನೆ. ಸಚ್ಚಿದಾನಂದ ಜ್ಞಾನಾನಂದ ಸ್ವರೂಪಿ ಆಗಿರತಕ್ಕಂತಹ ಪರಮಾತ್ಮನಲ್ಲಿ ಯಾವ ವಿಧವಾದ ದೋಷ ಇಲ್ಲ ಅನ್ನೋದು ಒಟ್ಟಾರೆ ಭಾಗವತದ ತಾತ್ಪರ್ಯ ಅನ್ನೋದನ್ನ ನಿರೂಪಣೆಯನ್ನು ಮಾಡ್ತಾ, ಇಂತಹ ಪರಂಪರೆಯಲ್ಲಿ ಏನು ಅಂತ ಹೇಳಿದ್ರೆ ಅನೇಕ ಮಹಾರಾಜರು ಆಗಿ ಹೋಗ್ತಾ ಇದ್ದಾರೆ. ಆ ಪರಂಪರೆಯಲ್ಲಿ ಯಾವ ದೇವಗಂಗೆಯನ್ನೇ ಭೂಲೋಕಕ್ಕೆ ತಂದಿರತಕ್ಕಂಥ ಮಹಾನುಭಾವ ಭಗೀರಥ, ಆ ಪರಂಪರೆಯಲ್ಲಿ ಯಾರು ಅಂತ ಕೇಳಿದ್ರೆ ಅನೇಕ ಮಹಾರಾಜರಾಗಿ ಹೋಗ್ತಾ ಇದ್ದಾರೆ. ಆ ಪರಂಪರೆಯಲ್ಲಿ ಅಜ ಮಹಾರಾಜನ ಮಗನಾಗಿ ದಶರಥ ಮಹಾರಾಜ, ದಶರಥ ಮಗನಿಗೆ ಮಗನಾಗಿ ಯಾರು ಅಂತ ಕೇಳಿದ್ರೆ ಪರಮಾತ್ಮನೇ ರಾಮನಾಗಿ ಹುಟ್ಟುತ್ತಾ ಇದ್ದಾನೆ, ಅವತಾರವನ್ನ ಮಾಡ್ತಾ ಇದ್ದಾನೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬುದಾಗಿ ಹೇಳ್ತಾ ನಾರಾಯಣ ಪಂಡಿತರು ಸಂಗ್ರಹ ರಾಮಾಯಣ ಅಂತ ಮಾಡಿದ್ದಾರೆ. ಅದರಲ್ಲಿ ದೇವರನ್ನ ಬಹಳ ಸುಂದರವಾಗಿ ಕೊಂಡಾಡ್ತಾರೆ. ಭೂಷಾರತ್ನಂ ಭುವನ ವಲಯಶ್ಚಾಖಿಲಾಶ್ಚರ್ಯ ರತ್ನಂ ಲೀಲಾರತ್ನಂ ಜಲಧಿ ದುಹಿದುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜಿತಾಂ ಸರೋಜದ್ಯುರತ್ನಂ ಕೌಸಲ್ಯಾಯಾಃ ಲಸತು ಮಹೃನ್ಮಂಡಲೇ ಪುತ್ರರತ್ನಂ. ಕೌಸಲ್ಯಲ್ಲಿ ದಶರಥರಲ್ಲಿ ಅವತಾರ ಮಾಡಿರತಕ್ಕಂತಹ ಜಗತ್ತಿಗೇನೆ ಭುವನ ಪಾವನನಾಗಿರ್ತಕ್ಕಂತಹ ಆ ಪರಮಾತ್ಮ ನಮ್ಮ ಹೃದಯ ಮಂಡಲದಲ್ಲಿ ಏನು ಮಾಡಲಿ ಅಂತ ಕೇಳಿದ್ರೆ ಕಾಣಿಸಿಕೊಳ್ಳಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ರಾಮಾವತಾರ, ಆ ರಾಮನ ಅಂತರಂಗದ ಭಕ್ತನಾಗಿರತಕ್ಕಂತಹ ಯಾವ ಹನುಮಂತ ದೇವರ ಮಹಿಮೆಯನ್ನು ಹೇಳ್ತಾ, ಹನುಮಂತ ದೇವರ ಭಕ್ತಿ ಏನು ಅಂತ ಕೇಳಿದ್ರೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾರೆ. ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲೆಲ್ಲಿ ರಘುನಾಥನಾದ ರಘುಕುಲಕ್ಕೆ ಒಡೆಯನಾದ ಪರಮಾತ್ಮನ ದಿವ್ಯವಾದ ನಾಮಸ್ಮರಣೆ, ಅವನ ಮಹಿಮಾ ಕಥನ ಇರ್ತದೆ, ಅಲ್ಲಿ ಯಾವಾಗಲೂ ಮೊದಲು ಬರುವುದಲ್ಲ, ಯಾವಾಗಲೂ ಇದ್ದು ಆನಂದ ಬಾಷ್ಪವನ್ನು ಸುರಿಸ್ತಾ ಆ ಕಥೆಯನ್ನು ಕೇಳುವ ಮೊದಲು ಚೇತನ ಯಾರು ಅಂದ್ರೆ ಹನುಮಂತ ದೇವರು. ಅದ್ಯಾಪಿ ಕೆಂಪುರುಷ, ಇವತ್ತಿಗೂ ಕೂಡ ಕೆಂಪುರುಷ ಖಂಡದಲ್ಲಿ ಇರುವಂತಹ ರಾಮದೇವರನ್ನ ಹನುಮಂತ ದೇವರು ಏನು ಮಾಡ್ತಾರೆ? ಸದಾ ಕಾಲದಲ್ಲಿ ಉಪಾಸನೆಯನ್ನು ಮಾಡ್ತಾರೆ. ನಾವು ದಿವಸಕ್ಕೆ 1 ಬಾರಿ ಅಥವಾ 2 ಬಾರಿ ಕೈ ಮುಗಿದ್ದೇವೆ, ಆದರೆ ನಮ್ಮ ಸ್ವಾಮಿ ಹನುಮಂತ ದೇವರು ಕರವ ಮುಗಿದ ಮುಖ್ಯ ಪ್ರಾಣ, ಯಾವಾಗಲೂ ಭಗವಂತನಿಗೆ ಕೈ ಮುಗಿದೇ ಇರ್ತಾರೆ. ಕೈ ಮುಗಿದದ್ದು ಒಂದು, ಇನ್ನೊಂದು ಅಭಯ ಹಸ್ತ ಕೊಟ್ಟದ್ದು. ಯಾಕೆ? ನನ್ನ ಪ್ರಭುವಾದ ರಾಮನಿಗೆ ಯಾರು ನಮಸ್ಕಾರ ಮಾಡಲು ಒಂದು ಕಪಾಳಕ್ಕೆ ಹೊಡಿತೀನಿ ಅಂತ, ಹಾಗೆ ಅಭಯ ಹಸ್ತವನ್ನೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಂತಹ ರಾಮಾವತಾರವನ್ನ ವರ್ಣನೆಯನ್ನ ಮಾಡ್ತಾ ಮುಂದೆ ಕೃಷ್ಣಾವತಾರ ಆಗ್ಬೇಕು. ಹಾಗಾಗಿ ಆ ವೃಷಪರ್ವರಾಜನ ಮಗಳು ಯಾರು ಶರ್ಮಿಷ್ಠೆ, ಶುಕ್ರಾಚಾರ್ಯ ಮಗಳು ಯಾರು ದೇವಯಾನಿ, ಇವರಿಬ್ಬರ ಗಲಾಟೆಯಲ್ಲಿ ಅಂತೂ ಅವಾಂತರ ಆಗತ್ತೆ. ಆವಾಗ ಯಯಾತಿ ಮಹಾರಾಜ ಜೀವಮಾನ ಇಡೀ ದಾಸಿಯಾಗಿ ಕೊರಗಿರತಕ್ಕಂತಹ
ದೇವಯಾನಿಯನ್ನು ಸ್ವೀಕಾರ ಮಾಡ್ತಾನೆ. ಕಾಲ ಕಳೆಯತ್ತೆ, ಅಂಗಳದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಶರ್ಮಿಷ್ಠೆ ನೋಡಿ ಏನ್ ಮಾಡ್ತಾಳೆ, ಓಹೋ ಈ ಮಕ್ಕಳಿಗೂ ರಾಜನಿಗೂ ಹೋಲಿಕೆ ಇದೆ, ಆದ್ದರಿಂದ ಖಂಡಿತವಾಗಿಯೂ ದೇವಯಾನಿ ಮಕ್ಕಳು ಅಂತ ಗುರುತಿಡಿದ್ದಾಳೆ. ಶುಕ್ರಾಚಾರ್ಯರ ಹತ್ರ ಹೋಗ್ತಾಳೆ. ಆವಾಗ ಶುಕ್ರಾಚಾರ್ಯರು ಜ್ಞಾನ ದೃಷ್ಟಿಯಿಂದ ನೋಡಿ ಇವು ರಹಸ್ಯವಾಗಿ ಯಯಾತಿ ಮಹಾರಾಜ ದೇವಯಾನಿಯನ್ನ ಶರ್ಮಿಷ್ಠೆಯನ್ನ ಮದುವೆಯಾಗಿದ್ದಾನೆ ಅಂತ ಗೊತ್ತಾದಾಗ ದೇವಯಾನಿ ಹೇಳಿದಾಗ ಏನಾಯಿತು, ಶುಕ್ರಾಚಾರ್ಯರು ನೀನು ವೃದ್ಧನಾಗುವಂತ ಶಾಪ ಕೊಟ್ಟರು. ಅವಾಗ ಯಯಾತಿ ಮಹಾರಾಜ ಅಂತಾನೆ, ಸ್ವಾಮಿ ನಾನು ಬೇರೆ ಯಾರೂ ಅಲ್ಲ, ನಿಮ್ಮ ಅಳಿಯ. ಇವರಿಬ್ಬರ ಬಟ್ಟೆ ಬದಲಾವಣೆ ಆಗುವ ಪ್ರಸಂಗದ ಮೂಲಕವಾಗಿ ನಡೆದ ಅವಾಂತರ ಜೀವಮಾನ ಇಡೀ ದೇವಯಾನಿ ಅವಳ ದಾಸಿಯಾಗಿ ಕುರಿತಾ ಇದ್ದು, ಇಬ್ಬರನ್ನೂ ಸುಧಾರಣೆ ಮಾಡಲಿಕ್ಕೆ, ಕಾಂಪ್ರಮೈಸ್ ಮಾಡಲಿಕ್ಕೆ ಇದು ಸರಿಯಾದ ಟೈಮ್ ಇತ್ತು. ಹಾಗಿರುವಾಗ ಇವಾಗ ಶಾಪ ಕೊಟ್ಟು ತಪ್ಪು ಮಾಡಿದ್ರಿ ಅಂತ ಹೇಳ್ತಾನೆ ಯಾರೋ ಯಯಾತಿ ಮಹಾರಾಜ. ಅವಾಗ ಶುಕ್ರಾಚಾರ್ಯರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಅವಾಗ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ನಿನ್ನ ಮಕ್ಕಳಿಗೆ ಯಾರಾದರಲ್ಲಿ ಈ ನಿನ್ನ ವೃದ್ಧಾಪ್ಯವನ್ನು ಕೊಟ್ಟು ಅವರ ತಾರುಣ್ಯವನ್ನು ನೀನು ಸ್ವೀಕಾರ ಮಾಡುವಂತ. ದೇವಯಾನಿ ಮಕ್ಕಳು ಒಪ್ಪುವುದಿಲ್ಲ, ಶರ್ಮಿಷ್ಠೆ ಮಕ್ಕಳೇ ಒಪ್ತಾರೆ, ಅನೋದ್ರಿಯು ತೂರು ಅಂತ ಹೇಳಿ. ಸರಿ, ಆಮೇಲೆ ಯಯಾತಿ ಮಹಾರಾಜ ತನ್ನ ಮಗನಿಂದ ತಾರುಣ್ಯವನ್ನು ಪಡೆದು ತಿರುಗಾ ಸಾವಿರಾರು ವರ್ಷ ಏನು ಮಾಡಿದ ಅಂತ ಹೇಳಿದ್ರೆ ಒಳ್ಳೆ ದಿವ್ಯವಾದ ಭೋಗವನ್ನು ಅನುಭವಿಸಿದ. ಸಾಕು ಅಂತ ಅನಿಸ್ಲಿಲ್ಲ. ಅವನೇ ಅಂದುಕೊಂಡ, ಜಗತ್ತಿಗೊಂದು ಸಂದೇಶವನ್ನು ಕೊಟ್ಟ. ಏನಂತ, ನಜಾತು ಕಾಮಾನಾಂ ಉಪಭೋಗೇನ ಶಮ್ಯತಿ. ಈ ಕಾಮನೆಗಳನ್ನು ಅನುಭೋಗ ಮಾಡ್ತಾ ಹೋದಂತೆ ಸಾಕು ಅಂತ ಅನಿಸೋದಿಲ್ಲ, ಬೇಕು ಅಂತ ಅನಿಸುತ್ತದೆ. ಹವಿಷ ಕೃಷ್ಣವರ್ತ್ವೇವ ಭೂಯ ಏವ ಅಭಿವರ್ತದೆ. ಯಾವ ರೀತಿ ಬೆಂಕಿಗೆ ತುಪ್ಪವನ್ನು ಹಾಕಿದ್ರ ಅದೆಂದಾದರೂ ನಂದೇ ಹೋಗ್ತೇನ್ರಿ, ತಿರ್ಗಾ ಪ್ರಜ್ವಾಲನಮಾನವಾಗುವಂತೆ ಎಲ್ಲ ಕಾಮನೆಗಳು ನಮ್ಮನ್ನ ಹೈರಾಣ ಮಾಡ್ತವೆ. ಆದ್ದರಿಂದ ವೈರಾಗ್ಯವನ್ನು ಹೊಂದಿ ಯಯಾತಿ ಮಹಾರಾಜ ಏನು ಮಾಡಿದ ಅಂತ ಹೇಳಿದ್ರೆ, ಯಾವ ಮಗನಿಂದ ತಾರುಣ್ಯವನ್ನು ಪಡೆದಿದ್ದ ಆ ಮಗನಿಗೆ ಪುನಃ ತನ್ನ ತಾರುಣ್ಯವನ್ನು ಕೊಟ್ಟೇನು ಮಾಡಿದ, ತಾನು ಏನು ಮಾಡ್ತಾ ಇದ್ದಾನೆ, ತಿರ್ಗಾ ಹೊರಟೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇಂತಹ ಯಯಾತಿ ಮಹಾರಾಜನ ಪರಂಪರೆಯಲ್ಲಿ ಯಾರು ಅಂತ ಕೇಳಿದ್ರೆ ದೇವಯಾನಿಯಲ್ಲಿ ಇದು ಮಹಾರಾಜ. ಆ ಪರಂಪರೆಯಲ್ಲಿ ಯಾರು ಅಂತ ಕೇಳಿದ್ರೆ ಕೃಷ್ಣಾವತಾರ ಶೂರಸೇನಿಗೆ ವಸುದೇವನಿಗೆ ವಾಸುದೇವ ಕೃಷ್ಣನಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಅವತಾರವನ್ನು ಮಾಡ್ತಾ ಇದ್ದಾನೆ. ಅಂತಹ ಕೃಷ್ಣನನ್ನ ಶುಕಾಚಾರ್ಯರು ಕುಂತಿದೇವಿ ಸ್ತೋತ್ರದ ಮೂಲಕವಾಗಿ ನಮಗೆ ಕೃಷ್ಣನ ಸ್ಮರಣೆ ಮಾಡುವುದನ್ನು ಹೇಳ್ತಾ ಇದ್ದಾರೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಭಗವಂತನ ಅವತಾರವನ್ನ ಹೇಳ್ತಾ ಇದ್ದಾರೆ. ಭಗವಂತನ ಕೃಷ್ಣಾವತಾರ ದಶಾವತಾರಗಳಲ್ಲಿ 8ನೇ ಅವತಾರ, ರಾಮಾವತಾರ 7ನೇ ಅವತಾರ. ರಾಮ ಅನ್ನೋ ಅಕ್ಷರವೇ 7 ಹೇಳುತ್ತೆ. ಯಾರ 2ನೇ ಅಕ್ಷರ, ಪ 5ನೇ ಅಕ್ಷರ. ಹಾಗಾಗಿ ರಾಮ ಅನ್ನೋದು 7 ಅನ್ನೋದನ್ನು ಹೇಳುತ್ತೆ. ದಶಾವತಾರಗಳಲ್ಲಿ ರಾಮಾವತಾರ 7ನೇ ಅವತಾರ. ರಾಮಾಯಣದಲ್ಲಿರೋದು 7 ಕಾಂಡಗಳು. ಆಮೇಲೆ 27 ನಕ್ಷತ್ರಗಳಲ್ಲಿ ರಾಮ ಅವತಾರ ಮಾಡಿದ ನಕ್ಷತ್ರ ಪುನರ್ವಸು ನಕ್ಷತ್ರ, ಅದು 7ನೇ ನಕ್ಷತ್ರ. ಕಾಲಗಳು, ವಾರಗಳು 7, ಸಪ್ತರ್ಷಿಗಳು 7, ಕಾಲಗಳು 7. ಆಮೇಲೆ ನಮ್ಮ ಮೇಲಿನ 7 ಇಂದ್ರಿಯಗಳಿಂದ ನಾವೇನು ಮಾಡ್ತೇವೆ, ಜ್ಞಾನ ಸಾಧನೆಯನ್ನ ಮಾಡ್ತೇವೆ. ಹಾಗಾಗಿ 7 ಅನ್ನೋದೇನು ಅಂತ ಕೇಳಿದ್ರೆ ರಾಮನ ಸಂಖ್ಯೆ, ರಾಮಾಯಣದ ಸಂಖ್ಯೆ, ಹನುಮಂತ ದೇವರ ಸಂಖ್ಯೆ. ಯಾಕೆ ಅಂತ ಕೇಳಿದ್ರೆ ಸಪ್ತಶಿವ ಸುಮಾತೃಷು ತೃತೀಯ ಮತ್ಸ್ಯ ವೃಷಭಸ್ಯ ದೋಹಸೆ 4 ವೇದಗಳು, ಮೂಲ ರಾಮಾಯಣ, ಮೂಲ ಮಹಾಭಾರತ, ಪಂಚರಾತ್ರ, ಇದೆಲ್ಲವೂ ಕೂಡ ಹನುಮಂತ ದೇವರ ತಲೆಯಲ್ಲಿ 7 ಯಾವಾಗಲೂ ಕೂಡ ಜಾಗೃತವಾಗಿದೆ. ಪ್ರಳಯಪಿ ಪ್ರತಿಭಾತ ಪರಾವರಹ, ಪ್ರಳಯ ಕಾಲದಲ್ಲೂ ಕೂಡ ಅವರ ಜ್ಞಾನಕ್ಕೆ ಏನಾಗುವುದಿಲ್ಲ, ತಿರೋಧಾನವಾಗುವುದಿಲ್ಲ. ಅಂತಹ ಮಹಾಮಹಿಮರು ಯಾರು ಅಂತ ಕೇಳಿದ್ರೆ ಹನುಮಂತ ದೇವರು. ಹಾಗಾಗಿ ರಾಮನ ಸಂಖ್ಯೆ 7. ಇದೇನು ಸುಮ್ಮನೆ ಹೇಳಿದ್ದು, 7 ಅನ್ನೋದಕ್ಕೆ ಇನ್ನೂ ಬಹಳ ಇದೆ. ಆಮೇಲೆ ಕೃಷ್ಣಾವತಾರ ದಶಾವತಾರಗಳಲ್ಲಿ 8ನೇ ಅವತಾರ. ಅವತಾರ ಆಗ್ಬೇಕಾದ್ರೆ ಏನಾಯಿತು, ಹಿಂದೆ ಕೃಷ್ಣ 8ಆಗಿ ಅವತಾರ ಮಾಡುವ ಮೊದಲು ಏನಾಗಿದ್ದಾರೆ, 6 ಜನ ಮೃತರಾಗಿದ್ದಾರೆ. ಯಾರವರು, ಷಡ್ಗರ್ಭರು ಅನ್ನುವಂತಹ ದೇವತೆಗಳು. ವಸುದೇವ ದೇವಕಿಯರ ವಿವಾಹವನ್ನ ಕಂಸ ಮಾಡ್ತಾನೆ. ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರನ್ನು ಬಂಗಾರಮಯವಾದ ರಥದಲ್ಲಿ ಏರಿಸಿಕೊಂಡು ಹೊರಡ್ತಾ ಇರ್ತಾನೆ. ಹೊರಡುವಾಗ ಆಕಾಶವಾಣಿ ಆಗುತ್ತೆ. ಏನಂತ, ಯಾವಳನ್ನು ನೀನು ಕರ್ಕೊಂಡು ಹೊರಟಿಯೋ ಸಂಭ್ರಮದಿಂದ ಅವಳ 8ನೇ ಗರ್ಭದಿಂದ ನೀನು ಮರಣ ಆಗ್ತದೆ ಅಂತ ಹೇಳಿಬಿಟ್ಟು ಗಾಬರಿ ಆಯಿತು. ರಥ ನಿಲ್ಲಿಸೇನು ಮಾಡಿದ, ದೇವಕಿನ ಕೆಳಗಿಳಿಸಿದ. ವಸುದೇವ ದೇವಕಿನ ಕೆಳಗಿಳಿಸೋಳು ಚುಟ್ಟುವನ್ನು ಹಿಡಿದು ಏನು ಮಾಡಿದ, ಕತ್ತಿ ಎತ್ತಿ ಕತ್ತನ್ನು ಕತ್ತರಿಸ್ಲಿಕ್ಕೆ ಹೊರಟ. ಅವಾಗ ವಸುದೇವ
ಪ್ರಾರ್ಥನೆಯನ್ನು ಮಾಡ್ತಾನೆ, ನೀನೇ ವಿವಾಹವನ್ನು ಮಾಡಿಕೊಟ್ಟವನಪ್ಪ, ಜೊತೆಗೆ ಇನ್ನೂ ಕಂಕಣ ಕೂಡ ಬಿಚ್ಚಿಲ್ಲ, ಸ್ತ್ರೀಯ ಹತ್ಯೆ ಮಾಡಬಾರ್ದು ಅಂತ ಹೇಳಿದಾಗ ನಾನು ಬದುಕಬೇಕಪ್ಪ, ನಾನು ಬದುಕಬೇಕಾದ್ರೆ ಯಾರನ್ನೂ ನಾನು ಸಂಹಾರ ಮಾಡುವ ಅಂತ ಕತ್ತಿ ಎತ್ತಿದಾಗ ವಸುದೇವ ಪುನಃ ಬೇಡ್ಕೊಳ್ತಾನೆ, ಆಕಾಶವಾಣಿ ಏನಾಗಿದೆಯಪ್ಪ, ಇವಳ 8ನೇ ಮಗುವಿನಿಂದ ಮರಣ ಅಂತಾಗಿದೆ ತಾನೆ, 8ನೇ ಮಗುವನ್ನ ನಿನಗೆ ನಾನು ತಂದು ಒಪ್ಪಿಸ್ತೇನೆ, ಹಾಗಾಗಿ ಬಿಟ್ಬಿಡು ಅಂತ ಹೇಳಿದಾಗ ಹೌದು ಅನಿಸ್ಬಿಡ್ತೀರಿ. ಹೌದು ಅನಿಸಿ ಏನ್ ಮಾಡಿದ ಅಂತ ಕೇಳಿದ್ರೆ ಬಿಟ್ಟಾಯ್ತು. 1-2 ದಿವಸ ಆಯ್ತು. ಆವಾಗ ನಾರದರು ಬಂದ್ರಿ. ನಾರದು ಬಂದು, ಏ ಮೂರ್ಖ ಕಂಸ, 8ನೇ ಮಗುವಿನಿಂದ ಮರಣ ಅಂತ ಹೇಳಿದ್ರೆ ಬಿಟ್ಟೇನೋ, ಇದೆಲ್ಲ ದೇವತೆಗಳ ಆಟ, ಯಾವಾಗ ಏನಾಗ್ತದೆ ಹೇಳಿ ಬರುವುದಿಲ್ಲ. 8 ಹುಟ್ಟಬೇಕಾದದ್ದು ಮೊದಲು ಹುಟ್ಟಬಹುದು, ಮೊದಲು ಹುಟ್ಟಬೇಕಾದದ್ದು 8 ಹುಟ್ಟಬಹುದು. ಹಂಗೆ ಹುಟ್ಟಿದ್ರೆ ಏನ್ ಮಾಡ್ತೀವಿ ಅಂತ ತಲೆ ಕೆಡಿಸಿಬಿಟ್ರು. ಮೊದಲೇ ಸಂಶಯ ಅವನಿಗೆ, ತಲೆ ಕೆಡಿಸಿದ್ರು. ಅವಾಗ ಏನ್ ಮಾಡಿದ, ವಸುದೇವ ದೇವಕಿಯರನ್ನ ಕಾರಾಗೃಹದಲ್ಲಿ ಇಟ್ಟ. ಕಾರಾಗೃಹದಲ್ಲಿ ಏನ್ ಮಾಡಿದ, ಯಾವ ಮಗು 1, ಯಾವ ಮಗು 1, ಯಾವ ಮಗು 8, 8 ಯಾವುದು, 1 ಯಾವುದು, 1 ಯಾವುದು, 8 ಯಾವುದು ಅಂತ ಹೇಳಿ ಅವನಿಗೇನಾಯ್ತು, ಭಾರಿ ಸಂದೇಹ ಉಂಟಾಯ್ತು. ಆದ್ರಿಂದ ಏನ್ ಮಾಡಿದ, ಯಾವುದೇ ಇರ್ಲಪ್ಪ, ನನಗಂತೂ 2 8, 3 8, 1 8 ಗೊತ್ತಾಗಲ್ಲ, ಆದ್ರಿಂದ ಏನ್ ಮಾಡಬೇಕು, ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಂದು ಹಾಕಬೇಕು. ಹಾಗಂತ ಆಲೋಚನೆ ಮಾಡಿ ಏನ್ ಮಾಡಿದ ಅಂತ ಕೇಳಿದ್ರೆ, ಆ ಮಕ್ಕಳನ್ನ 6 ಜನ ಮಕ್ಕಳನ್ನ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಸಂಹಾರವನ್ನು ಮಾಡ್ತಾನೆ. ಹಾಗಾಗಿ ಏನಾಯ್ತು, 6 ಜನ ಮಕ್ಕಳು ಸಂಹಾರ ಆಗಲಿಕ್ಕೆ, ಕಂಸನಿಂದ ಸಮೃದ್ಧರಾಗಲಿಕ್ಕೆ ಕಾರಣ ಯಾರಾದ್ರು, ನಾರದರಾಗ್ರೆ. ತಂಪಾಡಿಗೆ ತಾವು ಕೂತಿದ್ರೆ 6 ಮಕ್ಕಳು ಉಳಿತಿದ್ರಿಲ್ಲೋ ಅಂತ ಕೇಳಿದ್ರೆ ಉಳಿಬಾರದು. ಅವರ ಉದ್ಧಾರಕ್ಕೋಸ್ಕರವಾಗೇ ನಾರದರೇನು ಮಾಡಿದ್ದಾರೆ, ಕಂಸನಿಗೆ ಹೇಳಿದ್ದಾರೆ. ಯಾರಿವರು ಅಂತ ಕೇಳಿದ್ರೆ ಷಡ್ಗರ್ಭರು ಅನ್ನುವಂತಹ ದೇವತೆಗಳು. ಈ ಷಡ್ಗರ್ಭರು ಅನ್ನುವಂತಹ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ದೇವರ ಋಷಿಗಳು. ಅವರು ಬಹಳ ಕೃಶವಾದ ಕಾಯ. ಅವರನ್ನು ನೋಡಿ ಏನು ಮಾಡ್ತಾರೆ, ಇವರ ಅಪಹಾಸ್ಯವನ್ನು ಮಾಡ್ತಾರೆ. ಅಪಹಾಸ್ಯವನ್ನು ಮಾಡಿದಾಗ ಆ ದೇವರು, ನಿನ್ನೆ ಬಂದ್ರಲ್ಲ ದೇವರ ಋಷಿಗಳು, ಆ ದೇವರ ಋಷಿಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ ಇವರಿಗೆ 6 ಜನ ದೇವತೆಗಳಿಗೆ ನೀವು ಮನುಷ್ಯರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಬಿಟ್ರು. ಆವಾಗ ಅವರಿಗೆ ಬಹಳ ಅಸಮಾಧಾನ ಆಯಿತು. ದೇವತೆಗಳಿಗೆ ಪರಮಾತ್ಮ ರಾಮನಾಗಿ ಕೃಷ್ಣನಾಗಿ ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವನ ಸೇವೆ ಮಾಡಲಿಕ್ಕೆ ಅವತಾರ ಮಾಡುವುದು ದೇವತೆಗಳಿಗೆ ಹಿಂಸೆ ಅಲ್ಲ. ಆದರೆ ಯಾರದ್ದೋ ಶಾಪದಿಂದ ಭೂಮಿಯಲ್ಲಿ ಅವತಾರ ಮಾಡಿದರೆ ಅದು ಅವರಿಗೆ ದುಃಖ. ಹಾಗಾಗಿ ಸ್ವಾಮಿ ತಪ್ಪಾಯಿತು, ಇದು ಸರಿ ಮಾಡ್ರಿ ಅಂತ ಕೇಳಿಕೊಂಡ್ರು. ಆವಾಗ ಅವರೇನು ಹೇಳ್ತಾರೆ, ಮೊದಲು ನೀವು ಕಾಲಯವನ ಅನ್ನುವ ದೈತ್ಯನಲ್ಲಿ ಹುಟ್ಟ್ರಿ, ಆಮೇಲೆ ಕಾಲಯವನೇ ಮುಂದೆ ಕಂಸನಾಗ್ತಾನೆ. ಹಾಗಾಗಿ ಕಂಸನಿಗೆ ನೀವು ಏನಾದರೂ ಕಂಸನಿಂದ ನೀವು ಸಮೃದ್ಧರಾಗಬೇಕು. ಹಾಗಾಗಿ ಆ ಕಂಸನಿಂದ ಸಮೃದ್ಧರಾಗಿ ಕೂಡ್ಲೇ, ಯಾಕೆಂದ್ರೆ ಅವ್ರೇನು ಹೇಳಿದ್ರು, ಕೂಡ್ಲೇ ನಾವು ದೇವಲೋಕಕ್ಕೆ ಬರಬೇಕು. ಆದ್ದರಿಂದ ಹುಟ್ಟಿದ ತಕ್ಷಣ ಏನು ಅಂತ ಕೇಳಿದ್ರೆ ನಾವು ಸಮೃದ್ಧರಾಗಿ ಮೇಲ್ಲೋಕಕ್ಕೆ ಬರಬೇಕು. ಆ ಕಾರಣಕ್ಕೋಸ್ಕರವಾಗಿ ದೇವಕ್ಕೆ 6 ಮಕ್ಕಳನ್ನ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಕಂಸ ಸಂಹಾರವನ್ನ ಮಾಡಿದ. 7ನೇದಾಗಿ ಯಾರಾಗಬೇಕು, ಶೇಷದೇವರು ದೇವಕಿ ಉದರದಲ್ಲಿ ಏನಾಗಿದ್ದಾರೆ, ಸನ್ನಿಧಾನವನ್ನು ಹೊಂದಿದ್ದಾರೆ. ಆವಾಗ ದೇವಕಿ ಉದರದಲ್ಲಿ ಸನ್ನಿಧಾನವನ್ನ ಹೊಂದಿದಾಗ ಏನಾಯಿತು ಅಂತ ಕೇಳಿದ್ರೆ ಬಲರಾಮ ದೇವರಾಗಿ ಅವತಾರ ಮಾಡಬೇಕು. ಶೇಷ ದೇವರು ಸನ್ನಿಧಾನವನ್ನು ಹೊಂದಿದ್ದಾರೆ. ಆ ಸಂದರ್ಭದಲ್ಲಿ ಸಹಸ್ರಕಾರೀಷು ಭವನ್ ಸಮರ್ಥ ಸಹಸ್ರ ನೇತ್ರಾನನ ಪಾಣಿಭಾರ ಇತೀವ ವಿಜ್ಞಾಪಯಿತುಂ ವಿರಿಂಚ ತುತಿಂಸ ಸಂಸುಪ್ತ ಗತಂ ಗತಾರ ಎಂಬುದಾಗಿ ಸಾವಿರಾರು ಕಾರ್ಯಗಳನ್ನು ಮಾಡೋದಕ್ಕೆ ನೀನೇ ಸಮರ್ಥ ಅಪ್ಪ. ಹಾಗಾಗಿ ಇಂತಹ ದೈತ್ಯರ ಸಂಹಾರ, ಭೂಮಿಯ ಭಾರವನ್ನು ಹರಣ ಮಾಡೋದು ನಮ್ಮ ಕಡೆಯಿಂದ ಆಗೋದಿಲ್ಲ. ಭಗವಂತ ನೀನು ಅವತಾರ ಮಾಡಬೇಕು ಅಂತ ಬ್ರಹ್ಮಾದಿ ದೇವತೆಗಳು ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಭೂದೇವಿ ಕೂಡ ಏನು ಮಾಡಿದ್ದಾಳೆ ಅಂದ್ರೆ ತನಗೆ ಭೂಮಿಯ ಭಾರ ಆಗಿದೆ. ಯಾಕೆ ಅಂದ್ರೆ ಅಸಂಖ್ಯ ಪಾಪ ಜಲ ಕೋಟಿ ಭಾಜಾಂ ಅಂತ ಹೇಳ್ತಾರೆ. ಕೋಟಿ ಕೋಟಿ ಸಂಖ್ಯಾಕರಾದ ದೈತ್ಯರು ಬ್ರಹ್ಮದೇವರು, ರುದ್ರದೇವರು, ಪಾರ್ವತಿ ಮೊದಲಾದ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿ ಅವತ್ತೆತ್ವ ವರ, ನಮ್ಮನ್ನು ಯಾರೂ ಸಂಹಾರ ಮಾಡಬಾರದು ಅಂತ ಹೇಳಿ. ಹಾಗಾಗಿ ಬೇರೆ ಯಾರಿಂದಲೂ ಸಮೃದ್ಧರಾಗದೇ ಇರತಕ್ಕಂತಹ ದೈತ್ಯರನ್ನ ಸಂಹಾರ ಮಾಡಲಿಕ್ಕೆ ಭಗವಂತನೇ ಅವತಾರ ಮಾಡಬೇಕು. ಹಾಗಾಗಿ ಬಭೂವ ಗೋರೂಪಧರಾಧರಾಸ ತಮಾರ್ಥ ಭಾರಾಪ ವಿರಿಂಚಿ ದೇವ ನೋಡಿ. ಹಾಗಾಗಿ ವಿರಿಂಚಿ ದೀನಃ ಎಂಬುದಾಗಿ ಹೇಳ್ತಾರೆ ಯಾರು, ವಾದಿರಾಜ ಸ್ವಾಮಿಗಳು. ತನ್ನ ಭಾರವನ್ನ ಹರಣ ಮಾಡಬೇಕು. ಯಾಕೆ ಅಂದ್ರೆ ಪತಿವ್ರತಾನ ಅಪರಕ್ವ ಭಾರ. ದೈತ್ಯರು ಹುಟ್ಟಿ ಏನ್ ಮಾಡ್ತಾರೆ, ದೈತ್ಯರು ಅಂತಾದ ಮೇಲೆ ತಂಪಾಡಿಗೆ ತಾವಿರ್ತಾರೆ ಏನ್ರಿ,
ಯಾವಾಗಲೂ ಧರ್ಮದ್ವೇಷವನ್ನು ಮಾಡ್ತಕ್ಕಂಥವ್ರು. ಆದ್ದರಿಂದ ಅಂತಹ ದೈತ್ಯರ ಭಾರವನ್ನು ಹರಣ ಮಾಡೋದಕ್ಕೆ ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿ ಏನ್ ಮಾಡ್ತಾ ಇದ್ದಾಳೆ, ಬ್ರಹ್ಮಾದಿ ದೇವತೆಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಭೂದೇವಿ ಅವಳಿಗೆ ಕಷ್ಟ ಆಗಿದೆ, ಅವಳೊಬ್ಬರೇ ಹೋಗ್ಲಿಲ್ಲ. ಯಾವತ್ತೂ ದೇವರ ಬಳಿ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ಬಾರ್ದು, ಎಲ್ಲ ಜ್ಞಾನಿಗಳನ್ನ ದೇವತೆಗಳನ್ನ ಕರ್ಕೊಂಡು ಹೋಗ್ಬೇಕು. ಸ್ವಾಮಿಗಳ ಹತ್ರ ಹೋಗಿ ನಮ್ಮ ಊರಿಗೆ ಬರ್ರಪ್ಪ ಒಂದು 10 ದಿವಸ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕಾದ್ರೆ ಒಬ್ಬರೇ ಹೋಗ್ಬಾರ್ದ್ರಿ. 16 ಜನ ಗಣ್ಯರು, ಗೃಹಸ್ಥರು, ವಿದ್ವಾಂಸರು ಸೇರಿ ಹೋಗಿ ಸ್ವಾಮಿಗಳಿಗೆ ಫಲಕಾಣಿಕೆಯನ್ನು ಸಮರ್ಪಣೆ ಮಾಡಿ ಏನ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಬರ್ರಿ ಅಂತ. ಕಾಲ ಬದಲಾಗ್ಯದ್ರಿ, ಬದಲಲ್ಲ, ಬಹಳ ವಿಚಿತ್ರ ಆಗ್ಯದ. ಕೆಲವು ಹುಡುಗರ್ರಿ, ದೊಡ್ಡವ್ರು ಬೇಡ್ರಿ, ಹುಡುಗರು ಹೇಳ್ತಾರೆ, ಆಚಾರ ಸ್ವಾಮಿಗಳನ್ನು ಫೋನ್ ಮಾಡಿದ್ರಿ, ಅರ್ಧ ತಾಸು ನನ್ನ ಜೋಡಿ ಫೋನ್ಯಾಗ ಮಾತಾಡಿದ್ರಿ. ಇಂತಹ ಮೂರ್ಖರಿಗೇನು ಹೇಳ್ಬೇಕ್ರಿ, ಇಂತಹ ಮೂರ್ಖರಿಗೇನು ಹೇಳ್ಬೇಕು. ಆದ್ದರಿಂದ ಆ ಒಂದು ಮಾತನ್ನ ಭಾಗವತ ನಮಗೆ ತಿಳಿಸ್ತಾ ಇದೆ. ಪರಮಾತ್ಮನಿಗೆ ಅವತಾರವನ್ನ ಮಾಡುವ ಕಾಲದಲ್ಲಿ ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿ ಏನ್ ಮಾಡ್ತಾ ಇದ್ದಾಳೆ, ಬ್ರಹ್ಮಾದಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾಳೆ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾರಕ. ನಮ್ಮ ಕಾರ್ಯಕ್ಕೋಸ್ಕರವಾಗಿ ಜ್ಞಾನಿಗಳು ಶಿಫಾರಸು ಮಾಡಿದಾಗ ಏನಾಗುತ್ತೆ, ನಮ್ಮ ಕಾರ್ಯ ಆಗತ್ತೆ. ಅದಕ್ಕೇನೆ ರಾಘವೇಂದ್ರ ಸ್ವಾಮಿಗಳು ಏನ್ ಮಾಡಿದ್ರು, ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಪ್ರಾತಃ ಸಂಕಲ್ಪದಲ್ಲಿ ವಾಯುದೇವರು ಏನಂ ದೀನಂ ಅನಾಥಂ ಶರಣಾಗತಂ ಸಮುದ್ಧರ ಅಂತ ವಾಯುದೇವರು ಶಿಫಾರಸು ಮಾಡಿದ್ರೆ ಭಗವಂತ ನೋಡೋದೇ ಇಲ್ಲ, ಕಣ್ಣು ಮುಚ್ಚಿ ಅವನನ್ನು ಏನು ಮಾಡ್ತಾನೆ, ಉದ್ಧಾರವನ್ನು ಮಾಡ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರವಾಗಿ ಭೂದೇವಿ ಗುರೂಪವನ್ನ ಧಾರಣೆ ಮಾಡಿಕೊಂಡು ಹೋಗಿದ್ದಾಳೆ. ತತಃ ಪ್ರಸನ್ನ ಕರುಣಾಂಬುರಾಶಿ ಸುರಾಂತಮಸ್ವಸ್ಯ ವಿರಿಂಚ ಪೂರ್ವಾನ್ ದರಾಂಗತ ಕ್ಲೇಶ ಭರಂ ವಿಧಾಯ ಸ್ವಕೀಯ ಮಾಯಾಂ ಹರಿರಿತ್ಯವೋಚಿತ್. ದೇವತೆಗಳನ್ನೆಲ್ಲ ಸಮಾಧಾನವನ್ನ ಮಾಡಿದ. ಸಮಾಧಾನವನ್ನ ಮಾಡಿ ಆಯಿತು, ನಾನು ಅವತಾರವನ್ನ ಮಾಡ್ತೀನಿ ಅಂತ ಭಗವಂತ ಅವರಿಗೆ ಮಾತನ್ನ ಕೊಟ್ಟು ಏನು ಮಾಡ್ತಾ ಇದ್ದಾನೆ, ಅವರನ್ನು ಕಳಿಸಿದ. ಆಮೇಲೆ ಶುಕಾಚಾರ್ಯ ಅಂತ ಇದ್ದಾರೆ, ಭಗವಾನಪಿ ವಿಶ್ವಾತ್ಮ ವಿದಿತ್ವ ಕಂಸಜಂಭಯ. ಗೊತ್ತಾಯಿತು ಭಗವಂತನಿಗೆ ಭೂಮಿಯಲ್ಲಿ ಎಂತಹ ಭಾರ ಆಗಿದೆ, ಕಂಸಾದಿ ದೈತ್ಯಗಳು ಎಷ್ಟು ಅಟ್ಟಹಾಸವನ್ನಾಡ್ತಾ ಇದ್ದಾರೆ. ಹಾಗಾಗಿ ಭಾರವನ್ನು ಕಡಿಮೆ ಮಾಡಬೇಕು ಅಂತ ನಾನು ಯದುಕುಲದಲ್ಲಿ ಅವತಾರ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ನಾನು ಮಾಡ್ತೇನೆ ಅಂತ ಭಗವಂತ ಏನ್ ಮಾಡಿದ, ಇಷ್ಟವನ್ನ ಪಟ್ಟಿದ್ದಾನೆ. ಆಮೇಲೆ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ತಾನು ಅವತಾರ ಮಾಡುವಾಗ ಈಗ ಏನಾಯ್ತು, 8 ಅವನು ಅವತಾರ ಮಾಡಬೇಕು. 7 ಯಾರಿದ್ದಾರೆ ಒಳಗಡೆ, ದೇವಕಿ ಗರ್ಭಗುಡಿಯಲ್ಲಿ ಶೇಷದೇವರ ಸನ್ನಿಧಾನವನ್ನು ಹೊಂದಿದ್ದಾರೆ. ಆವಾಗ ಭಗವಂತ ಏನು ಮಾಡಿದ, ತನ್ನ ಮಾಯಾಮಡದಿಯಾದ ಲಕ್ಷ್ಮೀ ದೇವಿಗೆ ಆದೇಶ ಮಾಡಿದ. ದುರ್ಗಾ ರೂಪದಿಂದ ಅವಳು ಈ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಏನು ಆದೇಶ ಮಾಡಿದ, ತ್ವಮೇತ್ಯ ದೇವಕ್ಯುದರಸ್ಥ ಗರ್ಭಂ ನಿದೇಹಿ ರೋಹಿಣ್ಯುದರೇ ಸ್ವಶಕ್ತ್ಯ ಇತೀರತ ತಂ ರಮಣಂ ರಮಾಸ ಪ್ರದಕ್ಷಿಣೀಕೃತ್ಯ ತಥಾ ಕರೋತ್ತತ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನಂತ, ತ್ವಮೇತ್ಯ ದೇವಕ್ಯುದರಸ್ಥ ಗರ್ಭಂ, ಹೇ ಯಾವ ಲಕ್ಷ್ಮೀದೇವಿ, 8 ನಾನು ಅವತಾರ ಮಾಡಲಿಕ್ಕಿದ್ದೇನೆ. 8 ನಾನು ಅವತಾರ ಮಾಡೋದಕ್ಕಿಂತ ಮುಂಚೆ ಅಲ್ಲೇನಿದೆ, 7ನೇ ಗರ್ಭ ಇದೆ. 7ನೇ ಗರ್ಭ ಖಾಲಿ ಆದರೆ ನಾನು 8 ಅವತಾರ ಮಾಡೋದು. ಹಾಗಾಗಿ ಏನು ಮಾಡು, ದೇವಕಿ ಉದರದಲ್ಲಿರುವಂತಹ ಶೇಷದೇವರನ್ನ ಕರ್ಷಣ ಮಾಡಿಬಿಡು. ಕರ್ಷಣ ಮಾಡಿ ರೋಹಿಣಿ ಉದರದಲ್ಲಿ ಸ್ಥಾಪನೆ ಮಾಡು. 8 ನಾನು ಅವತಾರ ಮಾಡು. ಇದೇನು ಮ್ಯಾಜಿಕ್ ರೀ, 7 ಅವರು ಅವತಾರ ಮಾಡಿದ್ರೆ 8 ನೀ ಅವತಾರ ಮಾಡ್ತೀನಿ. ನಿನ್ನೆ 8 ಭಂಗ ಇಲ್ಲೇ ಇಲ್ಲ. ಹೀಗಿರುವಾಗ ಈ ಸರ್ಕಸ್ ಯಾಕಾಯ್ತು, ದ್ರಾವಿಡ ಹಿಂಗು ತುತ್ತು ಹಾಕುವ ಬದಲು ಹಿಂಗ್ ತುತ್ತು ಹಾಕೊಂಡಂಗೆ ಆಯ್ತಲ್ಲ, ಈ ದ್ರಾವಿಡ ಪ್ರಾಣಾಯಾಮ ಮಾಡಿದಂಗೆ ಯಾಕಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ, ಯಶೋದೆ ಹಾಗೂ ನಂದಗೋಪ, ವಸುದೇವ, ದೇವಕಿ ಇವರೆಲ್ಲ ಪರಮಾತ್ಮನನ್ನು ಕುರಿತು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ತಪಸ್ಸು ಮಾಡಿದ್ದಾರೆ. ಏನ್ ತಪಸ್ಸು ಮಾಡಿದ್ರು, ನಿನ್ನಂತಹ ಮಗ ಹುಟ್ಲಿ ಇಲ್ಲ, ನಹರೇ ಪರಮೋ ನಹರೇ ಸದೃಶ, ನಾನೇ ಅವತಾರವನ್ನ ಮಾಡಬೇಕು. ಹಾಗಾಗಿ ಭಗವಂತ ಅವರು ತಪಸ್ಸಿಗೆ ಒಲಿದು ಏನು ಮಾಡಿದ, ನಾನೇ ನಿಮ್ಮಲ್ಲಿ ಅವತಾರವನ್ನ ಮಾಡುತ್ತೇನೆ ಅಂತ ಹೇಳಿ ದೇವಕಿಯಲ್ಲಿ ಕೃಷ್ಣನಾಗಿ ಅವತಾರವನ್ನ ಮಾಡಿದ. ಆಮೇಲೆ ಯಶೋದೆ ಮನೆಯಲ್ಲಿ ಬೆಳೆದು ಬಾಲಲೀನ ಮೂಲಕವಾಗಿ ಅವಳಿಗೂ ಏನು ಮಾಡಿದ, ಆನಂದವನ್ನು ಕೊಟ್ಟ. ಹಾಗಾಗಿ ಏನಾಯಿತು, ದೇವಕಿ ನಂದನ ಅನಿಸ್ಕೊಂಡ, ಯಶೋಧ ನಂದನಂತೂ ಅನಿಸ್ಕೊಂಡ. ಹಾಗಾಗಿ ಅವ್ರಿಗೇನು ಮಾಡಿದ, ತಾಯಿತನದ ಸುಖವನ್ನು ಕೊಟ್ಟ. ಅವರೆಲ್ಲ ನಾ ಕೃಷ್ಣನ್ ತಾಯಂದರು ಅಂತ ಹೇಳ್ಕೊಂಡು ಒಳ್ಳೆ ಚಂದಾಗಿ ಗಂಭೀರ್ಯದಿಂದ ತಿರುಗಾಳಿಗೆ ಶುರು ಮಾಡಿದರು. ಹಾಗೆ ಇನ್ನೊಬ್ಬಳಿದಾಳ ಕೃಷ್ಣನ ಭಕ್ತಳು ಯಾರು, ಇನ್ನೊಬ್ಬಳು ರೋಹಿಣಿ. ವಸುದೇವನ 13 ಜನ ಪತ್ನಿಯರಲ್ಲಿ ರೋಹಿಣಿ ಒಬ್ಬಳು. ಆ ರೋಹಿಣಿಯು ಕೂಡ ಏನು ಮಾಡಿದ್ಲು ಅಂತ ಕೇಳಿದ್ರೆ ತಪಸ್ಸು ಮಾಡಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ
ನನಗೂ ಅನುಗ್ರಹ ಮಾಡು. ಅವರಿಬ್ಬರಿಗೆ ಹೆಂಗೆ ನೀನು ಅನುಗ್ರಹ ಮಾಡಿದ್ದೀಯಾ, ನಾನು ಕೂಡ ನಿನ್ನ ತಾಯಿ ಅನಿಸ್ಕೊಳ್ಬೇಕು, ನನಗೆ ಅನುಗ್ರಹ ಮಾಡು ಅಂತ. ಸರಿ, ಯಾವಾಗ ಕೃಷ್ಣ ಏನು ಮಾಡಿದ? ಆಯಿತು ಅಂತ. ಮತ್ತೆ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಭಕ್ತವಶ ಆಯಿತು ಅಂದು ಬಿಟ್ಟ. ಆಯಿತು ಅಂದೇನು ಮಾಡಿದ? ಅನುಗ್ರಹವನ್ನ ಮಾಡೋದಕ್ಕೋಸ್ಕರವಾಗಿ ಹೇಳಿದ. ಏನಂತ? ಹೇ ದುರ್ಗಾದೇವಿ, ನೀನು 7ನೇದನ್ನು ಏನು ಮಾಡು? ಕರ್ಷಣ ಮಾಡು. ಕರ್ಷಣ ಮಾಡಿ ರೋಹಿಣಿ ಉದರದಲ್ಲಿ ಸ್ಥಾಪನೆಯನ್ನು ಮಾಡುವಂತ. ಅಲ್ಲ, ಹಿಂಗ್ಯಾಕೆ? ಇದರಲ್ಲಿ ಔಚಿತ್ಯ ಏನಿದೆ? ರೋಹಿಣಿ ಉದರದಲ್ಲಿ ಇಲ್ಲಿ ಇರುವಂತಹ ಆ ಗರ್ಭವನ್ನ ಶೇಷದೇವರನ್ನ ರೋಹಿಣಿ ಉದರದ ಸ್ಥಾಪನೆ ಮಾಡಿದ್ರೆ ಅವಳಿಗೆ ಹಂಗೆ ತಾಯಿತನದ ಸುಖ ಕೊಟ್ಟಂತೆ ಆಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ ಏನಂತ? ರೋಹಿಣಿಯ ಉದರದಲ್ಲಿ ಶೇಷದೇವರು ಒಬ್ಬರೇ ಅವತಾರ ಮಾಡಿಲ್ಲ. ಶೇಷದೇವರಲ್ಲಿ ಪರಮಾತ್ಮ ಶುಕ್ಲಕೇಶ ಅನ್ನುವ ರೂಪದಿಂದ ಇದ್ದಾನೆ. ಹಾಗಾಗಿ ಶುಕ್ಲಕೇಶ ರೂಪದಿಂದ ಅವಳಲ್ಲಿ ಇರೋದರಿಂದ ಅವಳಿಗೂ ಕೂಡ ಒಂದು ರೀತಿಯಾದ ತಾಯಿತನದ ಸುಖವನ್ನ ಕೊಟ್ಟಂತೆ ಆಯಿತು. ಇನ್ನೊಂದು ಎಡಿಷನಲ್ ಅನುಗ್ರಹ ಮಾಡಿದ್ರ, ಒಂದು ಕೊಟ್ಟರೆ ಇನ್ನೊಂದು ಫ್ರೀ ಅಂತ ಕೊಡ್ತಾರ ನೋಡ್ರಿ. ಹಂಗ ಇನ್ನೊಂದು ಅನುಗ್ರಹ ಮಾಡಿದ. ಏನು ಅಂತ ಕೇಳಿದ್ರೆ, ನಿನ್ನ ಹೆಸರಿನ ನಕ್ಷತ್ರದಲ್ಲಿ ಅವತಾರ ಮಾಡಿದ್ದೀನಿ ಅಂತ ಹೇಳಿ. ನಿನ್ನ ಹೆಸರಿನ ನಕ್ಷತ್ರ ಏನು? ರೋಹಿಣಿ ನಕ್ಷತ್ರ. ಹಂಗಾಗಿ ರೋಹಿಣಿ ನಕ್ಷತ್ರ ಬರೋ ತನಕ ಕಾಯ್ಬೇಕು ನೋಡ್ರಿ. 8 ಆದ್ರೂ ಕಾಯ್ಬೇಕು, 10 ಆದ್ರೂ ಕಾಯ್ಬೇಕು. ರೋಹಿಣಿ ನಕ್ಷತ್ರ ಬರೋ ತನಕ ಕಾಯ್ತೀನಿ ಅಂತ. ಮುಂದಿನ ವರ್ಷ ಏನೋ ಇಲ್ಲ ಅಂತ ನೋಡ್ರಿ. ಮುಂದಿನ ವರ್ಷ ಪ್ರಾತಃಪಾರಣೆ ಅದ ಅಂತ. ಸರಿನಾ? ಭಾಳ ಚಲೋ ಆಯ್ತು. ಸರಿನಾ? ಆದ್ದರಿಂದ ನಿನ್ನ ಹೆಸರಿನ ನಕ್ಷತ್ರದಲ್ಲಿ ಅವತಾರವನ್ನು ಮಾಡುತ್ತೇನೆ ಅಂತ ಭಗವಂತ ಅನುಗ್ರಹ ಮಾಡಿದ. ಅದಕ್ಕೋಸ್ಕರವಾಗಿ ಭಗವಂತನ ದಿವ್ಯವಾದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ವಿಷಯ ತಿಳ್ಕೊಡ್ರಿ ಅಂತಾರೆ ಆಚಾರ್ಯರು ತಾತ್ಪರ್ಯದಲ್ಲಿ. ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನಿಲ್ಲ, ಭೇದ ಇಲ್ಲ. ಶ್ರುತಿ ಹೇಳ್ತಾ ಇದೆ ಅದನ್ನ. ನೇಹ ನಾನಾಸ್ತಿ ಕಿಂಚನ. ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ಅಷ್ಟೇ ಅಲ್ಲ, ಪರಮಾತ್ಮನಲ್ಲಿ ಏನು ಸಾಮರ್ಥ್ಯ ಇದೆಯೋ ಅದು ಅವನ ಅವಯವಗಳಲ್ಲೂ ಇದೆ. ಇದು ವಿಶೇಷ. ಪರಮಾತ್ಮನಲ್ಲಿ ಸಾಮರ್ಥ್ಯ ಇದೆ, ಅವನ ಕೈಯಲ್ಲಿ, ಅವನ ಕಾಲಿನಲ್ಲಿ, ಅವನ ಆಭರಣ ಇವುಗಳಲ್ಲಿ ಏನು ಅಂತ ಕೇಳಿದ್ರೆ ಆ ಸಾಮರ್ಥ್ಯ ಇದೆ. ಹಾಗಾಗಿ ಪರಮಾತ್ಮನ ಶುಕ್ಲಕೇಶ ಅದು ಯಾರಲ್ಲಿ ಇದೆ? ಪರಮಾತ್ಮನ ಒಂದು ಅವತಾರ ಶುಕ್ಲಕೇಶ, ಬಿಳಿಯ ಕೂದಲು, ಅದು ಏನು? ಅದು ಜ್ಞಾನಾನಂದಾತ್ಮಕವಾದದ್ದು. ಅದು ಬಲರಾಮ ದೇವರಲ್ಲಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಬಲರಾಮ ದೇವರಲ್ಲಿ ವಿಶೇಷವಾದ ಸಾಮರ್ಥ್ಯ, ವಿಶೇಷವಾದ ರೂಪ, ವಿಶೇಷವಾದ ಬಲ, ತೇಜಸ್ಸು, ಓಜಸ್ಸು ಎಲ್ಲ ಬಲರಾಮ ದೇವರಿಗಿದೆ. ಯಾಕಿದೆ ಅಂತ ಕೇಳಿದ್ರೆ, ಬರೀ ಶೇಷದೇವರಲ್ಲ ಅವರು, ಅಲ್ಲಿ ಪರಮಾತ್ಮನ ಶುಕ್ಲಕೇಶ ಅಂತ ಒಂದು ರೂಪ ಇದೆ ಅನ್ನೋದಕ್ಕೋಸ್ಕರವಾಗಿ ಅವರಿಗಂತ ಒಂದು ಪ್ರಾಬಲ್ಯ ಅನ್ನೋದು ಬಂದಿದೆ. ಅದನ್ನೇ ನಾವು ತಿಳ್ಕೊಳ್ಬೇಕು. ಯದ್ಯದ್ ವಿಭೂತಿಮತ್ ಸತ್ವಂ ಅಂತ ಗೀತೆಯಲ್ಲಿ ಹೇಳ್ತಾನೆ. ಎಲ್ಲೆಲ್ಲಿ ವಿಶೇಷತೆ ಇದೆ ಅಲ್ಲಿ ನಾನಿದ್ದೇನೆ ಅಂತ ಹೇಳ್ತಾನೆ. ವಿಭೂತಿ ರೂಪದಿಂದ ನಾನಿದ್ದೇನೆ ಅಂತ. ಹಾಗಾಗಿ ಭಗವಂತ ಅವರಲ್ಲಿ ಶುಕ್ಲಕೇಶ ರೂಪದಿಂದ ಇದ್ದಾನೆ. ಹಾಗಾದ್ರೆ ಕೃಷ್ಣಾವತಾರ ಏನು ಅಂತ ಕೇಳಿದ್ರೆ, ಮೂಲ ರೂಪಿಯಾದ ಪರಮಾತ್ಮನ ಕೃಷ್ಣಕೇಶವೇ ಕೃಷ್ಣ ಅವತಾರ. ಆಚಾರ್ಯರು ಇದನ್ನು ಭಾಗವತ ತಾತ್ಪರ್ಯ ಹಾಗೂ ಮಹಾಭಾರತ ತಾತ್ಪರ್ಯದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಸಾಮರ್ಥ್ಯ ಏನು ಅನ್ನೋದನ್ನು ಈ ಅವತಾರದ ಮೂಲಕವಾಗಿ ತಿಳ್ಕೊಂಬೇಡಿ. ಒಂದು ಕೂದಲು ಬಲರಾಮ ದೇವರಲ್ಲಿ ಪ್ರವೇಶ ಆಯಿತು, ಇನ್ನೊಂದು ಕೂದಲು ಏನಾಯಿತು? ಕೃಷ್ಣಕೇಶ ಸ್ವತಃ ಕೃಷ್ಣನಾಗಿ ಅವತಾರವನ್ನು ಮಾಡಿದ. ಇದೇ ಕೃಷ್ಣಾವತಾರ ಅನ್ನೋ ಅಪೂರ್ವವಾದ ಸಂಗತಿಯನ್ನ ಶ್ರೀಮದ್ ಆಚಾರ್ಯರು ಅಲ್ಲದೆ ಬೇರೆ ಯಾರೂ ಕೂಡ ಇದನ್ನು ಹೇಳಿಲ್ಲ. ಇದನ್ನೇ ಮುಂದೆ ಯಾರು ಅಂತ ಕೇಳಿದ್ರೆ ವ್ಯಾಖ್ಯಾನಕಾರರು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೃಷ್ಣ ಚಾರಿತ್ರ್ಯ ಮಂಜರಿ ಹಾಗೂ ರುಕ್ಮಿಣೀಶ ವಿಜಯ ಮೊದಲಾದ ಗ್ರಂಥಗಳಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸರಿ, ಅವಾಗ ಏನಾಯಿತು? ಶೇಷದೇವರ ಅವತಾರ ಆಯಿತು. ಇನ್ನು 8 ಭಗವಂತ ಬರಬೇಕು. ಅದಕ್ಕೆ ವಾದಿರಾಜರು ಒಂದು ಕಾರಣ ಕೊಡ್ತಾರೆ. ಏನಂತ? ಆ ಶೇಷದೇವರ ಗರ್ಭವನ್ನ, ಶೇಷದೇವರನ್ನ ಆಚೆ ತಳ್ಳಿ ಹಾಕಿದ್ದು, ಅಲ್ಲಿ ಇರಿಸೋದು ಏನಾಯಿತು? ಕರ್ಷಣ ಮಾಡಿದ್ದರಿಂದ ಸಂಕರ್ಷಣ ಅಂತಾಯಿತು. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ಯಾಕೆ ಮೊದಲು ಶೇಷದೇವರಲ್ಲಿ ಇದ್ರು ಅಂತ ಕೇಳಿದ್ರೆ, ನ ಗರ್ಭವಾಸ ಮಮ ನಿರ್ಮಲಸ್ಯ ತ್ಯದೋ ಬೋಧಾನ್ ಬೋಧಯಿತುಂ ಹೃದೇವ ಪಣೀಶ್ವರಂ ಗರ್ಭಗತಂ ವಿದಾಯ ಪುನಃ ಸ್ವಯಂ ಸನ್ನಿಹಿತೋ ಬಭೂವ ಅಂತ ಹೇಳ್ತಾರೆ ವಾದರಾಜರು. ಬಹಳ ಸಿದ್ಧಾಂತವನ್ನು ಬಹಳ ಮಾರ್ಮಿಕವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ನಗರ್ಭವಾಸ ಮಮ ನಿರ್ಮಲಸ್ಯ, ನಿರ್ಮಲನಾಗಿರತಕ್ಕಂತಹ ನನಗೆ ಗರ್ಭವಾಸಾದಿ ದೋಷಗಳು ಇಲ್ಲ ಅಂತ ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಏನ್ ಮಾಡಿದೆ? ಮೊದಲು ಗರ್ಭಶುದ್ಧಿ,
ಒಬ್ಬ ರಾಜ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಚತುರಂಗಬಲ ಸೈನ್ಯ ಹೋಗಿ ಎಲ್ಲ ಮೊದಲು ತಯಾರಿ ಮಾಡಿದ ಮೇಲೆ ರಾಜ ಹೋಗ್ತಾನೆ. ಇವರ ರಾಜಾದಿ ರಾಜ ಅಂದ ಮೇಲೆ ಆ ಗರ್ಭದಲ್ಲಿ ಪ್ರವೇಶ ಮಾಡಲ್ಲ ಇವನು. ಗರ್ಭವಾಸ ದುಃಖ ಇಲ್ಲ ಇವನಿಗೆ. ಸನ್ನಿಧಾನ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಸನ್ನಿಹಿತೋ ಬಭೂವ. ಸನ್ನಿಧಾನವನ್ನು ಹೊಂದಬೇಕಾದ್ರೂ ಕೂಡ ಅಲ್ಲಿ ಗರ್ಭಶುದ್ಧಿ ಆಗಬೇಕು. ಹಾಗಾದ್ರೆ ಶೇಷದೇವರಂಥವ್ರು ಹೋಗಿ ಅಲ್ಲಿ ಗರ್ಭಶುದ್ಧಿಯನ್ನ ಮಾಡಿದ ಮೇಲೆ ನಾನು ಹೋಗ್ತೇನೆ ಅಂತ ಹೊರಡ್ತಾ ಇದ್ದಾನೆ. ಇದರ ಜೊತೆಗೆ ಇನ್ನೊಂದು ಮಹತ್ವದ ಸಂಗತಿಯನ್ನು ತಿಳ್ಕೊಳ್ಬೇಕು. ಏನು ಅಂದ್ರೆ, ಮುಖ್ಯ ಪ್ರಾಣದೇವರಿಗೆ ಬ್ರಹ್ಮವಾಯುದೇವರಿಗೇನೆ ಗರ್ಭವಾಸಾದ ದೋಷಗಳಿಲ್ಲ. ಹೇಮ ಕಚ್ಚುಟ ಉಪವೀತ ದರಿಪ ಮಾರುತ ಅಂತ ವಿಜಯದಾಸರು ಆ ಮುಖ್ಯ ಪ್ರಾಣದೇವರು ಹನುಮಂತನಾಗಿ ಅವತಾರ ಮಾಡುವಾಗ ಬಂಗಾರದ ಗೋಪಿನ ಯಜ್ಞೋಪವೀತಗಳಿಂದ ಸಹಿತರಾಗಿ ಚತುರ್ಭುಜಗಳಿಂದ ಸಹಿತರಾಗಿ ಏನು ಮಾಡ್ತಾರೆ, ಅವತಾರವನ್ನ ಮಾಡಿದ್ದಾರೆ ಅಂತ ನಿರೂಪಣೆಯನ್ನ ಮಾಡ್ತಾರೆ. ಅಂದ ಮೇಲೆ ಏನಿಲ್ಲ, ಭಗವಂತನಿಗೆ ವಾಯುದೇವರಿಗೇನೆ ಗರ್ಭವಾಸಾದ ದೋಷಗಳಿಲ್ಲ ಅಂದ ಮೇಲೆ ಭಗವಂತನಿಗೆ ಇಲ್ಲ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸರಿ, ಹೀಗೆ ಭಗವಂತೇನಾದ ಗರ್ಭದಲ್ಲಿ ಯಾವ ದೋಷಗಳು ಇಲ್ಲ, ಗರ್ಭವಾಸ ದೋಷ ಭಗವಂತನಿಗಿಲ್ಲ ಅನ್ನೋದಕ್ಕೋಸ್ಕರವಾಗಿ ಸನ್ನಿಹಿತೋ ಬಹುವ, ಸನ್ನಿಧಾನವನ್ನು ಹೊಂದಿದ. ಆವಾಗ ದೇವಕಿಯ ಗರ್ಭಗುಡಿಯಲ್ಲಿ ಸನ್ನಿಧಾನವನ್ನು ಹೊಂದಿದ ಆ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದನ್ನ ಭಾಗವತೇನು ಹೇಳ್ತಾ ಇದೆ, ಗರ್ಭಸ್ತುತಿ ಅಂತ ಹೇಳ್ತಾ ಇದೆ. ಆ ಗರ್ಭಸ್ತುತಿಯನ್ನ ಮಾಡಿದರೆ, ಕೇಳಿದರೆ, ನಾವು ಶ್ರವಣ ಮಾಡಿದರೆ ತಿರ್ಗಾ ನಮಗೆ ಗರ್ಭವಾಸಾದಿ ದುಃಖಗಳು ದೋಷಗಳು ಬರೋದಿಲ್ಲ ಎಂಬುದಾಗಿ ಅನುಸಂಧಾನವನ್ನ ಮಾಡಿಕೊಳ್ಳಬೇಕು ಅಂತ ಶುಕಾಚಾರ್ಯ ಹೇಳ್ತಾರೆ. ಹಾಗಾದ್ರೆ ಏನು, ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋ ಸೋದ್ವಿಪಲಸ್ತ್ರಿಮೂಲಃ ಚತುರಸಃ ಪಂಚಶಿಪಃ ಷಡಾತ್ಮ ಸಪ್ತತ್ವಕ ಅಷ್ಟವಿಟಪಃ ದಶಚ್ಛದಃ ನವಾಕ್ಷಃ ದಶಚ್ಛದಃ ದ್ವಿಗಗಃ ಆದಿವೃಕ್ಷಃ ಎಂಬುದಾಗಿ ಬ್ರಹ್ಮಾದಿ ದೇವತೆಗಳು ಭಗವಂತನ ಸ್ತೋತ್ರ ಮಾಡ್ತಾರೆ. ಶುಕಾಚಾರ್ಯ ಅಂತಾರೆ, ಈ ಮಹಿಮೆಯಿಂದಲೇ ತಿಳ್ಕೊಂಡ್ಬಿಡ್ರಿ, ಅವನು ಸರ್ವಜ್ಞ ಅವತಾರ ಸ್ವರೂಪಿ ಅಂತ. ಯಾರಾದರೂ ಒಬ್ಬ ವ್ಯಕ್ತಿಗಳು ಹುಟ್ಟುವಾಗ ಯಾರಾದರೂ ಬಂದು ಗರ್ಭಸ್ತುತಿಯನ್ನು ಮಾಡ್ಯಾರೇನ್ರಿ, ಹುಟ್ಟಿದ್ರೆ ಸಾಕ. ಈಗಂತೂ ಹುಟ್ಟಿದ್ರೆ ಸಾಕಾಗಿರ್ತದೆ. 7ಕ್ಕೆ ಹುಡ್ತಾವ, 8ಕ್ಕೆ ಹುಡ್ತಾವ, 9ಕ್ಕೆ ಹುಟ್ಟೋದಂತೂ ಕಮ್ಮಿನೇ. ಹುಟ್ಟಿದ ತಕ್ಷಣ ತಾಯಿ ಮಕ್ಕಳನ್ನು ಬೇರೆ ಮಾಡಿ ಒಯ್ದು ಆಕ್ಸಿಜನ್ ಏನ್ ಮಾಡ್ತಾರೆ, ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಹುಟ್ಟಿದ್ರೂ ಸಾಕಾಗಿರುತ್ತದೆ. ಹಾಗಿರುವಾಗ ನಮ್ಮ ಸ್ವಾಮಿ ಏನ್ ಮಾಡಿದ್ದಾನೆ, ದೇವಕಿಯ ಗರ್ಭಗುಡಿಯಲ್ಲಿ ಸನ್ನಿಧಾನವನ್ನು ಹೊಂದಿದಾಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಗರ್ಭಸ್ತುತಿಯ ಮೂಲಕವಾಗಿ ಸ್ತೋತ್ರ ಮಾಡ್ತಾರೆ. ಅಂದ ಮೇಲೆ ಬ್ರಹ್ಮದೇವರು ಯಾರು ಸ್ತೋತ್ರ ಮಾಡ್ತಾರ, ತನಗಿಂತ ಉತ್ತಮರ ಸ್ತೋತ್ರ ಮಾಡ್ತಾರೋ ತಮಗಿಂತ ಕೆಳಗಿನವರ ಸ್ತೋತ್ರವನ್ನು ಮಾಡ್ತಾರೋ. ಬ್ರಹ್ಮದೇವರ ಸ್ತೋತ್ರವನ್ನು ಮಾಡಿದ್ದಾರೆ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗಿಂತ ಉತ್ತಮ, ಬರೀ ಉತ್ತಮ ಅಲ್ಲ, ಸರ್ವೋತ್ತಮ, ಪುರುಷೋತ್ತಮ, 5 ವರ್ಷದ ಸರ್ವೋತ್ತಮ ಅಲ್ಲ, ಸಾರ್ವಕಾಲಿಕ ಸರ್ವೋತ್ತಮ ಅಂತಹ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳೇನು ಮಾಡ್ತಾರೆ, ಸ್ತೋತ್ರವನ್ನು ಮಾಡ್ತಾರೆ. ಆದ್ದರಿಂದ ದಶಾವತಾರಗಳಲ್ಲಿ ಕೃಷ್ಣಾವತಾರ 8ನೇ ಅವತಾರ. ಅವನ ಅವತಾರ ಮಾಡಿದ್ದು ಕೂಡ ಏನು ಅಂತ ಕೇಳಿದ್ರೆ, ಅವತಾರ ಮಾಡಿದ್ದು ಕೂಡ ಅಷ್ಟಮಿ ದಿವಸ ಅವತಾರ ಮಾಡಿದ್ದಾನೆ. 8 ಆಯ್ಕೆ ಮಾಡಿಕೊಂಡ. ಹಾಗಾಗಿ ರಾಮಾವತಾರದ ಸಂಖ್ಯೆ 7 ಆದರೆ ಕೃಷ್ಣಾವತಾರದ ಸಂಖ್ಯೆ ಏನು ಅಂದ್ರೆ 8. ಹಾಗಾಗಿ ಅಷ್ಟಮಿ ಅವತಾರ ಮಾಡಿದ. ದಶಾವತಾರಗಳಲ್ಲಿ ಕೃಷ್ಣಾವತಾರ 8ನೇ ಅವತಾರ. ಯಾಕೆ 8 ಆಯ್ಕೆ ಮಾಡಿಕೊಂಡಿದ್ದ? ಅವನು ಕರ್ತುಂ ಅಕೃತುಂ ಅನ್ಯಥಾ ಕರ್ತುಂ 9 ಅವತಾರ ಮಾಡಿದ್ರು ಅವನಿಗೆ ಏನೂ ಫರಕ್ ಆಗ್ತಾ ಇರಲಿಲ್ಲ, ವ್ಯತ್ಯಾಸ ಆಗ್ತಾ ಇರಲಿಲ್ಲ. 8 ಯಾಕೆ ಅವತಾರ ಮಾಡಿದ ಅಂದ್ರೆ ಜಗತ್ತಿಗೆ 8 ಅವಶ್ಯಕತೆ ಇದೆ ಅನ್ನೋದಕ್ಕೋಸ್ಕರವಾಗಿ 8ನೇ ಅವತಾರವನ್ನ ಆಯ್ಕೆ ಮಾಡಿಕೊಂಡ ಭಗವಂತ. ಯಾವುದು? 8ಕ್ಕೆ ನಾನೇ ಕಾರಣ, ನಾನಿಲ್ಲದೆ 8 ಆಗೋದಿಲ್ಲ. ಯಾವುದು? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ 8 ಭಗವಂತನಿಂದಲೇ ಆಗ್ತವೆ ಅನ್ನೋದನ್ನು ತಿಳಿಸೋದಕ್ಕೆ ಕೃಷ್ಣಾವತಾರ 8ನೇ ಅವತಾರ. ಯಾಕೆಂದ್ರೆ ನಮಗೆ ಭಗವಂತನ ಸಾವಿರಾರು ಅವತಾರಗಳಲ್ಲಿ ನಮಗೆ ತೀರಾ ಹತ್ತಿರವಾದ, ಎಲ್ಲರಿಗೂ ಸಹಜವಾಗಿ ನೆನಪಿಡುವಂತಹ 2 ರೂಪ ಅಂದ್ರೆ ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರ. ಮತ್ಸ್ಯಾವತಾರ ಯಾವಾಗುತ್ತೋ, ಯಾವ ತಿಂಗಳದೊಳಗಾಗ್ತದೋ, ಕೂರ್ಮಾವತಾರ ಯಾವಾಗುತ್ತೋ ಏನೋ ನಮಗೆ ಗೊತ್ತೇ ಇಲ್ಲ. ಪುರಾಣ ಕೇಳ್ತೀವಿ ಅಂತ ಹೇಳಿ ದ್ವಾದಶಿ ವಾಮನ ಜಯಂತಿ ಅಂತ ಒಂದು ಗೊತ್ತದ. ಆಮೇಲೆ ವೈಶಾಖ ಮಾಸದೊಳಗೆ ಯಾರು ಕುಲಧರ್ಮ ಇರ್ತದೋ ಅವರು ನರಸಿಂಹ ಜಯಂತಿ. ಅದು ಬಿಟ್ರೆ
ಎಲ್ಲರಿಗೂ ಯಾವಾಗಲೂ ನೆನಪಾಗುವುದು ಯಾವುದು ಅಂತ ಹೇಳಿದ್ರೆ ರಾಮಕೃಷ್ಣಾದಿಗಳು. ಆದ್ದರಿಂದ ಭಗವಂತ ಜಗತ್ತಿಗೆ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷಗಳು ಆ ಭಗವಂತನಿಂದಲೇ ಆಗ್ತವೆ ಅನ್ನೋದಕ್ಕೋಸ್ಕರವಾಗಿ 8 ಭಗವಂತ ಆಯ್ಕೆ ಮಾಡಿಕೊಂಡ. ಆಮೇಲೆ 8 ಭಗವಂತನ ಸ್ವರೂಪ, ಅವನ ವ್ಯೂಹ ರೂಪ ಯಾವುದು ಅಂತ ಕೇಳಿದ್ರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅನ್ನುವಂತಹ 8 ವ್ಯೂಹ ರೂಪಗಳು ಜಗತ್ತಿನ ಸೃಷ್ಟ್ಯಾಧಿಕಾರಿಗಳಲ್ಲಿ ಏನಾಗಿದ್ದಾವೆ, ತೊಡಗಿದ್ದಾವೆ. ಹಾಗಾಗಿ ಪರಮಾತ್ಮನ ಸಂಖ್ಯೆ ಏನು ಅಂತ ಕೇಳಿದ್ರೆ 8 ಎಂಬುದಾಗಿ ಹೇಳ್ತಾರೆ. ಆಮೇಲೆ ಓಂಕಾರ ಇದೆಯಲ್ಲ, ಓಂಕಾರದ ಅರ್ಥವ್ಯಾಪ್ತಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಕಳ, ಶಾಂತ, ಅತಿಶಾಂತ ಎಂಬುದಾಗಿ ಓಂಕಾರದ 8 ಅಕ್ಷರಗಳು ಅವನ ಮಹಿಮೆಯನ್ನೇ ಹೇಳ್ತವೆ. ಯಾವುದವನ ಮಹಿಮೆ ಹೇಳುವುದಿಲ್ಲ. ನಾಮಾನಿ ಸರ್ವಾಣಿ ಯಮಾವಿಶಂತಿ. ಏನು ಪ್ರಪಂಚದಲ್ಲಿ ಸಂಸ್ಕೃತ ಸಾಹಿತ್ಯ ಯಾವುದೇ ಒಂದು ಅಕ್ಷರ ವರ್ಣಮಾನೆಗಳು ಅಂತಿದೆ, ಅದೆಲ್ಲ ಪರಮಾತ್ಮನ ಮಹಿಮೆಯನ್ನೇ ಹೇಳುತ್ತೆ. ಹಾಗಾಗಿ ಅಕ್ಷರಗಳಿಗೆ ಪರಮಾತ್ಮನನ್ನ ವರ್ಣನೆ ಮಾಡುವ ವರ್ಣ ಸಮೂಹಗಳಿಗೆ ಏನಂತ ಹೆಸರಿದೆ? ಅಕ್ಷರ ಅಂತ ಹೆಸರಿದೆ. ಇಂಗ್ಲಿಷ್ನಲ್ಲಿ ನೀವು ಆಲ್ಫಾಬೆಟ್ ಅಂತ ಕರ್ಕೊರ್ಬೇಕಂತ. ಆದರೆ ಸಂಸ್ಕೃತ ಹಾಗೂ ಕನ್ನಡದಲ್ಲಿ ನಾವೇನು ಮಾಡ್ತೀವಿ? ಅಕ್ಷರ ಅಂತ ಹೇಳ್ತೀವಿ. ಅಕ್ಷರ ಅಂದ್ರೆ ಏನು? ಪರಮಾತ್ಮನಿಗೂ ನಾಶ ಇಲ್ಲ. ಅಕ್ಷರ ಅಂದ್ರೆ ನಾಶ. ಪರಮಾತ್ಮನ ಮಹಿಮೆ, ಗುಣ, ಅವತಾರಗಳಿಗೂ ನಾಶ ಇಲ್ಲ. ಅಂದಮೇಲೆ ಅಕ್ಷರಗಳಿಗೆ ಅಕ್ಷರ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅವನನ್ನ ವರ್ಣನೆ ಮಾಡುವ ಅಕ್ಷರಗಳು ನಾಶ ಇಲ್ಲ. ಯಾಕೆ? ಕೃತಯುಗದಲ್ಲಿ ಮಾತ್ರ ಅಕ್ಷರ ಇತ್ತು, ಕಲಿಯುಗದಲ್ಲಿ ಅಕ್ಷರ ಇಲ್ಲ ಅಂತ ಹೇಳ್ತೀರಿ ನೀವು. ಯಾವ ಅ ಆ ಇ ಕ ಖ ಗ ಘ ಕೃತಯುಗದಲ್ಲಿ ಇತ್ತು ಆ ಅಕ್ಷರಗಳು, ಆ ವರ್ಣ ಸಮೂಹಗಳು, ಏಕಾಶತ್ ಪಂಚಶತ್ ವರ್ಣಗಳು ಕಲಿಯುಗದಲ್ಲೂ ಇದ್ದಾವೆ. ಆದ್ದರಿಂದ ನಾಶ ಇಲ್ಲದೆ ಇರೋ ಭಗವಂತನನ್ನ ತಿಳಿಸೋದಕ್ಕೆ ಅಕ್ಷರ ಅಂತ ಭಗವಂತ ಇದ್ದಾನೆ ಅನ್ನೋದನ್ನ ನಾಶ ಇಲ್ಲದೆ ಇರುವ ಅಕ್ಷರಗಳು ಕೂಡ ಏನು ಮಾಡ್ತವೆ? ಅವುಗಳಿಗೆ ಹೆಸರು ಬಂದದ್ದೇನು? ಅಕ್ಷರ ಎಂಬುದಾಗಿ. ಆದ್ದರಿಂದ ಓಂಕಾರ, ಓಹೋ ಕೃತಯುಗದಲ್ಲಿ ಮಾತ್ರ ಓಂಕಾರದಲ್ಲಿ, ಕಲಿಯುಗದಲ್ಲಿ ಓಂಕಾರ ಇಲ್ಲ ಅಂತ ಯಾರು ಹೇಳ್ಯಾರೇನೋ? ಇಲ್ಲ. ಹಾಗಾಗಿ ಓಂಕಾರದ ಅರ್ಥವ್ಯಾಪ್ತಿ ಯಾವುದು ಅಂತ ಹೇಳಿದ್ರೆ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಕಳ, ಅತಿಶಾಂತ ಅನ್ನುವಂತಹದ್ದು. ಹಾಗಾಗಿ ಈ 8 ಅವನಿಂದಲೇ ಆಗತ್ತೆ, ಅವನ ಮಹಿಮೆಯನ್ನ ಹೇಳುತ್ತೆ. ಅವನ ಮಹಿಮೆಯನ್ನ ಹೇಳದೇ ಇರುವುದು ಯಾವುದೂ ಇಲ್ಲ. ಆದ ಮೇಲೆ 8 ನಾವು ಗಾಯತ್ರಿ ಮಂತ್ರ ಜಪ ಮಾಡ್ತೇವೆ. 10 ಗಾಯತ್ರಿ ಜಪ ಮಾಡಿದರೆ 30 ಅಷ್ಟಾಕ್ಷರ ಮಂತ್ರ. ಓಂ ನಮೋ ನಾರಾಯಣಾಯ ಓಂ ಅನ್ನುವಂತಹ ಅಷ್ಟಾಕ್ಷರ ಮಂತ್ರ 10 ಮಾಡಿದರೆ 30, 100 ಮಾಡಿದರೆ 300, 1000 ಮಾಡಿದರೆ 3000. ಏನು ಮಾಡಬೇಕು? ಅಷ್ಟಾಕ್ಷರ ಮಂತ್ರವನ್ನ ಜಪ ಮಾಡಬೇಕು. ಆಮೇಲೆ ಇನ್ನೊಂದು 8 ಯಾವುದು ಅಂತ ಕೇಳಿದ್ರೆ 8 ದಿಕ್ಕುಗಳಿದ್ದಾವೆ. ಆ 8 ದಿಕ್ಕುಗಳಲ್ಲಿರುವ ದೈತ್ಯರನ್ನು ಸಂಹಾರ ಮಾಡಲಿಕ್ಕೇನೆ ನನ್ನ ಅವತಾರ ಅನ್ನೋದಕ್ಕೋಸ್ಕರವಾಗಿ ಭಗವಂತೇನು ಮಾಡಿದ? 8 ಆಯ್ಕೆ ಮಾಡಿಕೊಂಡ. 8 ದಿಕ್ಕುಗಳಲ್ಲಿರುವ ದೈತ್ಯರನ್ನ ನಾಶ ಮಾಡ್ತೇನೆ, 8 ದಿಕ್ಕುಗಳಲ್ಲಿರುವ ಯಾರನ್ನ ಕತ್ತಲೆಯನ್ನ ನಿವಾರಣೆ ಮಾಡ್ತೇನೆ ಅನ್ನೋದಕ್ಕೋಸ್ಕರವಾಗಿ ಭಗವಂತೇನು ಮಾಡಿದ? 8 ಆಯ್ಕೆ ಮಾಡಿಕೊಂಡ. ಅಷ್ಟ ಷಣ್ಮೈಶೀರಿಂದ ಪೂಜಿತ, ಅಷ್ಟ ದ್ರವ್ಯಗಳಲ್ಲಿ ಇರುವ, ಅಷ್ಟ ಕುಲಪರ್ವತಗಳಲ್ಲಿ ಇರುವ ಅಷ್ಟ ಷಣ್ಮೈಶೀರಿಂದ ನಾನು ಪೂಜಿತ. ಅಷ್ಟಾವಧಾನ ಸಾಯಂಕಾಲ ಸ್ವಾಮಿಗೆ ಋಗ್ವೇದ ಸೇವಾಪ್ರಿಯ ಅಂತ ಹೇಳಿ ಅಷ್ಟಾವಧಾನದ ಮೂಲಕವಾಗಿ ಉಪಾಸನೆಯನ್ನು ಮಾಡ್ತೀವಿ. ಹಾಗಾಗಿ ಅಷ್ಟ ಐಶ್ವರ್ಯವುಳ್ಳವ, ಅಷ್ಟ ದ್ರವ್ಯಗಳಲ್ಲಿ ಇರುವವ. ಆಮೇಲೆ ಆ ಭಗವಂತ ಇನ್ನೆಂತಹ 8 ಅಂತ ಕೇಳಿದ್ರೆ ಅಣಿಮ, ಮಹಿಮಾ, ಗರಿಮಾ, ಲಗಿಮ ಅಂತ ಹೇಳಿ ಅಷ್ಟ ಸಿದ್ಧಿಗಳಿದ್ದಾವೆ. ಆ ಅಷ್ಟ ಸಿದ್ಧಿಗಳಲ್ಲಿ ಇರತಕ್ಕಂಥವ ಅಂತಹ ಮಹಾಮಹಿಮ ಭಗವಂತ. ಇಂತಹ 8 ದೇವರನ್ನ 8 ಒಬ್ಬ ಉಪಾಸನೆ ಮಾಡಿದ. ಈ 8 ದೇವರನ್ನ ಇನ್ನೊಬ್ಬ 8 ಉಪಾಸನೆ ಮಾಡಿದ. ಯಾರು? ಅಷ್ಟವಸುಗಳು. ಆ ಅಷ್ಟವಸುಗಳಲ್ಲಿ ದ್ಯೂನಾಮಕನಾದ ವಸು, ಆ ಅಷ್ಟವಸುಗಳಲ್ಲಿ ದ್ಯೂಮನಾಮಕರು ವಸುವೇ ಏನಾದ್ರು 8 ಅವತಾರ ಮಾಡಿದ್ರು. ಆ 8 ದ್ಯೂನಾಮಕನಾದ ವಸು ಏನು ಮಾಡಿದ್ರು? ಭೀಷ್ಮಾಚಾರ್ಯರಾಗಿ ಅವತಾರ ಮಾಡಿದ್ರು. ಅವತಾರ ಮಾಡಿ ಏನು ಮಾಡಿದ್ರು? 800 ವರ್ಷ ಬದುಕಿದ್ರು. ಆ 800 ವರ್ಷ ಬದುಕಿದಂತಹ ಭೀಷ್ಮಾಚಾರ್ಯರಿಂದ ಭೀಷ್ಮಸ್ತವರಾಜ ಹಾಗೂ ವಿಷ್ಣು ಸಹಸ್ರನಾಮದ ಮೂಲಕವಾಗಿ ಭಗವಂತೇನಾದ? ಸ್ತುತನಾದ ಅನ್ನೋದಕ್ಕೋಸ್ಕರವಾಗಿ ಭಗವಂತ 8 ಅಂತ ಹೇಳ್ತಾರೆ. ಭಗವಂತ 8 8 ಅನ್ನೋದು ಈ ಉದ್ದೇಶಕ್ಕೋಸ್ಕರವಾಗಿ ಆದ.
ಸರಿ, ಅಡ್ಡಿ ಇಲ್ಲ. ಇದು ಸುಮ್ಮನೆ ಉದಾಹರಣೆಗೆ ಹೇಳಿದ 8. ಅಷ್ಟದಿಕ್ಪಾಲಕರಲ್ಲಿ ಇದ್ದಾನೆ ಭಗವಂತ, ಅಷ್ಟಷಣ್ಮೇಶರಲ್ಲಿ ಇದ್ದಾನೆ, ಯಾರಲ್ಲಿ ಇಲ್ಲ, ಎಲ್ಲರಲ್ಲೂ ಕೂಡ ಇದ್ದಾನೆ. ಅವನೂ 8, ನಾವು 8. ಏನ್ರಿ ಆಚಾರ, ಅವನು 8 ನಾವು 8 ಅಂದ್ರೆ ಮತ್ತೆ ದೇವರು ನಾವು ಒಂದು ಅಂತ ಅರ್ಥ ಏನು? ಅಲ್ಲ, ಅವನು ಎಂತಹ 8, ಇಷ್ಟೆಲ್ಲ ಮಹಿಮೆ ಉಳ್ಳ 8 ಅವನಾದರೆ ನಾವು ಅಷ್ಟಮದಗಳುಳ್ಳವ ಜೀವ. ಅವನು ಅಷ್ಟೈಶ್ವರ್ಯ ಪೂರ್ಣ ಅಷ್ಟಮದಗಳುಳ್ಳವ ಜೀವ ಅಂತ ಹೇಳ್ತಾರೆ. ಅಷ್ಟಮದಗಳುಳ್ಳವ ಜೀವ, ಅನ್ನಮದ, ಅರ್ಥಮದ, ಕುಲಮದ, ರೂಪಮದ, ಅಧಿಕಾರಮದ, ಮತ್ತೆ ಪ್ರಾಯದ ಮದ ಅನ್ನುವಂತಹ 8 ಮದಗಳುಳ್ಳವ ಯಾರು ಅಂತ ಕೇಳಿದ ಜೀವ. ನನ್ನ ಸಮಾನ ಯಾರೂ ಇಲ್ಲ, ನನ್ನ ಅನ್ನದಾನಕ್ಕೆ, ನನ್ನ ಜ್ಞಾನಕ್ಕೆ, ನನ್ನ ಕುಲಕ್ಕೆ, ನನ್ನ ರೂಪಕ್ಕೆ, ನನ್ನ ಅಂತಸ್ತು, ನನ್ನ ಐಶ್ವರ್ಯ, ಇವುಗಳಿಗೆ ಸಮಾನನಾದವ ಯಾರೂ ಇಲ್ಲ. ಹೆಂಗೆ ಯಾರು ನನಗೆ ಸಮಾನರಾದವರು ಯಾರೂ ಇಲ್ಲ ಅನ್ನೋದು ಹೆಂಗೆ ಕ್ರಿಯೇಟ್ ಆಗ್ತದೆ ಅಂತ ಕೇಳಿದ್ರೆ, ನಾವೆಲ್ಲ ಕೆಲವು ಕಡೆ ನೋಡೀವ್ರಿ. ದೊಡ್ಡ ದೊಡ್ಡ ಊರೊಳಗೆ ಕೆಲವು ಕಡೆ ಏನಾಗ್ತದೆ ಅಂತ ಕೇಳಿದ್ರೆ, ರಿಟೈರ್ ಆದವ್ರು IAS ಆಫೀಸರು ಭಾರಿ 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 ಇದ್ದವ್ರು ಏನು ಮಾಡ್ತಾರೆ, ಮಠಕ್ಕೆ ಬರ್ತಾರೆ, ಸ್ವಾಮಿಗಳಿಗೆ ಭೇಟಿ ಮಾಡ್ತಾರೆ. ಸ್ವಾಮಿ ರಿಟೈರ್ ಆಗಿವ್ರಿ, ಮತ್ತು ನಿಮ್ಮ ಸೇವೆ ಮಾಡ್ತೀವಿ, ನೀವು ಸಂಸ್ಥಾ ಸೇವೆ ಮಾಡ್ತೀವಿ, ಅವಕಾಶ ಕೊಡ್ರಿ, ನಮಗೇನು ಯಾವುದೇ ರೀತಿ ಸಂಭಾವನೆ ಬೇಡ, ಏನೂ ಬೇಡ ಅಂತ ಹೇಳಿ ಭಾರಿ ಏನು ಅಂದ್ರೆ ಭಾರಿ ವಿನಯದಿಂದ ಸೇವೆ ಮಾಡ್ರಿ ಅಂತ ಅವಕಾಶ ಕೊಟ್ಟು ಏನು ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಕಮಿಟಿ ಒಳಗೆ ಪದಾಧಿಕಾರಿಗಳಾಗಿ ಆಯ್ಕೆ ಆಗ್ತಾರೆ. 1 ವರ್ಷ 2 ವರ್ಷ ಆಗ್ತದೆ. ಅವರ ಮನೋಭೂಮಿಕೆ ಹೆಂಗೆ ಟರ್ನ್ ಆಗ್ತದೆ ಅಂತ ಕೇಳಿದ್ರೆ, ಇಲ್ಲಿರತಕ್ಕಂತಹ ಎಲ್ಲರೂ ನನ್ನ ಮಾತು ಕೇಳಬೇಕು, ಆಚಾರು ಪಂಡಿತರು ನಮ್ಮ ಮಾತು ಕೇಳಬೇಕು, ಮ್ಯಾನೇಜರ್ ನಮ್ಮ ಮಾತು ಕೇಳಬೇಕು, ಪುರೋಹಿತರನ್ನ ಮಾತು ಕೇಳಬೇಕು. ಬಿಡ್ರಿ, ಯಾವ ಸ್ವಾಮಿಗಳ ಹತ್ರ ವಿನಂತಿ ಮಾಡ್ಕೊಂಡು ಬಂದಾನ ಅಂತಹ ಪುಣ್ಯಾತ್ಮ ಸ್ವಾಮಿಗಳೇ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ಮಟ್ಟಕ್ಕೆ ಬರ್ತಾರೆ. ಇದನ್ನು ನಾವು ಅನುಭವಿಸಿವಿ, ನೋಡಿವಿ ಇದನ್ನು. ಸ್ವಾಮಿಗಳೇ ನಾವು ಹೇಳ್ದಂಗೆ ಕೇಳಬೇಕು. ಹಾಗಾಗಿ ಇದೆಲ್ಲ ಅಷ್ಟಮದಗಳು. ಇನ್ನು ಕೆಲವರು ಇರ್ತಾರೆ, ಏನೋ ಒಂಚೂರು ಭಿನ್ನ ಅಭಿಪ್ರಾಯ ಆಗಿರ್ತದೆ, ಅವರು ಅಲ್ಲಿಗೆ ಶುರು ಮಾಡ್ತಾರೆ, ಈ ಸರಿ ರಾಯರ ಆರಾಧನೆಗೆ ನಾವು ಮಠಕ್ಕೆ ಹೋಗಂಗಿಲ್ಲ, ಹೆಂಗೆ ಆರಾಧನೆ ಮಾಡ್ತಾರೆ ನೀವು, ಹಿಂಗೆ ಅಂದವ್ರು ಇದ್ದಾರೆ. ಇದನ್ನ ಏನೋ ಭಿನ್ನಾಭಿಪ್ರಾಯ, ಕಮಿಟಿ ಮೇಲೆ ಭಿನ್ನಾಭಿಪ್ರಾಯ ಇರುವುದೇ. ಹಾಗಾಗಿ ನಾ ಹೆಸರು ರಾಯರ ಆರಾಧನೆ ಹೋಗಲ್ಲ, ನಾ ಹೆಸರು ಪುರಂದ್ರದಾಸರ ಆರಾಧನೆ ಹೋಗಲ್ಲ, ಹೆಂಗೆ ಮಾಡ್ತಾರೆ ನೀವು. ಇದು ಏನು ಅಂದರೆ ಜೀವನದಲ್ಲಿ ಇರತಕ್ಕಂತಹ ಸಾಧನೆಗೆ ತೊಡಕಾಗಿರ್ತಕ್ಕಂತಹ ಏನು ಅಂತ ಕೇಳಿದ್ರೆ ಅಷ್ಟಮದಗಳು. ಹಾಗಾಗಿ ಅಷ್ಟಮದಗಳುಳ್ಳ ಜೀವ ಉದ್ಧಾರವಾಗಬೇಕಾದ್ರೆ ಅಷ್ಟೈಶ್ವರ್ಯ ಅಷ್ಟಮಿ ಅವತಾರ ಮಾಡಿದ ಪರಮಾತ್ಮನನ್ನ ಕೃಷ್ಣ ಅಂತ ಏನು ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ ಅಂತ ಕೃಷ್ಣ ಅಂತ ಸ್ಮರಣೆ ಮಾಡಿದರೆ ನಮ್ಮ ಪಾಪ ತಾಪ ಶಾಪ ಎಲ್ಲವನ್ನೂ ಏನು ಮಾಡ್ತಾನೆ, ಪರಿಹಾರವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅಷ್ಟೈಶ್ವರ್ಯ ಪೂರ್ಣನಾದ ಪರಮಾತ್ಮನನ್ನ ಏನ್ ಮಾಡ್ತಾರೆ, ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಹೆಂಗೆ ಸ್ತೋತ್ರ ಮಾಡಿದ್ರು, ಸತ್ಯವ್ರತಂ ಸತ್ಯಪರಂ ಅಂತ ಹೇಳಿ ಏನು ಮಾಡಿದ್ರು, 8 ವಿಶೇಷಣಗಳಿಂದ ಸ್ತೋತ್ರ ಮಾಡ್ತಾರೆ. ಈ ಶ್ಲೋಕದಲ್ಲಿ ಪರಮಾತ್ಮನನ್ನ ಬ್ರಹ್ಮದೇವರು 8 ವಿಶೇಷಣಗಳಿಂದ ಸ್ತೋತ್ರ ಮಾಡಿದರು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂತ ಹೇಳಿ 8 ವಿಶೇಷಣಗಳಿಂದ ಸ್ತೋತ್ರ ಮಾಡಿ ಏನು ಮಾಡಿದ್ರು, ಬ್ರಹ್ಮದೇವರಾಗಿ 8 ವಿಶೇಷಣಗಳಿಂದ ಸ್ತೋತ್ರ ಮಾಡಿ ಭಾವಿ ಬ್ರಹ್ಮರಾಗಿ ಆನಂದ ತೀರ್ಥ ಭಗವತ್ಪಾದರಾಗಿ 8 ಮಠಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಕೃಷ್ಣನನ್ನ ಉಪಾಸನೆ ಮಾಡಿ ಏನ್ ಮಾಡ್ತಾರೆ, ಪರಮಾತ್ಮನ ಅನುಗ್ರಹವನ್ನು ಪಡೆದಿದ್ದಾರೆ. ಇದು ಆಧ್ಯಾತ್ಮಿಕವಾದ 8ರ ನಂಟು. ಹಾಗಾಗಿ ಅನ್ನಮದ, ಅರ್ಥಮದ, ರೂಪಮದ, ಕುಲಮದ ಇರತಕ್ಕಂತಹ ಜೀವ ಉದ್ಧಾರವನ್ನು ಹೊಂದಬೇಕಾದ್ರೆ ಅಷ್ಟಮಿ ಅವತಾರ ಮಾಡಿದ ಪರಮಾತ್ಮನನ್ನ ಹೀಗೆ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಸರಿ, ಗೋಪಾಲದಾಸರು ಸುಮ್ಮನೆ ಇರ್ಲಿಕ್ಕಾಗಲಿಲ್ಲ, ದಾಸರು ಬರಲೇಬೇಕ್ರಿ ಆಗಾಗ. ಸರಿ, ದಾಸರು ಅಂತಾರೆ ಗೋಪಾಲದಾಸರು, 8 ಸೇರಿನ ಗಂಟೆಯ ನಿರ್ಮಿಸಿ. 8 ಸೇರಿ ಏನ್ ಕಲ್ಪನಾ ರೀ, 8 ಸೇರಿನ ಗಂಟೆಯ ನಿರ್ಮಿಸಿ ಅದರಲ್ಲಿ 8 ತೊಲೆಯ ಸೊಂಟ ನಾಲಿಗೆ ಇಟ್ಟಾದರಾಯಿತು. 8 ಸೇರಿನ ಗಂಟೆಯ ನಿರ್ಮಿಸಿ ಅದರಲ್ಲಿ 8 ತೊಲೆಯ ಸೊಂಟ ನಾಲಿಗೆ ಇಟ್ಟಾದರಾಯಿತು ಅಂತ ಹೇಳ್ತಾರೆ. 8 ತೊಲೆಯ ಗಂಟೆಗೆ 8 ತೊಲೆಯ ನಾಲಿಗೆ, ಅದು 8 ಇದು 8. ಮತ್ತೆ ಹೇಳ್ತಾರೆ ಏನಂತ, 8 ತೊಲೆಯ ನಾಲಿಗೆ ನಿರ್ಮಿಸಿ ಉಂಟಾದರಾಯಿತು ಗಂಟೆ ಶೋಭಿಪುದು.
ಗಂಟೆಯಂತೆ ನೀನು ನಾಲಿಗೆಯಂತೆ ನಾನು, ಗಂಟೆಯಂತೆ ನೀನು ನಾಲಿಗೆಯಂತೆ ನಾನು, ವೈಕುಂಠ ಮೂರುತಿ ರಂಗ ಗೋಪಾಲ ವಿಠಲ ಬಂಟರಿಂದಲೇ ನಿನ್ನ ಭಾಗ್ಯ ಶೋಭಿಪುದು ಅಂತ ತಮಾಷೆ ಮಾಡ್ತಾರೆ. ಅಲ್ಲಪ್ಪ ನೀನು ಸರ್ವಜ್ಞ ಸರ್ವೋತ್ತಮ ಅಂತ ಹೇಳಿ ನಾವು ಭಾಗವತ ಸಪ್ತಾಹ ಹೇಳಿದ್ರೆ ನಿನಗೆ ಗೊತ್ತಾಗುತ್ತೆ, ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತಾರೆ, ತಮಾಷೆ ಮಾಡ್ತಾರೆ. ದಾಸರಿಗೆ ದೇವರ ಜೊತೆಗೆ ಭಾರಿ ತಮಾಷೆ. ಹೆಂಗ್ ತಮಾಷೆ, ಎಷ್ಟು ಸರಿಗೆ ಅಂದ್ರೆ ಬೇಡ ಅಂತಾರೆ. ನೀ ಬೇಡ ನೀ ಬೇಡ, ನಿನ್ನ ಲಕ್ಷ್ಮೀ ದೇವಿ ಬೇಡ, ನಿನ್ನ ಪ್ರಾಣ ಯಾರು ಬೇಡ, ನಿನ್ನ ವೈಕುಂಠ ಬೇಡ, ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ನಿನ್ನ ನಾಮಸ್ಮರಣೆ ಮಾಡಿದ್ರೆ ವೈಕುಂಠ ಸಿಗ್ತದೆ, ನೀ ಯಾಕೆ ಬೇಕು ಅಂತಾರೆ. ಅಸ್ತಮಾಸೆ ಮಾಡ್ತಾರೆ. ನಿನ್ನ ನೋಡ್ಲಿಕ್ಕೆ ಬಂದಿಲ್ಲ ಅಂತಾರೆ ದಾಸರು, ವಿಜಯದಾಸರು. ನಿನ್ನ ನೋಡಲು ಬಂದವನಲ್ಲವೋ ನಿನ್ನ ಭಕುತರ ನೋಡಲು ಬಂದವನು ಅಂತ ಹೇಳ್ತಾರೆ. ಏನ್ ಕಾನ್ಸೆಪ್ಟ್, ಏನು ಅರ್ಥ ಚಿಂತನೆ, ಏನು ಜ್ಞಾನ, ಏನು ಅನುಸಂಧಾನ. ಹಾಗಾಗಿ ವ್ಯಾಸ ಸಾಹಿತ್ಯ ಅರ್ಥ ಆಗ್ಬೇಕಾದ್ರೆ ದಾಸ ಸಾಹಿತ್ಯ ಓದಬೇಕು, ದಾಸ ಸಾಹಿತ್ಯ ಅರ್ಥ ಆಗ್ಬೇಕಾದ್ರೆ ವ್ಯಾಸ ಸಾಹಿತ್ಯ ಓದಬೇಕು. ಒಂದು ನಾಣ್ಯದ ಎರಡು ಮುಖ ಯಾವುದು ಅಂದರೆ ವ್ಯಾಸ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ. ಆದ್ದರಿಂದ ವೈಕುಂಠ ಮೂರ್ತಿ ನೋಡ್ರಿ, 8 ತೊಲೆಯ ನಾಲಿಗೆ, 8 ತೊಲೆಯ ಗಂಟೆ, ಭಾರಿ ಚಂದದ, ಭಾರಿ ನಾದ ಕೊಡ್ತದ. ಆ ಗಂಟೆ ಹಂಗ ಹಾಕ್ರಿ, ನಾಲಿಗೆಲ್ದ ಗಂಟೆ ಹಾಕ್ರಿ, ಏನಾಗತ್ತೆ? ನಾದ ಹೊರಡೋದೇ ಇಲ್ಲ. ಹಾಗಾಗಿ ಗಂಟೆಯಂತೆ ನೀನು ನಾಲಿಗೆಯಂತೆ ನಾನು ಅಂದ್ರೆ ಇಬ್ಬರಿಗೂ ಪರಸ್ಪರವಾದ ಸಂಬಂಧ ಅದ. ಗಂಟೆ ನಾದ ಬರಬೇಕಾದ್ರೆ ನಾಲಿಗೆ ಬೇಕು, ನಾಲಿಗೆ ಮಹತ್ವ ಗೊತ್ತಾಗಬೇಕಾದ್ರೆ ಗಂಟೆ ಇರಬೇಕು. ಹಾಗಾಗಿ ಗಂಟೆಯಂತೆ ನೀನು ನಾಲಿಗೆಯಂತೆ ನಾನು. ಹಾಗಾಗಿ ಏನ್ ಹೇಳ್ತಾರೆ? ವೈಕುಂಠ ಮೂರ್ತಿ ರಂಗ ಗೋಪಾಲ ವಿಠಲ ಬಂಟರಿಂದಲೇ ನಿನ್ನ ಭಾಗ್ಯ ಶೋಭಿಸುದು ಅಂತ ವಿಜಯದಾಸರು ಗೋಪಾಲದಾಸರು ಬಹಳ ಅದ್ಭುತವಾದ ಒಂದು ಚಿಂತನೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾರೆ. ಹಾಗಾಗಿ ಭಗವಂತ 8 ಅವತಾರ ಮಾಡ್ತಾನೆ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಎಂಬುದಾಗಿ ಭಗವಂತ ಸತ್ಯವ್ರತ. ಯಾಕೆ ಸತ್ಯವ್ರತ ಅಂದರೆ ಏನರ್ಥ? ಯಥಾರ್ಥ ಜ್ಞಾನ ಸ್ವರೂಪವಾನ್ ಅಂತ ಹೇಳ್ತಾರೆ. ಸತ್ಯವ್ರತ ಅಂದ್ರೆ ಯಥಾರ್ಥವಾದ ಜ್ಞಾನವನ್ನ ಲಕ್ಷ್ಮಿಯಿಂದ ಆರಂಭ ಮಾಡಿಕೊಂಡು ಎಲ್ಲಾ ದೇವತೆಗಳು ಯಥಾರ್ಥ ಜ್ಞಾನವನ್ನು ಭಗವಂತ ಏನು ಮಾಡ್ತಾನೆ? ಪ್ರದಾನವನ್ನ ಮಾಡ್ತಾನೆ. ಹಾಗಾಗಿ ಸತ್ಯವ್ರತಂ ಅಂತ ಹೇಳಿದ್ರೆ ಯಥಾರ್ಥ ಜ್ಞಾನ ಸ್ವರೂಪವುಳ್ಳವ. ಸತ್ಯಾಹ ದೇವಾಹ, ಸತ್ಯರಾಗಿರ್ತಕ್ಕಂಥವರು ದೇವತೆಗಳು. ಅವರಿಗೆ ಹಯಗ್ರೀವಾದಿ ರೂಪಗಳಿಂದ ವೇದವ್ಯಾಸಾದಿ ರೂಪಗಳಿಂದ ಏನು ಮಾಡ್ತಾನೆ? ಯಥಾರ್ಥ ಜ್ಞಾನವನ್ನು ಪ್ರದಾನವನ್ನ ಮಾಡೋದಕ್ಕೇನೆ ಭಗವಂತ ಅವತಾರವನ್ನ ಮಾಡ್ತಾನೆ. ಆದ್ದರಿಂದ ಸತ್ಯವ್ರತಂ ಅಂತ ಹೇಳಿದ್ರೆ ಯಥಾರ್ಥ ಜ್ಞಾನವನ್ನು ಕೊಡ್ತಾನೆ, ಮತ್ತೆ ಅವನು ಕೂಡ ಯಥಾರ್ಥ ಜ್ಞಾನ ಸ್ವರೂಪನಾಗಿದ್ದಾನೆ. ಅವನ ದೇಹ ಸಾಮಾನ್ಯವಾದ ದೇಹ ಅಲ್ಲ ಅನ್ನೋದನ್ನ ನಿರೂಪಣೆಯನ್ನು ಮಾಡ್ತಾ ಸತ್ಯಪರಂ. ಸತ್ಯಪರ ಅನ್ನೋದಕ್ಕೇನರ್ಥ? ಪಂಚಮಹಾಭೂತೇಭ್ಯ ಭಿನ್ನ, ಪಂಚಮಹಾಭೂತಗಳಿಂದ ಭಿನ್ನನಾಗಿದ್ದಾನೆ. ಬೆಂಕಿ ದೇವರು ನಮ್ಮನ್ನೆಲ್ಲ ಗೋಲ್ಮಾಲ್ ಮಾಡಲಿಕ್ಕೆ ಕೆಲವರು ಬರೀತಾರೆ. ಏನಂತ? ಭಾರತೀಯರು ಮೂಢರು, ಆರ್ಯ ಅಂತ ಒಂದು ಜನಾಂಗ ಇತ್ತು, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಬೆಂಕಿಯನ್ನು ನೋಡಿ ದೇವರಂದ್ರು, ಗಾಳಿಯನ್ನು ನೋಡಿ ದೇವರಂದ್ರು, ಭೂಮಿಯನ್ನು ನೋಡಿ ದೇವರಂದ್ರು ಅಂತೆಲ್ಲ ಅಂತಾರೆ. ಅದು ಸುಳ್ಳಲ್ಲ. ಬೆಂಕಿ ದೇವರಲ್ಲ, ಬೆಂಕಿಯನ್ನ ನಿರ್ಮಾಣ ಮಾಡಿದ ಒಬ್ಬ ದೇವರಿದ್ದಾನೆ. ಭೂಮಿ ಆಕಾಶಗಳು ದೇವರಲ್ಲ, ಅದನ್ನ ನಿರ್ಮಾಣ ಮಾಡಿದ ಒಬ್ಬರು ದೇವರು ಇದ್ದಾನೆ ಅಂತ ತಿಳಿಸಿದ ಆಚಾರ್ಯರು ಶ್ರೀಮದಾಚಾರ್ಯರು. ಹಾಗಾಗಿ ಕೆಲವರೇನು ಹೇಳ್ತಾರೆ? ಪಂಚಮಹಾಭೂತಗಳ ವಿಕಾರವೇ ದೇವರು ಅಂತ ಕೆಲವರು ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ ಹಾಗಲ್ಲ, ಪಂಚಮಹಾಭೂತಗಳು ದೇವರಲ್ಲ, ಅವುಗಳು ದೇವರ ವಿಭೂತಿ. ಅವುಗಳ ನಿರ್ಮಾತೃ ಒಬ್ಬ ಇದ್ದಾನೆ, ಅವುಗಳನ್ನ ನಿರ್ಮಾಣ ಮಾಡಿದವ. ಪ್ರಕೃತಿ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು, ಪಂಚಜ್ಞಾನೇಂದ್ರಿಯು, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರೆ ಅನ್ನೋದನ್ನ ಭಗವಂತ ಏನ್ ಮಾಡ್ತಾನೆ? ನಿರ್ಮಾಣವನ್ನ ಮಾಡ್ತಾನೆ ಅನ್ನೋದನ್ನ ದ್ವಿತೀಯ ಸ್ಕಂದ, ಪ್ರಥಮ ಸ್ಕಂದ, ಪಂಚಮ ಸ್ಕಂದಗಳಲ್ಲಿ ಏನು ಮಾಡ್ತಾರೆ ಹೇಳಿದ್ರೆ ನಿರೂಪಣೆಯನ್ನು ಮಾಡ್ತಾರೆ. ಹಾಗಾಗಿ ಇದೆಲ್ಲ ಪಂಚಭೂತಾತ್ಮಕವಾಗಿರತಕ್ಕಂತಹ ಪ್ರಪಂಚ ಭಗವಂತನಿಂದಲೇ ನಿರ್ಮಾಣ ಆಗತ್ತೆ, ವಿನಃ ಪಂಚಮಹಾಭೂತಗಳು ವಿಕಾರ ದೇವರಲ್ಲ. ಪಂಚಮಹಾಭೂತಗಳಿಗೆ ದೇವರೇ ಕಾರಣ. ಇನ್ನು ಕೆಲವರು ಹೇಳಿದ್ರು ಜಗತ್ತೆಲ್ಲ ಭ್ರಮಾತ್ಮಕವಾದದ್ದು ಅಂತ ಹೇಳಿ. ಎಲ್ಲ ಭ್ರಮಾತ್ಮಕವಾದದ್ದು. ಈ ಭ್ರಮೆ ಹೊರಟದ ಮೇಲೆ ಏನೂ ಇಲ್ಲ. ಏನು ಹಾಗಂದ್ರೆ ಭ್ರಮೆ ಅಂತ ಹೇಳಿದ್ರೆ ಏನು? ಕತ್ತಲೆಯಲ್ಲಿ ಹೋಗುವಾಗ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಮಾಡಿದಂತ ಜಗತ್ತಿದೆ. ಹಾಗಾದ್ರೆ ಎಲ್ಲವೂ ಭ್ರಮೆ ಅಂತಾದ ಮೇಲೆ
ಕತ್ತಲೆಯಲ್ಲಿ ಹೋಗುವಾಗ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಮಾಡಿದರೆ ಎಲ್ಲವೂ ಭ್ರಮೆ ಅಂತಾದ್ರೆ ಹಾವು ಒಂದೇ ಯಾಕೆ ಭ್ರಮೆ? ಹಗ್ಗವೂ ಭ್ರಮೆ, ಹಾವು ಭ್ರಮೆ, ನೀನು ಭ್ರಮೆ, ನಾನು ಭ್ರಮೆ, ಇಡೀ ಪ್ರಪಂಚವೇ ಭ್ರಮೆ. ಈ ಮಾತನ್ನ ಇದು ಜ್ಞಾನ ಅಂತ ಹೇಳಿಕ್ಕಾಗುತ್ತೋ? ಆದ್ದರಿಂದ ಭಗವಂತ ಸತ್ಯಪರಂ ತನ್ನ ರೂಪಗಳಿಂದ ಯಥಾರ್ಥ ಜ್ಞಾನವನ್ನು ಭಗವಂತ ಉಪದೇಶವನ್ನು ಮಾಡ್ತಾನೆ. ಪಂಚಮಹಾಭೂತೇಭ್ಯ ಭಿನ್ನ, ಪಂಚಮಹಾಭೂತಗಳಿಂದ ಭಗವಂತ ಭಿನ್ನನಾಗಿದ್ದಾನೆ. ವಿಜಯಧ್ವಜ ತೀರ್ಥರು ಈ ವ್ಯಾಖ್ಯಾನವನ್ನು ಬರೀತಾರೆ. ಆದ್ದರಿಂದ ಮುಂದೆ ಏನು? ಮೂರನೇ ವಿಶೇಷಣ ತ್ರಿಸತ್ಯಂ. ತ್ರಿಸತ್ಯ ಅಂದ್ರೆ ಆ ಭಗವಂತ ವೇದಾದಿನಿ ಮುಖ್ಯ ಪ್ರತಿಪಾದ್ಯ. ಋಗ್ವೇದ, ಯಜುರ್ವೇದ, ಸಾಮವೇದಗಳಿಂದ, ಮೂರು ವೇದಗಳಿಂದ ಏನು ಸರ್ವೋತ್ತಮ ಅಂತ ಪ್ರತಿಪಾದ್ಯನಾಗಿದ್ದಾನೆ. ಅಗ್ನಿ ಸೂಕ್ತವು ಅವನನ್ನೇ ಹೇಳುತ್ತೆ, ವಾಯು ಸೂಕ್ತ, ಸರಸ್ವತಿ ಸೂಕ್ತ, ಲಕ್ಷ್ಮೀ ಸೂಕ್ತ, ಬಲಿತ ಸೂಕ್ತ ಎಲ್ಲವೂ ಅವನ ಮಹಿಮೆಯನ್ನೇ ಹೇಳ್ತಾ ಇದೆ. ಆದ್ದರಿಂದ ತ್ರಿಸತ್ಯಂ ವೇದಾದಿಭಿ ಮುಖ್ಯ ಪ್ರತಿಪಾದ್ಯ, ಮುಖ್ಯವಾದ ಪ್ರತಿಪಾದ್ಯ. ಇದು ಒಂದರ್ಥ. ಇನ್ನೊಂದರ್ಥ, ಭಾಗವತ ತಿಳಿಯೋದಕ್ಕೆ ಮೂರು ಭಾಷೆ ಇದೆ. ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತ ಹೇಳಿ. ಹಾಗಾಗಿ ಮೂರು ಭಾಷೆಗಳಿಂದ ಏನಾಗ್ತಾನೆ? ತಿಳಿಯಲ್ಪಡ್ತವನಾಗ್ತಾನೆ. ಆದ್ದರಿಂದ ತ್ರಿಸತ್ಯ, ಸತ್ಯಸ್ಯ ಸತ್ಯ ವಿಷ್ಣು ಎಂಬುದಾಗಿ ಪ್ರಮಾಣಗಳು ನಿರೂಪಣೆಯನ್ನು ಮಾಡ್ತವೆ. ಇದು ಒಂದರ್ಥ. ಇನ್ನೊಂದರ್ಥ, ಯಾಕೆ ತ್ರಿಸತ್ಯ ಅಂತ ಕೇಳಿದ್ರೆ ಪರಮಾತ್ಮನಲ್ಲದೆ ಬೇರೆ ಯಾರು ತ್ರಿಸತ್ಯನಲ್ಲ. ಯಾಕೆ ಅಂತ ಕೇಳಿದ್ರೆ ಅತೀತ, ಅನಾಗತ, ವರ್ತಮಾನ ಪ್ರಪಂಚ ಯಸ್ಮಿನ್ ವಿದ್ಯತೆ ಸಹ ತ್ರಿಸತ್ಯ. ಈಗ ಇರುವ, ಹಿಂದೆ ಆಗಿ ಹೋದ, ಮುಂದೆ ಆಗಲಿಕ್ಕಿರುವ ಪ್ರಪಂಚದ ಸಂಪೂರ್ಣವಾದ ಜ್ಞಾನ ಯಾರಿಗಿದೆ? ಭಗವಂತನಿಗಿದೆ. ಆದ್ದರಿಂದ ನಮಗೆ ಈಗೇನು ನಡೆಸಿದ ಆ ಜ್ಞಾನವೇ ಇರುವುದಿಲ್ಲ. ಅಂದ ಮೇಲೆ ಹಿಂದೆ ಮುಂದಿಂದಂತೂ ಏನು ಹಣೆ ಬರಹ, ಈಗಿರೋದೇ ನೆನಪಾಗಲ್ಲ ನಮಗೆ. ಅಂದ ಮೇಲೆ ನಾವು ಸರ್ವಜ್ಞರು. ಅನಂತ ಗುಣಪರಿಪೂರ್ಣನಾದ ಭಗವಂತ, ಅನಂತ ದೋಷ ದುಷ್ಟನಾದ ಜೀವ ಹೇಗೆ ಒಂದಾಗುವುದಕ್ಕೆ ಸಾಧ್ಯವಿದೆ? ಆದ್ದರಿಂದ ಅತೀತ, ಅನಾಗತ, ವರ್ತಮಾನ ಪ್ರಪಂಚ ಎಲ್ಲವೂ ಕೂಡ ಯಾರ ವಶದಲ್ಲಿ ಇದೆ? ಪರಮಾತ್ಮನ ವಶದಲ್ಲಿ ಇದೆ. ಅದನ್ನು ತಿಳಿದವ ಒಬ್ಬನೇ, ಬೇರೆ ಯಾರೂ ತಿಳಿದಿಲ್ಲ. ಈಗ ಎಷ್ಟು ಕಲ್ಪ ಆಯಿತು, ಎಷ್ಟು ಮನ್ವಂತರ ಆಯಿತು, ಎಷ್ಟು ವರ್ಷ ಆಯಿತು, ಅದೆಲ್ಲ ಅವನ ಲೆಕ್ಕಾಚಾರಕ್ಕೆ ಬಿಟ್ಟದ್ದು. ಯಾವ ಕಂಪ್ಯೂಟರ್ನಲ್ಲೂ ಅದು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತ್ರಿಸತ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ತ್ರಿಸತ್ಯಂ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ಸತ್ಯಾಹ ದೇವಾಹ. ಸತ್ಯಭೂತರಾದ ದೇವತೆಗಳ ಅವತಾರಕ್ಕೆ ಅವನೇ ಕಾರಣ. ಬ್ರಹ್ಮ ಹಾಗೂ ಮಾಯಾರೂಪ, ವಾಸುದೇವ ಹಾಗೂ ಮಾಯಾರೂಪದಿಂದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುತ್ತಾನೆ. ವಾಸುದೇವ ಹಾಗೂ ಮಾಯಾರೂಪದಿಂದ. ಸಂಕರ್ಷಣ ಹಾಗೂ ಜಯಾರೂಪದಿಂದ ಯಾರು ಸೃಷ್ಟಿ ಮಾಡ್ತಾನೆ? ವಾಯುದೇವರನ್ನು ಸೃಷ್ಟಿ ಮಾಡ್ತಾನೆ. ಅವನನ್ನು ಯಾರು ಸೃಷ್ಟಿ ಮಾಡಿದ್ರು? ಯಾರು ಸೃಷ್ಟಿ ಮಾಡಿಲ್ಲ. ಸ್ವಯಂಭೂ ಶಂಭುರಾದಿತ್ಯ. ಈ ಸೃಷ್ಟಿ ಮುಂದುವರಿಯುತ್ತೆ. ಆಚಾರ್ಯರ ಭಾಗ ತಾತ್ಪರ್ಯದಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ವಾಯುದೇವರು ಮುಂದೆ ಏನಾದರೂ ಸರಸ್ವತಿ ಭಾರತೀಯರನ್ನ ಸೃಷ್ಟಿ ಮಾಡಿದ್ರು. ಆಮೇಲೆ ಆ ಬ್ರಹ್ಮವಾಯುದೇವರು ಗರುಡಶೇಷರು ಕಾಲಾಭಿಮಾನಿ ಹಾಗೂ ಜೀವಾಭಿಮಾನಿ ಆಗಿರ್ತಕ್ಕಂತಹ ಗರುಡಶೇಷರನ್ನು ಏನು ಮಾಡ್ತಾರೆ? ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಗರುಡ ಹಾಗೂ ಶೇಷರು ಕಾಲ ನಿಯಾಮಕರು, ಜೀವ ನಿಯಾಮಕರಾಗ್ತಾರೆ. ಒಬ್ಬರು ಪರಮಾತ್ಮನಿಗೆ ಹಾಸಿಗೆ ಆಗ್ತಾರೆ, ಇನ್ನೊಬ್ಬರು ಪರಮಾತ್ಮನಿಗೆ ವಾಹನವಾಗಿ ಸೇವೆಯನ್ನು ಮಾಡುತ್ತಾರೆ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದನ್ನೇ ಸಿದ್ಧಿ ಪ್ರಕರಣದಲ್ಲಿ ಪ್ರಸನ್ನ ವೆಂಕಟದಾಸರು ಕೂಡ ಇದೆಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಸತ್ಯಾಹ ದೇವಾಹ, ಅವರ ಯೋನಿ ಅಂದರೆ ಅವರು ಹುಟ್ಟೋದಕ್ಕೆ, ಅವರ ಅವತಾರ ತೊಳೆಯೋದಕ್ಕೆ ಪರಮಾತ್ಮನೇ ಕಾರಣ. ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯವತು ಸತ್ಯನೇತ್ರಂ. ಸತ್ಯನೇತ್ರ ಅಂತ ಕೇಳಿದ್ರೆ ದೇವತೆಗಳು ಯಾರೂ ಸ್ವತಂತ್ರರಲ್ಲ, ಅವರನ್ನ ನೇತಾರ. ಸತ್ಯಭೂತವಾದ ಜಗತ್ತನ್ನ ಏನ್ ಮಾಡ್ತಾನೆ? ಬರೀ ಸೃಷ್ಟಿ ಮಾಡಿ ಬಿಡೋದಿಲ್ಲ, ಅವುಗಳನ್ನ ನಿಯಮನ ಮಾಡ್ತಾನೆ. ಆದ್ದರಿಂದ ಭಗವಂತ ಸತ್ಯನೇತ್ರ. ಸತ್ಯಾತ್ಮಕಂ, ಸತ್ಯಾತ್ಮಕ. ಕ ಅಂದ್ರೆ ಸುಖ, ಪರಮಾತ್ಮನ ಸುಖ ಇನ್ನೊಬ್ಬರ ಅಧೀನ ಅಲ್ಲ. ಕಪಿಲ ಅನ್ನೋ ಶಬ್ದವನ್ನು ಹೇಳುವಾಗ ಅರ್ಥ ಹೇಳಿವಿ. ಆದ್ದರಿಂದ ಕ ಅಂದ್ರೆ ಸುಖ ಸ್ವರೂಪ. ಆದ್ದರಿಂದ ಕಹ ತಂ ಸ್ವರೂಪಭೇವ ಸುತಗಮ್ಯೇವ, ತನ್ನ ಸ್ವರೂಪಭೂತವಾದ ಸುಖವನ್ನೇ ಅವನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನೇನಾಗಿದ್ದಾನೆ? ಸತ್ಯಾತ್ಮಕ. ಕ ಅಂದ್ರೆ ಸುಖ, ಅದನ್ನ ತನ್ನ ಸ್ವರೂಪಭೂತವಾದ ಆತ್ಮಭೂತವಾದ ಸುಖವನ್ನೇ ತಾನು ಅನುಭವ ಮಾಡ್ತಾನೆ. ಆದ್ದರಿಂದ ಭಗವಂತೇನು ಅಂತ ಕೇಳಿದ್ರೆ ಸತ್ಯಾತ್ಮಕಂ ಅಂತ ಹೇಳ್ತಾರೆ. ಇದು ಒಂದರ್ಥ. ಇನ್ನೊಂದರ್ಥ, ಸತ್ಯಾತ್ಮಕ ಅಂತ ಕೇಳಿದ್ರೆ ಈ ಜೀವಜಾತ ಅಂತೇನಿದೆ, ಪ್ರಪಂಚ ಇದೆ, ಅದೆಲ್ಲವೂ ಕೂಡ ಪರಮಾತ್ಮನಲ್ಲಿ ಇದೆ. ಲಯ ಕಾಲದಲ್ಲಿ ಭಗವಂತ ಏನು ಮಾಡ್ತಾನೆ?
ಬಹಳ ವರ್ಷಗಳಿಂದ ಜನನ ಮರಣ ಚಕ್ರದಲ್ಲಿ ಸಿಕ್ಕು ಒದ್ದಾಡಿರ್ತಕ್ಕಂತಹ ಜೀವರಿಗೆ ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ, ತನ್ನ ಉದರದಲ್ಲಿ ಇಟ್ಟುಕೊಂಡು ಸತ್ಯಾತ್ಮಕನಾಗಿರ್ತಕ್ಕಂತಹ ಜೀವರಿಗೆ ಸುಖವನ್ನು ಕೊಡ್ತಾನೆ. ಆದ್ದರಿಂದ ಭಗವಂತ ಸತ್ಯಾತ್ಮಕ. ಹೀಗೆ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳು ಏನು ಮಾಡ್ತಾರೆ, ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಶ್ಚ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಅಂತ ಸ್ತೋತ್ರ ಮಾಡಿದರು. ಸರಿ, ಭಗವಂತ ಅವತಾರ ಮಾಡಲಿಕ್ಕಿದ್ದಾರೆ. ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ದಿವಸ ಅವತಾರವನ್ನು ಮಾಡಿದ್ದಾನೆ. ಅವತಾರ ಮಾಡಿದ. ಹೆಂಗ ಅವತಾರ ಮಾಡಿದ? ಕ್ಲೇಶವನ್ನು ಪಡೆದ, ದುಃಖವನ್ನು ಪಡೆದ ಜೀವ ಹುಟ್ಟೋ ಹಾಗೆ ದೇವರು ಹುಟ್ಟಿದ್ದೇನ್ರಿ. ದೇವರದ್ದು ಅವತಾರ. ಜನ್ಮವೆಂಬುದು ಅವತಾರ ಅಂತ ವಾದಿರಾಜರು ರುಕ್ಮಿಣಿ ಶಿವದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಸರಿ, ಹೆಂಗ ಅವತಾರ ಮಾಡಿದ? ತವದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವಸ್ತಲಕ್ಷ್ಮೀಂ ಕಲಶೋಭಿ ಕೌಸ್ತುಭಂ ಮಹಾರ ವೈಡೂರಿ ಕಿರೀಟ ಕುಂಡಲ ದ್ವಿಷಃ ಪರಿಶ್ವತ್ತ ಸಹಸ್ರ ಕುಂತಲಂ ಉದ್ದಾಮ ಕಚ್ಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ್ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ಭಗವಂತ ಸ್ವಾಮಿ ಹೇಗೆ ಅವತಾರ ಮಾಡಿದ? ಶಂಖ ಚಕ್ರ ಗದಾ ಹಾರ ಕೇಯೂರ ಕವಚ ಕಿರೀಟ ಕುಂಡಲಗಳಿಂದ ಪೀತಾಂಬರಗಳಿಂದ ಸಹಿತನಾಗಿ ಅವತಾರ ಮಾಡಿದ ಭಗವಂತ. ಲಕ್ಷ್ಮೀದೇವಿ ವಾಯುದೇವರು ಮೊದಲಾದ ದೇವತೆಗಳನ್ನು ಬಿಟ್ಟರೆ ಈ ತರ ಅವತಾರ ಮಾಡುವರು ಯಾರಿದ್ದಾರೆ? ಮನುಷ್ಯ ಹೀಗೆ ಹುಟ್ಟೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಭಗವಂತ ಹೀಗೆ ತನ್ನ ಸ್ವರೂಪಭೂತವಾದ ಲೀಲೆಯಿಂದ ಹೀಗೆ ಕೃಷ್ಣಾವತಾರ ಹೀಗೆ ಅವತಾರವನ್ನ ಮಾಡಿದ್ದಾನೆ. ತಮದ್ಭುತಂ, ಅದ್ಭುತವಾದ ಬಾಲಕರಿ. ಹೆಂಗ್ರಿ ಅದ್ಭುತವಾದ ಬಾಲಕ ಅಂದ್ರೆ ಸ್ವಲ್ಪ ಎಲ್ಲ ಕೂಸುಗಳಿಗಿಂತ ಜಾಸ್ತಿ ದೇಹ ಡೈಮೆನ್ಷನ್ ಇರಬೇಕು? ಇಲ್ಲ, ಅದ್ಭುತ ಬಾಲಕ. ಎಂತಹ ಅದ್ಭುತ ಬಾಲಕ ಅಂದ್ರೆ ಇವನು ಬಾಲಕ, ಅದ್ಭುತನಾದ ಬಾಲಕ. ಇವನು ವೃದ್ಧನಾಗೋದೇ ಇಲ್ಲ, ಆದ್ರಿಂದ ಬಾಲಕ. ಯಾರನ್ನ ಬಾಲಕ ಅಂತ ಹೇಳುದು? ಯಾರು ವೃದ್ಧರಾಗೋದಿಲ್ಲ ಅವರು ಬಾಲಕ. ಆದ್ರಿಂದ ಇವನು ವೃದ್ಧನಾಗೋದೇ ಇಲ್ಲ, ಆದ್ದರಿಂದ ಬಾಲಕ. ಬರೀ ಬಾಲಕ ಅಲ್ಲ, ಅದ್ಭುತ ಬಾಲಕ. ಯಾಕೆ ಬಾಲಕ? ಇವನಂತ ಬಾಲಕ ಇನ್ನೊಬ್ಬರಿಲ್ಲೇ ಇಲ್ಲ. ಏನ್ರಿ ಆಚಾರ, ಮತ್ ನಾವೆಲ್ಲ ಬಾಲಕರಾಗೆ ಬಂದಿವಲ್ಲ. ಈ ಬಾಲಕ ಉಪಯೋಗ ಇಲ್ಲ ಅಂತಾರೆ. ಇಂತಹ ಪರಮಾತ್ಮನಲ್ಲಿರುವಂತಹ ಬಾಲಕತ್ವ ಬೇರೆ ಯಾರಿಗೂ ಇಲ್ಲ. ಯಾಕೆ ಅಂದ್ರೆ ಪ್ರಳಯ ಕಾಲದಲ್ಲಿ ಭಗವಂತ ಪ್ರಳಯ ಕಾಲದಲ್ಲಿ ಆಲದ ಎಲೆ ಮೇಲೆ ಮಲಿಕೊಡ್ತಾನೆ. ಆಲದ ಎಲೆ ಪ್ರಮಾಣ ಎಷ್ಟದ? 10 ಲಕ್ಷ ಯೋಜನ ವಿಸ್ತಾರವಾದ ಆಲದ ಎಲೆ. ಆ ಆಲದ ಮೇಲೆ ಒಂದು ರೂಪದಿಂದ ಮಲಿಕೊಡ್ತಾನೆ. ಯಾವ ರೂಪ ಅದು? ಬಾಲಕ ರೂಪ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಮೇಶಯಂತಂ ವಟಸ್ಯ ಭದ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಹೀಗೆ ಬಾಲ ಮುಕುಂದನಾಗಿ ಏನು ಮಾಡ್ತಾನೆ? ಅವತಾರವನ್ನ ಮಾಡ್ತಾನೆ. ಆದ್ದರಿಂದ ಆ 10 ಲಕ್ಷ ಯೋಜನ ವಿಸ್ತಾರವಾದ ಆಲದ ಎಲೆಯೇನಿದೆ ಅದಕ್ಕೆ ಪ್ರಮಾಣಕ್ಕೆ ತಕ್ಕಂತೆ ಬಾಲಕರು ಎಂದು ಮಲಿಕೊಂಡಾನೆ. ಅಂದ್ರೆ ಅಂತಹ ಅದ್ಭುತವಾದ ಬಾಲಕ ರೂಪ ಇವತ್ತಿನ ತನಕ ಯಾರು ತಗೊಂಡಾರೇನ್ರಿ? ಯಾರೂ ಧಾರಣೆ ಮಾಡಿಲ್ಲ. ಅಂತಹ ಸಮಯದಲ್ಲಿ ಲಕ್ಷ್ಮೀದೇವಿ ನೀರಿನ ರೂಪದಿಂದ, ಆಲದ ಎಲೆಯ ರೂಪದಿಂದ, ಕತ್ತಲೆಯ ರೂಪದಿಂದ, ಶ್ರೀ ಭೂ ದುರ್ಗಾ ರೂಪದಿಂದ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಅವತಾರವನ್ನ ಮಾಡ್ತಾಳೆ, ಸೇವೆಯನ್ನ ಮಾಡ್ತಾಳೆ. ಸೇವೆಯನ್ನ ಮಾಡಿದ ಒಂದು ವಿಶೇಷ ಏನು ಅಂತ ಕೇಳಿದ್ರೆ ಶ್ರೀ ರೂಪವೇ ರುಕ್ಮಿಣಿ, ಭೂರೂಪವೇ ಸತ್ಯಭಾಮೆ. ಆಯ್ತಲ್ಲಿಗೆ. ಇನ್ನು ಉಳಿದವರೆಲ್ಲ ಇದ್ದಾರಲ್ಲ, ಲಕ್ಷ್ಮೀದೇವಿ ಸನ್ನಿಧಾನ. ಶ್ರೀ ಹಾಗೂ ಭೂರೂಪವೇ ರುಕ್ಮಿಣಿ ಹಾಗೂ ಸತ್ಯಭಾಮೆಯರು. ಏನು ಮುಖ್ಯವಾಗಿ ಮಹಾಲಕ್ಷ್ಮೀದೇವಿ ಸಾಕ್ಷಾತ್ ಅವತಾರ. ಉಳಿದವರಲ್ಲಿ ಏನು ಕೇಳ ಜಾಂಬವತಿಯನ್ನು ಆರಂಭ ಮಾಡಿಕೊಂಡು ಉಳಿದವರೆಲ್ಲರಲ್ಲೂ ಕೂಡ ಲಕ್ಷ್ಮೀದೇವಿ ಸನ್ನಿಧಾನ. ಅದರಲ್ಲಿ ಜಾಂಬವತಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅನ್ನೋದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ಹಾಗಾಗಿ ಇಂತಹ ಅದ್ಭುತ ಬಾಲಕ ಯಾರು ಅಂದ್ರೆ ಪರಮಾತ್ಮ. ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರ, ಅದ್ಭುತನಾದ ಬಾಲಕ ಅಂತ ಹೇಳ್ತೀರಿ. ಅಲ್ಲ, ಅದ್ಭುತನಾದ ಬಾಲಕ ಇರ್ಕೊಳ್ಳಿ, ಅವ ಪ್ರಳಯ ಕಾಲದಲ್ಲಿ ಅಂತ ರೂಪ ತೋರಿಸ್ಲಿ. ನೀವೇನು ಶಬ್ದ ಇಟ್ಟಿರಲ್ಲೇ ಅದ್ಭುತ ಬಾಲಕ ಅಂತ ಇಟ್ಟಿರಿ. ಒಂದು ಅದ್ಭುತ ಅಂತಾರೆ ಹೇಳ್ರಿ, ಇಲ್ಲ ಬಾಲಕ ಅಂತಾರೆ ಹೇಳ್ರಿ. ಅದ್ಭುತ ಬಾಲಕ ಅಂತ ಹೇಳಿದ್ರೆ ನಿಮ್ಮ ಸಂಸ್ಕೃತ ಮ್ಯಾಜಿಕ್ ನಮಗೆ ಗೊತ್ತಾಗಂಗಿಲ್ಲ. ಹಂಗಾಗಿ ಏನಂಬುದು ಸರಿಯಾಗಿ ಹೇಳ್ರಿ ಅಂತ ಸತ್ಯಧರ್ಮ ತೀರ್ಥರು ಶುಕಾಚಾರ್ಯ ಪ್ರಶ್ನೆ ಮಾಡಿ ಅಂತಾರ. ಅದ್ಭುತ ಬಾಲಕ ಅನ್ನೋದರಲ್ಲಿ ಬಾಲಕ ಅಂತ ಪೂರ್ತಿ ಶಬ್ದ ಇಟ್ಕೊಳ್ಳೋ ಬೇಡ್ರಪ್ಪ ಅಂತಾರೆ ಸತ್ಯಧರ್ಮ. ಬಾಲ ಅನ್ನೋ
ಅನ್ನೋದು ಒಂದು ಮಾಡ್ರಿ, ಕ ಅಂತ ಎರಡನ್ನ ಸಂಧಿ ಮಾಡ್ರಿ ಅಂತ ಹೇಳ್ತಾರೆ. ಕ ಅಂದ್ರೆ ಕಹ ಬ್ರಹ್ಮ, ಕಹ ವಾಯು, ಬಾಲ ಯಸ್ಯ, ಯಾವ ಪರಮಾತ್ಮನಿಗೆ ಬ್ರಹ್ಮವಾಯುದೇವರು ಬಾಲಕರಾಗಿದ್ದಾರೋ ಅವರಿಗೆ ಭಗವಂತ ತಂದೆಯಾಗಿದ್ದಾರೋ ಅವನು ಜಗತ್ಪಾಲಕ ಪಾಲಕ, ಅವನು ಜಗತ್ತಿನ ಪಾಲಕ. ಅಂದ್ರೆ ಸಮಸ್ಯೆ ಇಲ್ಲ. ಇಂತಹ ಬಾಲಕ ಜಗತ್ತಿನೊಳಗೆ ಯಾರಿದ್ದಾರೆ? ಬ್ರಹ್ಮಾದಿ ದೇವತೆಗಳಿಗೆ ತಂದೆಯಾದ ಭಗವಂತ ನನ್ನ ಬಿಟ್ರೆ ಇನ್ನೊಬ್ಬ ಬಾಲಕ ಪ್ರಪಂಚದಲ್ಲಿ ಬೇರೆ ಇಲ್ಲ. ಹಾಗಾಗಿ ತಮದ್ಭುತಂ ಬಾಲಕಂ. ಕಹ ವೇದಾಹ, ಪ್ರಳಯ ಕಾಲದಲ್ಲಿ ವೇದಗಳನ್ನು ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ರಕ್ಷಣೆಯನ್ನು ಮಾಡಿ ಆಮೇಲೆ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶವನ್ನು ಮಾಡ್ತಾನೆ. ಆದ್ದರಿಂದ ಕಹ ವೇದಾಹ ಬಾಲಹ ಯಸ್ಯ, ಯಾವ ವೇದಗಳು ಪರಮಾತ್ಮನಿಗೆ ಬಾಲಕರಂತೆ ಇದ್ದಾವೋ, ವೇದಾಭಿಮಾನಿಗಳಾಗಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳು, ಅಗ್ನಿ, ಸೂರ್ಯ, ಚಂದ್ರ ಮೊದಲಾದ ಎಲ್ಲಾ ದೇವತೆಗಳು ವೇದಾಭಿಮಾನಿ ದೇವತೆಗಳು, ವೇದಗಳು ಭಗವಂತನಿಗೆ ಬಾಲಕರಂತೆ ಇದ್ದಾವೆ. ಆದ್ದರಿಂದ ಭಗವಂತ ಅವರನ್ನ ರಕ್ಷಣೆ ಮಾಡಿ ಅವರಿಗೆ ತಂದೆಯಂತೆ ಇದ್ದಾನೆ. ಆದ್ದರಿಂದ ಭಗವಂತನನ್ನ ಬಾಲಕ ಅಂತ ಕರೀತಾ ಇದ್ದಾವೆ ಶಾಸ್ತ್ರಗಳು. ಹಾಗಾಗಿ ತಮದ್ಭುತಂ ಬಾಲಕಂ ಅಂತ ಹೇಳ್ತಾರೆ. ಇದು ಸುಮ್ಮನೆ ಹೇಳಿದ್ದು ಅಂತ ಹೇಳ್ತಾರೆ ಸತ್ಯಧರ್ಮರು. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ಅಂಬುಜೇಕ್ಷಣ ಅಂದ್ರೆ ಕಮಲದಂತೆ ಕಣ್ಣುಳ್ಳವ. ಸತ್ಯಧರ್ಮರಂತಾರೆ ಕಮಲದಂತೆ ಕಣ್ಣುಳ್ಳವ ಅಂತ ಹೇಳಬೇಕಾದ್ರೆ ಕಾಳಿದಾಸಾದಿಗಳು ಹೇಳ್ತಾರೆ. ಹಾಗಾದ್ರೆ ಅಂಬುಜೇಕ್ಷಣ ಅನ್ನೋದಕ್ಕೇನರ್ಥ? ಅಂಬುಜೇಕ್ಷಣ ಅಂದ್ರೆ ಅಂಬು ಅಂದ್ರೆ ನೀರು, ನೀರು ಅಂದ್ರೆ ಸಮುದ್ರ. ಆ ಸಮುದ್ರದಲ್ಲಿ ಅವತಾರ ಮಾಡಿದವ, ಹುಟ್ಟಿದವ ಯಾರು? ಚಂದ್ರ. ಚಂದ್ರನಲ್ಲಿ ಈ ಕ್ಷಣ ಕೃಪಾದೃಷ್ಟಿ ಉಳ್ಳವ ಅಂದ್ರೆ ಚಂದ್ರವಂಶದಲ್ಲಿ ಕೃಷ್ಣನಾಗಿ ಅವತಾರವನ್ನ ಮಾಡಿ ಭೂಮಿಯ ಭಾರವನ್ನ ಹರಣ ಮಾಡಿದವ. ಹಾಗಾಗಿ ಅಂಬುಜೇಕ್ಷಣ. ಅಂಬುಜ ಅಂದ್ರೆ ಅಂಬು ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟಿದವ ಚಂದ್ರ. ಚಂದ್ರನಲ್ಲಿ ಈ ಕ್ಷಣ ಕೃಪಾದೃಷ್ಟಿಯನ್ನು ಬೀರ್ಯಾನಂದ್ರ ಆ ಚಂದ್ರನ ಜೊತೆ ಹುಟ್ಟಿದಕ್ಕೆ ಇನ್ನೊಬ್ಬಕ್ಕೆ ಇದ್ದಾಳ ಮಹಾತಾಯಿ ಲಕ್ಷ್ಮೀದೇವಿ. ಅಂಬು ಅಂದ್ರೆ ನೀರು, ನೀರು ಅಂದ್ರೆ ಸಮುದ್ರ. ಆ ಸಮುದ್ರದಲ್ಲಿ ಲಕ್ಷ್ಮೀದೇವಿ ಅವತಾರ ಮಾಡಲಿಲ್ಲ. ಹಾಗಾಗಿ ಲಕ್ಷ್ಮೀದೇವಿ ಮೇಲೂ ಕೂಡ ಈ ಕ್ಷಣ ಕೃಪಾದೃಷ್ಟಿ ಉಳ್ಳವ. ಏನು ಲಕ್ಷ್ಮೀದೇವಿ ಮೇಲೆ ಕೃಪಾದೃಷ್ಟಿಯನ್ನು ಬೀರಿದ್ದಾನೆ ಅಂತ ಕೇಳಿದ್ರೆ, ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಅವಳಿಗೆ ಅನಂತ ರೂಪಗಳಿಂದ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಾನೆ. ಅದೇ ಅವಳಿಗೆ ಅವಳ ಮೇಲೆ ಬೀರಿದ ಕೃಪಾದೃಷ್ಟಿ. ಪ್ರಳಯ ಕಾಲದಲ್ಲಿ ಎಲ್ಲರೂ ಮಲಿಕೊಂಡಾಗ, ಪರಮಾತ್ಮನ ಉದರದಲ್ಲಿ ಇದ್ದಾಗ ಭಗವಂತ ಅವಳಿಗೇನು ಮಾಡ್ತಾನೆ? ಶ್ರೀ ಭೂ ದುರ್ಗಾ ರೂಪದಿಂದ ಸೇವೆ ಮಾಡೋ ಅವಕಾಶವನ್ನು ಕೊಡ್ತಾನೆ ಅನ್ನೋದಕ್ಕೋಸ್ಕರವಾಗಿ ಏನಾಯ್ತು? ಅಂಬುಜೇಕ್ಷಣ. ಅಂಬು ಅಂದ್ರೆ ನೀರು, ನೀರು ಅಂದ್ರೆ ಅಲ್ಲಿ ಅವತಾರ ಮಾಡಿದ ಲಕ್ಷ್ಮೀದೇವಿ. ಅವಳ ಮೇಲೆ ಈ ಕ್ಷಣ ಕೃಪಾದೃಷ್ಟಿಯನ್ನು ಬೀರಿದವ. ಆದ್ದರಿಂದ ಭಗವಂತ ಅಂಬುಜೇಕ್ಷಣ. ಅಂಬು ಅಂದ್ರೆ ನೀರು, ನೀರು ಅಂದ್ರೆ ಸಮುದ್ರ. ಆ ಸಮುದ್ರದ ಹುಟ್ಟಿದವ ಯಾರು? ಸೂರ್ಯ. ಆ ಸೂರ್ಯನಿಗೆ ಈ ಕ್ಷಣ ಕೃಪಾದೃಷ್ಟಿಯನ್ನು ಬೀರಿದ. ಯಾವ ಮೂಲಕವಾಗಿ? ಆ ಸೂರ್ಯವಂಶದಲ್ಲಿ ರಾಮನಾಗಿ ಅವತಾರ ಮಾಡುವುದರ ಮೂಲಕವಾಗಿ ಅನುಗ್ರಹವನ್ನು ಮಾಡಿದ. ಆದ್ದರಿಂದ ಅಂಬುಜೇಕ್ಷಣ. ಅಂಬು ಅಂದರೆ ನೀರು, ನೀರು ಅಂದರೆ ಸಮುದ್ರ, ಸಮುದ್ರದಲ್ಲಿ ಹುಟ್ಟಿದವ. ಅದ್ಭ್ಯ ಪೃಥ್ವಿ ಸಂಭೂತ ಅಂತ ಪ್ರಮಾಣ. ನೀರಿನಿಂದ ಭೂಮಿ ಹುಟ್ಟಿತು ಅಂತ. ಹಾಗಾಗಿ ಭೂಮಿಗೆ ಅನುಗ್ರಹ ಮಾಡಿದವ. ಭೂದೇವಿ ಗೋರೂಪವನ್ನು ಧಾರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿರಲಿಲ್ಲ ಅವತಾರ ಮಾಡಿ ಸ್ವಾಮಿ ಅಂತ. ಹಾಗಾಗಿ ಭೂಮಿಯ ಮೇಲೆ ಕೃಪಾದೃಷ್ಟಿಯನ್ನು ಬೀರಿದವ. ಆದ್ದರಿಂದ ಅಂಬುಜೇಕ್ಷಣ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ. 4 ಭುಜ ಇದೆ. ಎಲ್ಲ ದೇವರಿಗೂ 4 ಭುಜ ಇದೆ. ಆದರೆ ನಮ್ಮ ಸ್ವಾಮಿಗೆ 4 ಭುಜ ಇರೋದು ವಿಶೇಷ. ಯಾಕೆಂದ್ರೆ ಅದು ವಿಶೇಷವಾದ ಲಕ್ಷಣ. ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತಾನೆ ಏಕಕಾಲದಲ್ಲೇ 4 ಕೊಡ್ತಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ ಇದನ್ನ ಏಕಕಾಲದಲ್ಲಿ ಕೊಡ್ತಾನೆ. ಬೇರೆ ದೇವತೆಗಳು ಒಂದು ಕಾಲದಲ್ಲಿ ಧರ್ಮ, ಅರ್ಥ, ಕಾಮ ಎಲ್ಲ ಕೊಡ್ತಾರೆ, ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡಿಸ್ತಾರೆ. ಆದರೆ ಭಗವಂತ ಒಬ್ಬನೇ ಏಕಕಾಲದಲ್ಲಿ ಎಲ್ಲವನ್ನೂ ಕೊಡ್ತಾನೆ ಅನ್ನೋದಕ್ಕೋಸ್ಕರವಾಗಿ ಚತುರ್ಭುಜ ಅನ್ನೋದು ಅವನ ಲಕ್ಷಣ, ವಿಲಕ್ಷಣವಾದ ಲಕ್ಷಣ, ಬರೀ ಲಕ್ಷಣ ಅಂತ. ಆಮೇಲೆ ಚತುರ್ಭುಜಗಳಲ್ಲಿ ಏನು ಧಾರಣೆ ಮಾಡ್ಕೊಂಡಾನ? ಕೈಯಲ್ಲಿ ಶಂಖ, ಒಂದು ಕೈಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮ. ಶಂಖಕ್ಕೆ ಅಭಿಮಾನಿ ಯಾರು? ಲಕ್ಷ್ಮೀದೇವಿ. ಗದಗೆ ಅಭಿಮಾನಿ ಯಾರು? ವಾಯುದೇವರು. ಚಕ್ರಕ್ಕೆ ಅಭಿಮಾನಿ ದುರ್ಗಾದೇವಿ. ಪದ್ಮಕ್ಕೆ ಅಭಿಮಾನಿ ಭೂದೇವಿಯರು. ಎಲ್ಲರೂ ಇವನನ್ನ ಆಶ್ರಯ ಮಾಡಿಕೊಂಡಿದ್ದಾರೆ. ಇವನು ಯಾರನ್ನೂ ಆಶ್ರಯ ಮಾಡಿಕೊಂಡಿಲ್ಲ. ಸರ್ವಾಶ್ರಯ ಪೂರ್ಣಗುಣ ಸೋಕ್ಷರ ತನ್ನ ಹೃದಬ್ಜಗ ಅಂತ ಶ್ರೀಮದಾಚಾರ್ಯರು ಅಣುಭಾಷ್ಯದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಎಲ್ಲರಿಗೂ ಆಶ್ರಯನಾದವ ಇವ. ಹಾಗಾಗಿ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವಸ್ತ ಲಕ್ಷ್ಮಣ್. ಶ್ರೀವಸ್ತ ಲಕ್ಷ್ಮಣ ಅಂದ್ರೆ ಲಕ್ಷ್ಮೀದೇವಿ ಆ ಶ್ರೀವತ್ಸ ಅನ್ನೋ ಚಿಹ್ನೆಯಿಂದ ಅವನ ಎದೆಯಲ್ಲಿ ಯಾವಾಗಲೂ ವಿರಾಜಮಾನಲಾಗಿದ್ದ. ವಸುದೇವನ ಇನ್ನೊಬ್ಬ ಮಗ ಇದ್ದ,
ಪೌಂಡ್ರಕ ವಾಸುದೇವ ಅಂತ ಕೃಷ್ಣನ ದ್ವೇಷಿ ಅವ. ಕೃಷ್ಣ ಒಬ್ಬಕ್ಕೆ ಅವನ್ಯಾಕೆ ನಾನು 4 ಭುಜ ಇಟ್ಕೋತೀನಿ ಅಂತ ಆರ್ಟಿಫಿಷಿಯಲ್ 4 ಭುಜ ಇಟ್ಕೊಂಡ. ಎದೆ ಏನು ಶ್ರೀವಸ್ತು ವಕ್ಷ ಇಟ್ಕೊಳ್ಳಿಕ್ಕೆ ಎದೆ ಸುಟ್ಕೊಂಡ. ಇಂಥವ್ರು ಇರ್ತಾರೆ. ಶ್ರೀವಸ್ತು ವಕ್ಷ ಅನ್ನೋದೇನು ಅಂದ್ರೆ ಪರಮಾತ್ಮನ ವಿಲಕ್ಷಣವಾದ ಲಕ್ಷಣ. ಲಕ್ಷ್ಮೀದೇವಿ ಆ ರೂಪದಿಂದ ಇದ್ದಾಳೆ. ಹಾಗಾಗಿ ಶ್ರೀವಸ್ತ ಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಮಹಾರ ವೈಡೂರ್ಯ ಕಿರೀಟ ಕುಂಡಲ ಇವೆಲ್ಲವುಗಳಿಂದ ಸಹಿತನಾಗಿ ಆ ಭಗವಂತ ಶ್ರೀವಸ್ತ ಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಪೀತಾಂಬರ, ಓಹೋ, ಪೀತಾಂಬರ ಅಂದ್ರೆ ಏನ್ರಿ? ಪೀತ ಅಂದ್ರೆ ಹಳದಿ, ಅಂಬರ ಅಂದ್ರೆ ಬಟ್ಟೆ. ಆ ಗಜರಾಜನಿಗೆ ಅನುಗ್ರಹ ಮಾಡಬೇಕು. ಒಮ್ಮೆಲೆ ಸ್ಪೀಡಾಗಿ ಬಂದ್ಬಿಟ್ಟು ನೋಡ್ರಿ, ಗರುಡಾರೂಢನಾಗಿ ಬಂದ್ಬಿಟ್ಟ. ಹಂಗೆ ಕೃಷ್ಣಾವತಾರ ಮಾಡುವಾಗ 1000 ಮಡಿ ಇರ್ತಾವ ನೋಡ್ರಿ ಮನೆಯೊಳಗೆ. ಹಂಗೆ ಕೃಷ್ಣನಿಗೆ ಕೃಷ್ಣಾವತಾರ ಬರುವಂತ ಏನಾಯ್ತು? ಯಾವುದೋ ಮಡಿ ಹುಡುಕಾಡಿದ, ಸಿಗಲಿಲ್ಲ, ಒಂದು ಹಳದಿ ಮಡಿ ಉಟ್ಕೊಂಡು ಬಂದ ಅಂತ ಅರ್ಥ. ಏನು ಪೀತಾಂಬರ ಅಂದ್ರೆ ಹಳದಿ ಮಡಿ, ಒಳ್ಳೆ ಹಳದಿ ರೇಷ್ಮೆ ಮಡಿ ಉಟ್ಕೊಂಡ್ ಬಂದ ಅಂತ ಅರ್ಥ ಅಲ್ಲ. ಇರ್ಲಿ, ಆ ಪೀತಾಂಬರ ಅನ್ನೋದಕ್ಕೆ ಒಂದರ್ಥ, ಅದನ್ನು ಇಟ್ಕೊಂಬನು. ಆದರೆ ಪೀತಾಂಬರ ಅಂದ್ರೆ ಪೀತಂ ಅಂಬರಂ ಏನ ಸಹ. ಅಂಬರ ಅಂದ್ರೆ ಆಕಾಶ, ಉಪಲಕ್ಷಣತೆಯ ಭೂಮಿ. ಹಾಗಾಗಿ ಪ್ರಳಯ ಕಾಲದಲ್ಲಿ ಪರಮಾತ್ಮ ಅಂಬರ ಎನಿಸಿದ ಆಕಾಶ, ಉಪಲಕ್ಷಣತೆಯ ಭೂಮಿ, ಇದೆಲ್ಲವನ್ನ ಪೀತ ನುಂಗಿ ನೀರು ಕುಡಿತಾನೆ. ಆದ್ದರಿಂದ ಪೀತಾಂಬರ. ಹೊಡ್ಕೊಂಡ್ರು ನಮಗೆ ಪೀತಾಂಬರ ಅನ್ನೋ ಶಬ್ದಕ್ಕೆ ಇದನ್ನ ಸರ್ವವನ್ನು ನುಂಗುತ್ತಾನೆ ಅರ್ಥ ಬರುವುದಿಲ್ಲ. ಸತ್ಯಧರ್ಮರು ಹೇಳೋ ಅರ್ಥ ಇದೆ. ಹಾಗಾಗಿ ಪೀತಾಂಬರ ಅಂದ್ರೇನು? ಅಂಬರ ಅಂದ್ರೆ ಆಕಾಶ, ಉಪಲಕ್ಷಣತೆ ಯಾವುದು? ಭೂಮಿ. ಇಡೀ ಸಮಸ್ತ ಪ್ರಪಂಚವನ್ನ ಪ್ರಳಯ ಕಾಲದಲ್ಲಿ ಪೀತ ನುಂಗಿ ನೀರು ಕುಡಿದು ನಿಶ್ಚಿಂತನಾಗಿರ್ತಾನೆ. ಮತ್ತೆ 2 ಏಕಾದಶಿ ಮಾಡಿ ದ್ವಾಸೆ ನಾವು ಹೈರಾಣ ಆಗಂಗಿಲ್ಲ. ಮತ್ತವ ಇಡೀ ಪ್ರಪಂಚವನ್ನ ಸ್ವೀಕಾರ ಮಾಡಿದ್ರು ಕೂಡ ನಮ್ದೇನು ಹೆಂಗಿರ್ತದೆ? ಏಕಾದಶಿ ಮಾಡಿ ದ್ವಾದಶಿ ಹೆಚ್ಚು ತ್ರಾಸಾಗ್ತದೆ. ಯಾಕೆ? ಸರಿ, ನಮಗೆ ಅಂತಹ ದೇಹ ಶಕ್ತಿ ಇದೆ. ಆ ಪ್ರಪಂಚವನ್ನ ನುಂಗಿದ ಪರಮಾತ್ಮನಿಗೆ ಅಜೀರ್ಣ ಅನ್ನೋದಾಗತ್ತೆ ಅಂತ ಕೇಳ್ತಾರೆ ವಾದಿರಾಜರು ಲಕ್ಷ್ಮೀ ಶೋಭಾನದಲ್ಲಿ. ಅಜೀರ್ತಿ ಆಗತ್ತೆ ಅಂದ್ರೆ ಅವನಿಗೆ ರೋಗ ಇಲ್ಲ. ಯಾಕೆ? ಸರ್ವ ಸಂಹಾರಕ, ಸರ್ವಪ್ರೇರಕ, ಸರ್ವ ಸೃಷ್ಟಿಕರ್ತ ಯಾರು? ಪರಮಾತ್ಮ. ಆದ್ದರಿಂದ ಪೀತಾಂಬರಂ ಅಂತ ಕೇಳಿದ್ರೆ ಇದೆಲ್ಲವನ್ನು ಸ್ವೀಕಾರ ಮಾಡುವ. ಅಗಸ್ತ್ಯ ಋಷಿಗಳೇ ಏನ್ ಮಾಡಿದ್ರು? ಇಡೀ ಸಮುದ್ರವನ್ನ ಏಕಾಪೋಷಣ ಮಾಡಿಬಿಟ್ರು ಅಗಸ್ತ್ಯ ಋಷಿಗಳು. ಅಂತಹ ಸಾಮರ್ಥ್ಯ ನಮ್ಮ ಬಾಗಲಕೋಟೆ ಬ್ರಾಹ್ಮಣರಿದ್ರು ಹಿಂದಕ್ಕೆಲ್ಲ. ಸರಿನಾ? ಹೆಂಗ್ ಹಾಕ್ಬೇಕು ಅವ್ರಿಗೆ? ಏನು ಸಾಕೇನು ಬೇಕೇನು? ಸಾಕೇನು ಬೇಕೇನೋ ಇಲ್ಲ. ಒಬ್ಬ ಆಚಾರ್ಯಗೆ ಪಾಪ ಹೊಸದಾಗಿ ಒಂದು ಸಸಿ ಕಡೆಗೆ ತುಪ್ಪ ಹಾಕಿಸ್ಲಿಕ್ಕೆ ಅತ್ತಿ ಆಚಾರ್ಯಗೆ ತುಪ್ಪ ಹಾಕುವ ಅಂತ ಹೇಳಿ. ಆಕಿಗೇನ್ ಗೊತ್ತ್ರಿ ಪಾಪ, ಆಕೆ ಚಮಚಾಲೆ ತುಪ್ಪ ನೀವು ಸಿಟ್ಟು ಬಂದು ಬಿಡ್ತೀರಿ ಬ್ರಾಹ್ಮಣಿಗೆ. ತಂಗಿ ತುಪ್ಪ ನೀ ಹಿಂಗ್ ಚಮಚಾಲೆ ಹಾಕೋದಾದ್ರೆ ನಂಗೆ ಕಿವಿ ಒಳಗೆ ಹಾಕುವಂತ. ಅದು ತುಪ್ಪ ಹಾಕೋದೆಲ್ಲ ಪಾತ್ರೆ ಇದ್ರೆ ಹಾಕ್ಬೇಕ್ರಿ. ಹಂಗಿತ್ತು. 1 ಡಜನ್ನು 5 ಡಜನ್ ಮಾವಿನ ಹಣ್ಣು ಸಾಕಂಗಿಲ್ಲ. ಒಬ್ಬೊಬ್ಬರಿಗೆ 10 ಡಜನ್ ಮಾವಿನ ಹಣ್ಣು ಬೇಕು. ಅದ್ರ ರಸ ಬೇಕು, ಬಕೆಟ್ ಗಟ್ಟಲೆ ರಸ. ಜಿಲೇಬಿ ಮರದ ತುಂಬ ಎಲೆ ತುಂಬ ಜಿಲೇಬಿ ಹಾಕಿ ಅದ್ರ ಮೇಲೆ ಸಕ್ಕರೆ ಹಾಕಿ ಅದ್ರ ಮೇಲೆ ಪಾಕ್ ಹಾಕ್ಬೇಕು. ಹಿಂಗೆಲ್ಲ ಇತ್ರಿ. ಭಾರಿ ಚಂದಿತ್ತು. ಸತ್ಯ ಪ್ರಮೋದರು ಸತ್ಯ ಚಾತುರ್ಮಾಸ ಮಾಡಿದ್ರ ಬಾಗಲಕೋಟೆ ಬ್ರಾಹ್ಮಣರು ಎಲ್ಲಿದ್ದಾರಂತ ಹುಡುಕೊಂಡ್ ಬರ್ತಿದ್ರು. ಇಂಥವರಿಗೆ ಇಂತಹ ಸಾಮರ್ಥ್ಯ ಇದ್ರೆ ನಮ್ಮ ಸ್ವಾಮಿ. ಈಗಲೂ ಒಬ್ಬರು ಇದ್ದಾರೆ, ಕಿಲ್ಲಾರವರು, ನಮ್ಮ ಆಚಾರು, ಮಠಕ್ಕೆ ಪೂಜಾ ಮಾಡ್ತಾರೆ, ನಮ್ಮ ಮುರುಳಿ ಆಚಾರ. ಅವ್ರನ್ನ ಊಟಕ್ಕೆ ಕರೆದ್ರೆ ಇಷ್ಟು ವ್ಯವಸ್ಥೆ ಇಟ್ಟುಕೊಂಡು ಕರಿಬೇಕು ಅವ್ರನ್ನ. 1 ಬಕೀಟು ಅಥವಾ 1 ಜಗ್ ಪಾಯಸ 30 ಉಂಡಿ ಅಷ್ಟು ರೆಡಿ ಇಟ್ಕೊಂಡು ಕರೆದ್ರೆ ಅವಶ್ಯವಾಗಿ ಬರ್ತಾರೆ. ಇದು ಏನ್ರಿ ಸಾಮಾನ್ಯ ಸಾಮರ್ಥ್ಯ. ಹಾಗಾಗಿ ಪೀತಾಂಬರ ಇದು ಒಂದರ್ಥ. ಇನ್ನೊಂದು ಪೀತಾಂಬರ ಅಂದ್ರೆ ಪೀತಂ ಅಂಬಾ. ಅಂಬಾ ಅಂದ್ರೆ ತಾಯಿ. ತಾಯಿ ದುಃಖ ಪರಿಹಾರ ಮಾಡಿದ. ಯಶೋದೆ ದುಃಖವನ್ನು ಪರಿಹಾರ ಮಾಡಿದ. ದೇವಕಿಗೆ ಹೋದ. ಕಂಸನ ಸಂಹಾರ ಮಾಡಿದ ಮೇಲೆ ದೇವಕಿ ಕಡೆ ಹೋದ. ದೇವ ಕಡೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಕಂಸನ ಭಯದಿಂದ ನಾವು ಬಂದಿಲ್ಲಮ್ಮ, ಹಾಗಾಗಿ ತಪ್ಪು ತಿಳ್ಕೋಬೇಡ, ಈಗಲೂ ನಿಮ್ಮ ಸೇವೆ ಮಾಡ್ತೀರಿ ಅಂತ ಬಂಧನ ಬಿಡಿಸಿ ಸೇವೆಯನ್ನು ಮಾಡ್ತಾನೆ. ಅವಳು ಮುಂದೊಮ್ಮೆ ಕೇಳ್ತಾಳೆ, ಏನಂತ? ಕೃಷ್ಣ, ನೀನ್ ದೇವೋತ್ತಮಪ್ಪ, ಹಾಗಾಗಿ ಏನ್ ಮಾಡು, ನೀನು ಏನ್ ಮಾಡಿದಿ ಅಂತ ಕೇಳಿದ್ರೆ ಗುರುಪುತ್ರ ಸಾಂದೀಪನಿ ಗುರುಗಳ ಮಗನನ್ನ ಬದುಕಿಸದಂದು ಕೊಟ್ಟಿ. ನನಗೆ ಬದುಕಿಸಿ ಕೊಡೋದೇನು ಬೇಡ, ನನಗಿಂತ ಮುಂಚೆ ನೀನು ಅವತಾರ ಮಾಡೋದಕ್ಕಿಂತ ಮುಂಚೆ 6 ಮಕ್ಕಳು ಸಮೃದ್ಧರಾಗಿದ್ದಾರೆ, ಆ ಮಕ್ಕಳನ್ನು ಒಂಚೂರು ತಂದು ತೋರಿಸಿಬಿಡು ಅಂತ ಕೇಳಿದ. ದೇವಕಿ ಕೇಳ್ತಾಳೆ. ಹಾಗಾಗಿ ಭಗವಂತ ಏನ್ ಮಾಡಿದ, 6 ಮಕ್ಕಳನ್ನ ತಂದು ತೋರಿಸಿದ. ಆವಾಗ ಆ ಮಕ್ಕಳ ರೂಪದಲ್ಲೇ ಬಂದರು. ಮತ್ತೆ ದೇವಕಿಯನ್ನು ಪ್ರಾರ್ಥನೆ ಮಾಡ್ತಾಳೆ, ನಾನು ಆ ಮಕ್ಕಳಿಗೆ ಹಾಲು ಕುಡಿಸ್ಬೇಕು. ಎಷ್ಟು ವರ್ಷ ಆಗಿದ್ರಿ? ಆ ವ್ಯವಸ್ಥೆ ಮಾಡಿದ ಭಗವಂತ. ಆ ವ್ಯವಸ್ಥೆ ಮಾಡಿ ಏನು ಮಾಡಿದ, ತತ್ಕಾಲದಲ್ಲಿ ಅವಳ ದೇಹದಿಂದ ಹಾಲು ಬರುವಂತೆ ಮಾಡಿ ಅವಳಿಗೆ ಆನಂದವನ್ನು ಕೊಟ್ಟ. ಹಾಗಾಗಿ ಪೀತಾಂಬರ ಅಂದ್ರೆ ಪೀತಂ ಅಂಬಾಯ ದುಃಖಂ,
ತಾಯಿಯ ದುಃಖವನ್ನು ನಾಶ ಮಾಡಿ ಆನಂದವನ್ನು ಉಂಟು ಮಾಡಿದ. ಬರೀ ಒಬ್ಬ ತಾಯಿಗಲ್ಲ, ಜಗತ್ತಿನಲ್ಲಿರುವ ಎಲ್ಲ ತಾಯಿಗೂ ಸುಖ ಕೊಡುವನ ಆ ಸ್ವಾಮಿ. ಹಾಗಾಗಿ ಪೀತಾಂಬರಂ ಸಾಂದರ್ಪಯೋಧ ಸೌಭಗಂ ಮಹಾರ ವೈಡೂರಿ ಕಿರೀಟ ಕುಂಡಲ ದ್ವಿಷಾಪರಿಶ್ವತ್ವ ಸಹಸ್ರ ಕುಂಡಲಂ ಉದ್ದಾಮ ಕಾಕ್ಷಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಇಂತಹ ಜಗಸ್ವಾಮಿಯನ್ನು ವಸುದೇವ ದೇವಿಕರು ಕಂಡಿದ್ದಾರೆ. ಕಂಡೇನು ಮಾಡಿದ್ರು? ಸ್ತೋತ್ರ ಮಾಡಿದ್ರು. ಸಾಕಾಗಲಿಲ್ಲ. ಅಯ್ಯೋ ಸ್ವಾಮಿ, ನೋಡ್ಲಿಕ್ಕಾಗಲ್ಲಪ್ಪ, ನಿನ್ನ ಯುರೂಪ ನೋಡ್ಲಿಕ್ಕಾಗಲ್ಲ, ಸಾಕು ಸಾಕು, ಉಪಸಂಹಾರ ವಿಶ್ವಾತ್ಮನ್ ಅಂತ ಕೇಳ್ಕೊಳ್ತಾರೆ. ಹೇ ವಿಶ್ವಾತ್ಮ, ನಿನ್ನ ಯುರೂಪವನ್ನು ಏನು ಮಾಡು, ಮರೆಮಾಚು ಅಂತ ಹೇಳಿದಾಗ ಕೃಷ್ಣ ಏನು ಮಾಡಿದ? ಆ ರೂಪವನ್ನು ಮರೆಮಾಚಿದ, ದೇವಕಿಯ ತೊಡೆ ಮೇಲೆ ಕೂಸಾಗಿ ಮಲಗಿದ ಅಂತ ಶುಕಾಚಾರ್ಯರು ಹೇಳ್ತಾರೆ. ಹೇಳ್ತಾ ಹೇಳ್ತಾ 17 ಬಂದುಬಿಡ್ತು. 18 ನಾಳೆ. ಭಾಗವತಕ್ಕೆ 8ರ ನಂಟು ಇದೆ, 18ರ ನಂಟು ಇದೆ. 18ನೇ ಗ್ರಂಥವೇ, 18ನೇ ಪುರಾಣವೇ ಭಾಗವತ ಪುರಾಣ. ಹಾಗಾಗಿ ಇವತ್ತು 17 ಆಗಿದೆ, ನಾಳೆ 18 ಆಗಬೇಕು. ಯಾರು 17? 16 ಯಾರು? 15 ಯಾರು? ಇದನ್ನು ತಿಳ್ಕೊಂಡ್ರೆ 18 ತಿಳ್ಕೊಂಡಂತೆ ಆಗತ್ತೆ. 15 ಜಡವಾದ ಬೇಲೆಗಳಿಂದ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತಗಳು ಎನ್ನುವ 15 ಜಡವಾದ ಬೇಲೆಗಳಿಂದ ಸಿಕ್ಕಿ ಹಾಕಿಕೊಂಡ 16ನೇ ತತ್ವ ಜೀವ. ಪ್ರಕೃತಿ ಬಂಧನಕ್ಕೆ ಸಿಲುಕಿಕೊಂಡು ಹಾಕಿಕೊಂಡಿರತಕ್ಕಂತಹ ಜೀವನನ, 16ನೇ ಜೀವನನ್ನ ಪ್ರಕೃತಿ ಬಂಧನದಿಂದ ಬಿಡಿಸೋಳು 17ನೇ ತತ್ವ ಮಹಾಲಕ್ಷ್ಮಿ. ಬಿಡಿಸ್ಕೊಂಡು ಎಲ್ಲೋ ಒಯ್ತಾಳೆ, ಎಲ್ಲೋ ನರಕಕ್ಕೆ ಒಯ್ದು ಹೋಗಂಗಿಲ್ಲಕ್ಕಿ. 18ನೇ ಕಡೆ ಕರ್ಕೊಂಡು ಹೋಗ್ತಾಳೆ. 18ನೇ ಯಾವ? ಭಗವಂತ ಶ್ರೀಕೃಷ್ಣ ತನ್ನ ಪತಿಯಾದ ಪರಮಾತ್ಮನ ಬಳಿಗೆ ಏನು ಮಾಡ್ತಾಳೆ? ಅವನು ಪಾದಕ್ಕೆ ಒಯ್ದು ಹಾಕ್ತಾಳೆ ಮಹಾಲಕ್ಷ್ಮೀ ದೇವಿ. ಅಲ್ಲಿಗೆ 18 ಆಯಿತು. ಸರಿನಾ? ಹಾಗಾಗಿ ನಾವ್ಯಾರು, ಅಕ್ಕಿ ಯಾರು, ಅವ ಯಾರು, ಇದನ್ನು ತಿಳ್ಕೊಂಡ್ರೆ ಸಾರ್ಥಕ ಆಗತ್ತೆ. ನಾವು ತ್ರಿಗುಣ ಬದ್ಧರು, ಅವಳು ತ್ರಿಗುಣಾಭಿಮಾನಿ, ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನವು. ನಾವು ತ್ರಿಗುಣ ಬದ್ಧರು, ಅವಳು ತ್ರಿಗುಣ ಅಭಿಮಾನಿ, ಅವನು ಯಾರು? ತ್ರಿಗುಣಾತೀತ. ಹಾಗಾಗಿ ತ್ರಿಗುಣಬದ್ಧರಾದ ಜೀವರನ್ನ, ತ್ರಿಗುಣಗಳಿಗೆ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿ ತ್ರಿಗುಣಾತೀತನಾದ ಭಗವಂತನ ಬಳಿಗೆ ಕರ್ಕೊಂಡು ಹೋಗೋದೇ 18 ಅನ್ನೋದನ್ನ ಮತ್ತೆ ನಾಳೆ ಚಿಂತನೆಯನ್ನು ಮಾಡೋಣ. ನಾಳೆ 18 ದಿವಸ. ಹಾಗಾಗಿ 18ನೇದಾದ ಭಾಗವತವನ್ನು ಸಮರ್ಪಣೆ ಮಾಡ್ತಾ ನಾಳೆ ಪ್ರಾಚೀನಾಚಾರ್ಯರಾದ ಭಾಗವತಕ್ಕೆ ವ್ಯಾಖ್ಯಾನವನ್ನು ಬರೆದ ಮಹಾನುಭಾವರು ಯಾದವಾರ್ಯರ ಪುಣ್ಯತಿಥಿ. ಆದ್ದರಿಂದ ನಾಳೆ ಬೆಳಿಗ್ಗೆ ಸರಿಯಾಗಿ 10ರಿಂದ 11:30 ತನಕ ಅನುವಾದ ಕಾರ್ಯಕ್ರಮ, ಮಂಗಳ ಕಾರ್ಯಕ್ರಮ. 11:30ಗೆ ವೇದವ್ಯಾಸರ ಪೂಜೆ, ಆಮೇಲೆ ಒಂದೇ ಒಂದು ಸುತ್ತು ಪ್ರದಕ್ಷಿಣೆ, ಏನೋ ರಥೋತ್ಸವ. ಇಷ್ಟು ಎಲ್ಲ ಮಾಡಿದ ಮೇಲೆ ಆ ದೇವರನ್ನ, ವೇದವ್ಯಾಸರನ್ನ ರಥೋತ್ಸವ ಮಾಡಬೇಕಾದದ್ದು ಕರ್ತವ್ಯ. 12 ಗಂಟೆಗೆ ರಥೋತ್ಸವ ಮುಗಿಯುತ್ತೆ. ಆಮೇಲೆ ಮಂತ್ರಾಕ್ಷತೆ ಇತ್ಯಾದಿ ಎಲ್ಲ ಹೆಚ್ಚಾಗಿ ಒಟ್ಟು ಎಲ್ಲ ಸೇರಿ ನಿಮಗೆಲ್ಲ ಗೊತ್ತಿದೆ. ಆ ರಾಯರ ಆರಾಧನೆಯಲ್ಲಿ ಪ್ರತಿ ದಿವಸ 12ವರೆಗೆ ನಾವು ನೈವೇದ್ಯ ಹಸ್ತೋದಕ್ಕೆ ಮಾಡಿದ್ದೇವೆ. ಹಾಗಾಗಿ ನಾಳೆಯೂ ಕೂಡ ಇದನ್ನು ಪಾಲನೆ ಮಾಡ್ತೀವಿ. 12ವರೆಗೆ ನೈವೇದ್ಯ ಆಗತ್ತೆ, 1 ಗಂಟೆಗೆ ಎಲೆ ಹಾಕೋದು. ಹಾಗಾಗಿ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ನಾಳೆ 10 ಗಂಟೆಯಿಂದ 12:30 ತನಕ ಈ ಯಾವ ಎಲ್ಲ ಅನುವಾದ, ವೇದವ್ಯಾಸರ ಪೂಜೆ, ಮಂಗಳ ಕಾರ್ಯಕ್ರಮ, ತೀರ್ಥಪ್ರಸಾದ ಎಲ್ಲದಕ್ಕೂ ಕೂಡ ಅವಶ್ಯವಾಗಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡ್ತಾ ನಾಳೆ 10 ಗಂಟೆಗೆ ಶುರು ಮಾಡೋಣ. ಶ್ರೀ ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ. ಅದೇ ರೀತಿಯಾಗಿ ಆನ್ಲೈನ್ನಲ್ಲಿ ಈ ಬಾಗಲಕೋಟೆಯಲ್ಲಿರತಕ್ಕಂಥವ್ರು ಯಾರು ಶ್ರವಣ ಮಾಡ್ತಾ ಇದ್ದೀರಿ, ಅವರು ಕೂಡ ನಾಳೆ 10 ಗಂಟೆಗೆ ಬಂದು ಇಲ್ಲಿ ಮಂಗಳ ಹಾಗೂ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂತ ಆನ್ಲೈನ್ನಲ್ಲಿ ಕೇಳ್ತಾ ಇರತಕ್ಕಂತಹ ಭಕ್ತರಿಗೂ ಕೂಡ ನಾವು ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ. ಶ್ರೀ ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ.